ಇದು ನಮ್ದು ಫ್ಲೆಕ್ಸ್ ಫ್ಯೂಲ್ ಅಂಗಡಿ ರೀ. ಈ ಫ್ಲೆಕ್ಸ್ ಫ್ಯೂಲ್ ಅಂಗಡಿಯಾಗ ನಾವು ಪಾಡ್ಕಾಸ್ಟ್ ನಡ್ಸಾತೀವಿ. ಈ ಪಾಡ್ಕಾಸ್ಟ್ನಾಗ ನಮ್ಮ ಗೆಸ್ಟ್ ಬರೋದು OG ಮಲ್ಲು. ಹೀ ಈಸ್ ಅ ಟೆಕ್ನಿಷಿಯನ್, ಹೀ ಈಸ್ ಅ ಎಡಿಟರ್, ಹೀ ಈಸ್ ಅ ಗ್ರಾಫಿಕ್ ಡಿಸೈನರ್, ಹೀ ಈಸ್ ಅ ಮಲ್ಟಿ ರೌಂಡರ್ ಆ್ಯಂಡ್ ಹೀ ಈಸ್ ಎಲ್ಲ. ಇವತ್ತಿನ ನಮ್ ಗೆಸ್ಟ್ ಮಲ್ಲಿಕಾರ್ಜುನ್ ಕೊರವರ್ ಅವರು. ಅವ್ರದ್ದು ಏನಾಗಿ ಅವರು ಟೆಕ್ನಿಷಿಯನ್ ಹೋದಾರ, ಮತ್ತ CCTV ಕ್ಯಾಮ್ರಾನು ಹಾಕ್ತಾರ, ಕಂಪ್ಯೂಟರ್ ಏನ್ ಲಪಡ ಆಯ್ತ ಅದನ್ನು ಹಾಕ್ತಾರ. ಒಟ್ಟ ಹೇಳ್ಬೇಕಂದ್ರ ಸ್ವಲ್ಪ ಆ ಕಡೆ ಈ ಕಡೆ ಏನಿಲ್ಲತ್ತಂದ್ರು ನಮ್ಮ ಅಣ್ಣ ಜರ ಜಾನಿ ಸೀನ್ಸ್ ಅದಾರ. ಎಲ್ಲಾ ಗೊತ್ತದವ್ರೀಗ, ಎಲ್ಲಾ ಕೆಲಸ ಗೊತ್ತದ. ಜಾಲಿ ಸೀನ್ಸ್ ಅಲ್ಲ ಎಲ್ಲಾ ಬರ್ತದ. ಮತ್ತ ಈಗ ಒಂದಿಲ್ಲ ಒಂದ್ ಸಾಮಾನ್ ಈಗಿಲ್ಲ. ಸಾಮಾನ್ ಇನ್ ದ ಸೆನ್ಸ್ ಆ ಸಾಮಾನ್ ಹೇಳತ್ತಿಲ್ಲ. ಒಂದಿಲ್ಲ ಒಂದ್ ಕೆಲಸ ಏನಿದ್ರು ಬೈ ಬರ್ತಾವಲ್ಲ, ಅದಕ್ಕೆ ಹೇಳ್ದೇನ. ಈಗ ನಮ್ ಕಡೆ ಏನ್ ಕೇಳಿದ್ರ ಒಂದೇ ಬರ್ತದೆ, ಎರಡೇ ಬರ್ತಾವ. ಗಾಡಿ ಹೊಡಿತೀವಿ ಹೊಟ್ಟೆ ಬರ್ತದ, ಅವರು ಎಲ್ಲಾ ಬರ್ತದೆ. ಎಲ್ಲ ನಾಲ್ಕು ಹಂಗೇನಿಲ್ಲ, ಜಸ್ಟ್ ರಿಲೇಟೆಡ್ ಟು ಟೆಕ್ನಿಕಲಿ. ಅದೇ ಟೆಕ್ನಿಕಲಿ, ಟೆಕ್ನಿಕಲ್ ಎಲೆಕ್ಟ್ರಿಷಿಯನ್ ಬಂದ, ಜರ ಪ್ಲಂಬರು ಮನೆ ಕೆಲಸ ಮಾಡ್ತಾನ. ಪ್ಲಂಬರ್ ಇಲ್ಲ, ಹಾ ಪ್ಲಂಬರ್ ಇಲ್ಲ. ಮನೆ ಕೆಲಸ ಮಾಡ್ತಾನ. ನಾನೇನೇ ವರ್ಕ್ ಮಾಡ್ತಂದ್ರೆ ಫಸ್ಟ್ ನಾನು ಗ್ರಾಫಿಕ್ ಡಿಸೈನರ್ ಮುಂಚೆ, ಅದಾಗಿಂದ ಡೆಸ್ಕ್ಟಾಪ್ ಇಂಜಿನಿಯರ್, ಅವತ್ತ IT ಸಪೋರ್ಟ್, ಆಮೇಲೆ CCTV, ಸ್ವಲ್ಪ ಬೇಸಿಕ್ ಅಂದ್ರೆ ಎಲೆಕ್ಟ್ರಿಕಲ್ ಸ್ವಲ್ಪ ನಾಲೆಜ್ ಸ್ವಲ್ಪ ಅಂದ್ರೆ ಕಾಮ್ ಚಲ್ ಜಾಗ ಅವತ್ತ. ಒಂದ್ ಎರಡ್ ಹತ್ತಂದ್ 5 ಎಣಿಸಿದಾರಿ ಅವಾಗ ಕೈಯಾಗೆ. ಮತ್ತೆ ಫ್ರೀ ಟೈಮ್ದಾಗ ಏನಾದ್ರೆ ಗಾಡಿ ರಿಪೇರಿ ಇರ್ತಾರೆ, ಗಾಡಿ ರಿಪೇರಿ ಮಾಡ್ಕೋತೀನಿ. ಆರಿದ್ದು ಅಂತಂದ್ರೆ ಏನು, ಜಾನಿ ಸೀನ್ಸ್ 99 ಮಾಡ್ತಾನೆ, ನಮ್ಮ 5 ಮಾಡ್ತಾನೆ. ಜರ ಪಾವ್ ಕಿಲೋದಾಗ 1 kg ಪಾವ್ ಕಿಲೋ ಕೆಲಸ ಮಾಡ್ತಾನಂತ ಅರ್ಥ. ಲೈಕ್ ಹೆಂಗ ಸ್ವಲ್ಪ ಅದ್ ಹೆಂಗಂತಾರ, ಅದು ತುಸು ಹನಿ ಕುಡಿದ್ರೆ ಹಾಳ ಅಂತಾರಲ್ಲ, ಸ್ವಲ್ಪ ಮಾಡ್ಕೋತ ದೊಡ್ಡದ್ ಮಾಡ್ಕೊಂಡಿ ಒಟ್ಟೆ. ಅದರಿಂದಾನೇ ಲೈಕ್ ಹಂಗೇನ್ ದೊಡ್ಡದಲ್ಲ. ಇನ್ನೊಬ್ರ ನಮ್ಗೆ ಅಷ್ಟ ಕುಶಾಲ ಎರಲ್ಗಿ ಅವ್ರ ಗೆಸ್ಟ್ ಇವ್ರು ಇಲ್ಲ ಅಣ್ಣಗಳು ನಮ್ಮಲ್ಲ. ಕೈ ತಳಗ ಕೈ ಒಳಗ ಎಲ್ಲ ಕೈ ಆಡಿಸ್ತಾರ ಎಡಿಟಿಂಗ್ದಾಗ. ಮತ್ತೆ ನಡೀತ ಸಮಾಚಾರ ಮತ್ ಪ್ರಾಜೆಕ್ಟ್ ಹೆಂಗ್ ನಡೆದದ್ರಿ? ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಡ್ರಿ, ಅದು ಪಾರ್ಟ್ ಆಫ್ ಮೈ ಬಿಸ್ನೆಸ್. ಅದು ಎಜುಕೇಶನ್ ಒಳಗ ಇದು ಇವ್ರದೆಲ್ಲ ಎಜುಕೇಶನ್ ಇನ್ನು ಸ್ಕಿಲ್ ರನ್ನಿಂಗ್. ಫೈನಲ್ ಇಯರ್ ಅದಾರಿ ಇವರು. ಫೈನಲ್ ಇಯರ್ ಕೂಡ 6 ವರ್ಷ ಎಕ್ಸ್ಪೀರಿಯನ್ಸ್ ಐತಿ. ಏನ್ ಹೇಳಿದ್ರಲ್ಲ ಎಲ್ಲ ಕೆಲಸದಾಗ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಆಮೇಲೆ ಇಟ್ ಹಾಡ್ ಹೋಗೋದ್ ಬೇಡ್ರಿ, ಮತ್ ನೆತ್ತಿ ಮೇಲೆ ಕೂಡ್ತೀವಿ. ಇಲ್ಲಿ ಅಚ್ಚತ್ ಮ್ಯಾಗ ಕುಂದ್ರಸು ಮತ್ತಿರ್ಬೇಕಾದ್ರೆ ಅದಕ್ಕೆ ನಾವು ಅಂಗಡಿನೇ ಅವ್ರದೈತಿ, ಅಂಗಡಿಗೆ ಬಂದಾರ. ಅಂಗಡಿ ಮಾಲಕರು ನೀವ್ರಿ ಸರ್? ಇಲ್ಲಿ ಅಂಗಡಿ ಮಾಲಕ್ ನಾವಿದ್ರು ನಡ್ಕೊಂಡ್ ಹೊಂಟಾರ್ರಿ. ಹಂಗೆಲ್ಲ ಅವರು ಬಂದಿರ್ತಾರ್ರಿ, ಸ್ಪೆಷಲ್ ಅಪಿಯರೆನ್ಸ್ ಹಾಕಿರ್ತಾವ್ರಿ. ಅವ್ರೇ ಹ್ಯಾಂಡಲ್. ಮಲ್ಲು ಹಿಂಗಾತು ಫೋನ್ ಹಚ್ಚು, ಬಟ್ ಜಲ್ದಿ ಬರಂಗಿಲ್ಲ. ಕೇಳ್ರಿ, ಇವ್ರ ಕತ್ತಿ ಒಂದ ಎರಡ, ಇವ್ರಿಗೆ ನನ್ ಹುಡುಗಿ ಸುಖಿ ಅಷ್ಟ್ ಕಾಯ್ದಿಲ್ಲ, ಅಷ್ಟ್ ಕಾಯ್ಬೇಕಾಕೈತಿ. ಮಲ್ಲು ಎಲ್ಲದಿ ಬರ್ತೀನಿ 1 ನಿಮಿಷ ಅಂದ ರಾತ್ರಿ ಸಂಜೆಗ್ ಬರ್ತಾರ್ರಿ. ಒಂದ್ ದಿವ್ಸ ಹೇಳ್ತೀನ್ರಿ, ಪರ್ಸನ್ ಅಂದ್ರೆ ಇವ್ರೆ. ಮುಂಜಾನೆದಿಂದ ಫೋನ್ ಹಚ್ಚಾತೀವ್ರಿ, ಮಧ್ಯಾಹ್ನ ಹಚ್ಚಿವ್ರಿ, ಸಂಜೆಗ್ ಹಚ್ಚಿವ್ರಿ, ಸೀದಾ ಚರ್ಚನೆ ಎಲ್ಲಿ ಟಿಕೋಟ ಹೋಗಿ ಕೂತವ್ರ ನಾಳೆನೆ ಬಂದಾರ್ರಿ. ಅದ್ ಎದ್ರ ಸಂಬಂಧ ಆಗಿತ್ತಲ್ಲ, ಅದು ಎಲ್ಲೋ ಫಂಕ್ಷನ್ ಹೋಗಿದ್ವಿ. ಫಂಕ್ಷನ್ ಎಂಗೇಜ್ಮೆಂಟ್ ಹೋಗಿದ್ದೆ. ಅಂಗಡಿ ಸೆಟಪ್ ಮಾಡೋ ಟೈಮ್ನಾಗ ಅಂದ್ರೆ ಏನಾಗಿತ್ತಪ್ಪ ಅಂದ್ರೆ ಈ ಅಂಗಡಿ ಎಲ್ಲಾ ಸೆಟಪ್ ಮಾಡಾಕ್ತಿವಿ. ಆಕ್ಚುಲಿ ಇದು ಈ ತರ ಅಂಗಡಿ ಕಾಣಂಗಿಲ್ಲ. ಇದು ಯಾವ್ದ್ ಅಂಗಡಿ ಇತ್ತಂದ್ರ ಒಂದು ಕಿರಾಣಿ ಅಂಗಡಿ ಇತ್ತು. ಅದಕ್ಕೆ ಮಲ್ಲು ಎಲೆಕ್ಟ್ರಿಷಿಯನ್ ಬೇಕಾಗ್ಯದ ಅಂತ ಹೇಳಿದ್ವಿ. ಅವ್ರೆಲ್ಲಾ ಎಲೆಕ್ಟ್ರಿಷಿಯನ್ ಎಲ್ಲಾ ಮಾಡಿ ಹೋದ್ರು. ಎಲ್ಲಾ ಎಲೆಕ್ಟ್ರಿಕ್ ಲೈಟ್ ಹಾಕಿದ್ರು, ಫೋನ್ ಹಾಕಿದ್ರು, ಎಲ್ಲ ಏನೇನು ಮಾಡೋದು ವಾಟ್ಸ್ ಮಾಡಿ ಒಂದೊಂದು ಲುಕ್ ತಂದು ಕೊಟ್ರು. ಮರ್ದಿವ್ಸ ನಮ್ದು ಟೆಸ್ಟಿಂಗ್ ಅದ, ನಮ್ದ ಮಷಿನ್ ಟೆಸ್ಟಿಂಗ್ ನಡೆದೈತಿ. ಮಷಿನ್ ಟೆಸ್ಟಿಂಗ್ ನ ನಾವಿಬ್ರು ಅನ್ಪಡೋದ್ರಾಗ ನಮಗ ಎಷ್ಟ ಬೇಸಿಕ್ ಅನ್ನ ನನಗೆ ಗೊತ್ತೈತಿ, ಅವನಿಗೆ ಅಡ್ವಾನ್ಸ್ ಗೊತ್ತು, ಇವನಿಗೇನು ಗೊತ್ತಿಲ್ಲ. ಏನಾತ ಏನ್ ಮಾಡಕ್ ಬರಲ್ಲ. ಈ ಅಣ್ಣವ್ರಿಗೆ ಫೋನ್ ಹಚ್ಚಿದ್ವಿ, ಮಧ್ಯಾಹ್ನ ಬಂದಾರ, ಬಂದು ನೋಡ್ಕೊಂಡು ಹೋಗ್ಯಾರ.
ಮಲ್ಲು ಮತ್ತೆ ಈ ಸೈಟ್ ವಿಸಿಟ್ ಕೊಟ್ಟು ಹೋದಂಗ ಹೋದ್ರಿ ಅವ್ರ ಅವತ್ತ ಹಾ ಪಗಾರ ಇಸ್ಕೊಳ್ಳಿಲ್ರಿ ಅವಾಗ ನನಗ್ ತಡಿ ನನಗ್ ಒಂದ್ ಗೊತ್ತಾಗೋಲ್ತ ನನ್ ಬಗ ಹೊಳತಿರೋ ನಾನ್ ಡೌನ್ಫಾಲ್ ತರಾಕ ಟ್ರೈ ಮಾಡಾಕತ್ತಿರೋ ಅವರಷ್ಟು ಬಿಸಿ ಇರ್ತಾರ ನಾನು ಹೇಳಾತೀನಿ ಅಷ್ಟೇ. ಏನಾಯ್ತಪ್ಪ ಅಂದ್ರ ಅವತ್ತಿನ ದಿವ್ಸ ಎಲ್ಲಾ ಬಂದ್ ನೋಡಿ ಹೋದ್ರು. ಇನ್ನೊಂದ್ ಸ್ವಲ್ಪ ಎಲೆಕ್ಟ್ರಿಷಿಯನ್ ವರ್ಕ್ ಇತ್ತು, ಅದು ಒಂದ್ ಏನ್ MC ಅಂತ ಹಾಕುದಿತ್ತು, ಅದು ಹಾಕುದಿತ್ತು. ಅವ್ರು ಬಂದ್ ಹಾಕ್ತಾರ, ನಾಳೆ ನೋಡುಮ ಅಂತ ಹೇಳಿ ನಾಳೆ ನಂದಿಲ್ಲ ಬರ್ತೀನಿ ಆಮೇಲೆ ಅಂತ ಹೇಳಿ ಹೋಗ್ಬಿಟ್ರು. ನಮ್ ಮರ್ದಿವ್ಸ ನಮ್ದು ಏನ ಶಾಪ್ ಓಪನಿಂಗ್ ಐತಿ 2ನೇ ತಾರೀಕು. 2ನೇ ತಾರೀಕು. ನಮಗರಿ ಗೊತ್ತಿಲ್ಲ ಅದಕ್ಕೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿ ಬರಾಕ್ತೇ ಆಗಿಲ್ಲ. ಫೋನ್ ಹಚ್ಚಿದೇವ್, ಬರ್ತೀನಿ ಅರ್ಧ ತಾಸ ಅಂದ್ರು. ಫೋನ್ ಹಚ್ಚಿದ, ಬರ್ತೀನಿ ಒಂದ್ ಅರ್ಧ ತಾಸ ಅಂದ. ಆಮೇಲೆ ಇವು ಫಸ್ಟ್ 1 ತನಕ ಇದ್ದೇವೆ ಇಲ್ಲ. 1ಕ್ಕೆ ಹೋದವ್ರು 2 ಆಯ್ತು, 3 ಆಯ್ತು, 4 ಆಯ್ತು, 7ಕ್ಕೆ ಫೋನ್ ಹಚ್ಚಿದೇವ್. ಮಲ್ಲೂರ್ ಎಲ್ಲದಿರಿ ಅಂತಂದ್ರು. ಇಲ್ಲ ತಿಕೋಟಾಗ ಬಂದೀನಿ ಅಂತಂದ್ರು. ಈ ಹೊಡ್ಡಿ ನಾವನ್ನ ಬಿತ್ತು ಗಜ್ಜ ಸಮ್ ಟೈಮ್ಸ್ ಆಗತೈತಿ ಅದು ಏನೋ ಅಂತಾರಲ್ಲ, ಅದು ನೆಗೆಟಿವ್ ಹೇಳಾತಿಲ್ಲ, ಅಷ್ಟು ಬಿಸಿ ಪರ್ಸನ್. ನಮಗ್ ಟೈಮ್ ಕೊಟ್ಟಿದ್ದು ದೊಡ್ಡದಿದ್ದು ಬ್ರೋ. ಐ ಹ್ಯಾವ್ ಬಂದಿದ್ದು ದೊಡ್ಡದಿದ್ದು. ಹೆಂಗೈತಿ ಎಲ್ಲಾನು ಹ್ಯಾಂಡಲ್ ಮಾಡಾಕ್ತಿವಿ. ಜೀವನ ಅನ್ನೋ ಸಣ್ಣದಲ್ಲ ಅದು. ಇಟ್ಸ್ ಅ ಬಿಗ್ ಪಾರ್ಟ್ ಆಫ್ ಲೈಫ್. ಯಾಕೋ ಚಲನಚಿತ್ರ ನೋಡ್ದಾಗ ಹೆವಿ ಚಲನಚಿತ್ರ ನೋಡ್ಯಾರ ಯಾಕೋ. ಅಂಡ್ ಅಗೇನ್ ಅವ್ರು ನಾನು ಅವ್ರ ಅಂಗಡಿ ಕರ್ಸಿದಾರ. ಈಗ ನಾ ಅಭಿಷೇಕ್ ಕೇಳ್ತೀನಿ ಅವ್ರದ್ದೇನೇನಂತ. ಅಭಿಷೇಕ್ ನಿಮ್ದ ಆಸ್ ಪಾರ್ಟ್ ಆಫ್ ಅ ಓನರ್, ಹಾ ನಿಮ್ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್ ಅಂದ್ರೇನು? ಹೊಸ ನೀವು ಅಂಗಡಿ ಹಾಕಿರಿ, ಅಂಗಡಿ ಒಳಗೆ ನೀವು ಹೊಸ ತರ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ಹೊಸ ತರ ಎಕ್ಸ್ಪೀರಿಯನ್ಸ್ ಅನ್ನಕ್ ಏನ್ರಿ, ಅಂಗಡಿ ಸ್ಟಾರ್ಟ್ ಮಾಡಿದೆವು. ಅಂದ್ರ ನಿಮ್ಗೆ ಐಡಿಯಾ ಹೆಂಗ್ ಬಂತ? ಮೇನ್ ಐಡಿಯಾ ಅಂತಂದ್ರ ಫ್ಲೆಕ್ಸ್ ಫ್ಯೂಲ್ ಬೇರೆ ಮಾಡ್ಬೇಕಿತ್ತು ನೀವು. ಅಂದ್ರೆ ವಾಟರ್ ಬಿಸ್ನೆಸ್, ಮತ್ತೆ ಟ್ರಾನ್ಸ್ಪೋರ್ಟ್, ಯಾವುದೇ ಹೋಟೆಲ್ ಮ್ಯಾನೇಜ್ಮೆಂಟ್, ಮತ್ತೆಲ್ಲ ಯಾವ್ದು ನಿಮ್ದ ಎಜುಕೇಶನ್ ಪ್ರಕಾರ ಬಿಕಾಮ್ ಸಾರಿ BBA ಮನ್ಸಿಗೆ ಹಸ್ಕೊಬೇಡ. ಆಸ್ ಅ BBA ಆಸ್ಪಿರೆಂಟ್ ಅಲ್ಲ ಆಸ್ಪಿರೆಂಟ್ ಪ್ರಕಾರ ಈಗ ಆಂಟ್ರಪ್ರೆನರ್ ಆಗಿವ್ರಿ ನಾವು. ಸದ್ಯಕ್ಕೆ ಆಂಟ್ರಪ್ರೆನರ್ ಇಲ್ಲ ಆಂಟ್ರಪ್ರೆನರ್ ಆಗ್ಯಾರ. ಸಾರಿ, ಆಂಟ್ರಪ್ರೆನರ್. ಆಸ್ ಅ ಆಂಟ್ರಪ್ರೆನರ್ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗೈತಿ ಹೊಸದರ? ಫಸ್ಟ್ ಈಗ BBA ಮುಗೀತು, 5th ಸೆಮ್ ಈಗ ಒಂದ್ ಚಂದಾಗ ಒಂದ್ ಬ್ಯಾಕ್ ಇಟ್ಟೆವು. 1 ವರ್ಷ ಮನ್ಯಾಗ ಕೂತೇವು. 6th ಸೆಮ್ ಎಲ್ಲಾ ಪಾಸ್ ಆದೆವು. ಪಾಸ್ ಆಗಿ ವಿಚಾರ ಬರತ್ತಿತ್ತು ಏನ್ ಮಾಡುದು ಅಂತ. MBA ಗರಿ ರೊಕ್ಕ ಹಾಕಿ ಯೂಸ್ ಇರ್ಲಿಲ್ಲ. MBA ಎದಕ್ ರೊಕ್ಕ ಹಾಕುದು, 20 ಲಕ್ಷ 30 ಲಕ್ಷ. ನಾವ್ PGCET ಬರೋದ್ರಾಗ ಅಟ್ರಾಗ ಐತಂದ ಕಾನ್ಫಿಡೆನ್ಸ್ ಇತ್ತು ನಮಗ್. ಅಂದ್ರ ಬರೋದ್ ಬಂದಿವ್ ರ್ಯಾಂಕಿಂಗ್ 14,000 ಏನೋ ಬತ್ತು. ಉಪಯೋಗ ಏನ್ ಮತ್ತ ಇಲ್ಲೇ ಬೀಳ್ಲಿ, ಇಲ್ಲೇ SP ಹೋಗೋದ್ ಹಾಕಿತ್ತು. ತಲ್ಯಾಗ ಬತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ತಲ್ಯಾಗ ಬಂದಿತ್ತು. ಹೋಟೆಲ್ ಮ್ಯಾನೇಜ್ಮೆಂಟ್ ತಲ್ಯಾಗ ಬಂದಾಗ ಮನ್ಯಾಗ ಕೇಳ್ದೆ ಎಷ್ಟ್ ವರ್ಷದ ಅಂತ, ಎಷ್ಟ್ ಫೀಸ್ ಅತ್ತಂತ. 8 ಲಕ್ಷ ಫೀಸ್, 4 ವರ್ಷದ ಕೋರ್ಸ್ ಅಂತ. ನಮ್ಮ ಮನ್ಯಾಗ ಸೀದಾ ಹೋಟೆಲ್ ಮ್ಯಾನೇಜ್ಮೆಂಟ್ ಏನು ಬೇಡ, ಸುಮ್ ಏನಾರ ಬಿಸ್ನೆಸ್ ವಿಚಾರ ಮಾಡು, ಬಿಸ್ನೆಸ್ ಹುಡ್ಕೋದು ಮತ್ತಂದ್ರ ತಲೆಯಾಗಿನ್ ತೆಗದಾಕೆಲ್ಲ ಮಾಡದೆ ಅದೇ ಸರ್ಚ್ ಮಾಡ್ಕೊಂಡ್ ಕೂತಿದ್ದೆ. ಮತ್ ಹೆಂಗಿದ್ರು ಖಾಲಿದ್ವಿ, ಸುಮ್ ಹೋಗಿ ಕೋರ್ಸ್ ಮಾಡೋನ್ ಬೆಂಗಳೂರದಾಗತ್ತಂದ್ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿದ್ದು ಮಾಡಿದ್ದು ಹೊಳ್ಯಾಗ ಹುಣ್ಸೆ ತೊಳೆದ್ ಬಿಟ್ರಿ. ಸಾರಿ, ಹಳಾಗಿನ ಹುಣ್ಸೆ ಅಂತ ತೊಳೆದಕ್ಕಿನ ತ್ರಾಸ್ ಬಂದಿದ್ದ ಉತ್ತರ ಕರ್ನಾಟಕದವ್ರಿಗೆ ಮೇನ್ ಏನು ಊಟ ಅಲ್ಲಿ ಚಂದ ಸಿಗ್ಲಿಕ್ಕತ್ತಂದ್ರ ನಾವ್ರಿ ಏನ್ ಮಾಡು ಎಂತ ಮಾರ್ಯ ನೀವು. ಅದ್ರಕಿನ್ನ ಹೊಲಸ್ ಊಟ್ರಿ, ಊಟ ಬಿಟ್ಟು ಎಲ್ಲಾ ಮಾಡಿದೀವಿ. ಅಷ್ಟ್ರೊಳಗ ನಾವ ಫೋನ್ ಮಾತಾಡ್ತಿದ್ವಿ. ಅವ್ರದ್ದು ಹತ್ತಿದು ಇತ್ತ APMC ಆಗ. ಅವರು ಅಲ್ಲಿ ಹೊಂಟಿದ್ರ, ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್, ಅದ್ರದ್ದು ಇದನ್ನ ಹಾಕೋನದ್ ಬಾಳ ತಲ್ಯಾಗ ಎಲ್ಲಾ ಮಾಡ್ಕೊಂಡ್ ಕೂತಿದ್ವಿ. ಆಮೇಲೆ ಅದ್ರಕಿನ್ನ ಪೈಲಾ ಫುಡ್ ಇಂಡಸ್ಟ್ರಿದಾಗ ಇಳಿಬೇಕ ಅಂತಂದಿತ್ತು. ಒಂದ್ ಶಾರ್ಟದ್ 1 ಇಯರ್ದೇನೋ 6 months ಕೋರ್ಸ್ ಇತ್ತು. ಅದ್ರದ್ದು ಮಾಡ್ಬೇಕತ್ತು ತಲ್ಯಾಗ ಬಂದಿತ್ತು. ಖರೆ ಮತ್ತ ಅವ್ರ ಮನ್ಯಾಗು ಬ್ಯಾಡ, ನಮ್ಮ ಮನ್ಯಾಗು ಬ್ಯಾಡತನ ನಾ ಫುಡ್ ಬಿಸ್ನೆಸ್ ಬಿಟ್ಟಿವ್. ಹಂಗೆ ಎಲ್ಲಾ ಸರ್ಚಿಂಗ್ ಎಲ್ಲ ಮಾಡ್ಕೊಂಡ್ ಕೂತಿದ್ವಿ. ಆಮೇಲೆ ನೆಕ್ಸ್ಟ್ ಡೆಲಿವರಿ ಏಜೆನ್ಸಿ ಬಂದಿತ್ತು. ಡೆಲಿವರಿ ಆಗ್ಲಿ, DTDC ಯಾವ ಬಿಜಾಪುರದಾಗೆಲ್ಲ ಅದಾವ, ಎಲ್ಲಾ ಕಡೆ ಹಾಕಿದ್ದೆಲ್ಲ ಬಂದಿತ್ತು. ಆಗ್ಲಿಲ್ಲ. ಹಲ್ದಿರಾಮ್ಸದ್ದು ಒಂದು ಹಾಕಿದ್ದು ರಿಟರ್ನ್ ಅವ್ರ ಮೇಲ್ ಬ್ಯಾಕ್ ಮಾಡಿದ್ರು. ಫಾರ್ಮ್ ಫಿಲ್ದಾಗ ಮೇನ್ ಒಂದ್ ಇದು ಬರ್ತೈತಿ. ನನಗೆ ಯಾಕೋ ಡೌಟ್ ಬರಲ್ಲ, ನಾ ವಿಡಿಯೋ ಹೋಗ್ತಿರುತ್ತೆ.
ಚೆಕ್ ಮಾಡ್ತೀನಿ ತಡಿ. ನೋಡ್ಬೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅದಕ್ಕ ಅದ್ರೊಳಗ ಒಂದು ಎಲ್ಲಾ ಫಾರ್ಮ್ ಎಲ್ಲಾ A to Z ಎಲ್ಲಾ ಫಿಲ್ ಮಾಡಿದ್ಮೇಲೆ ಒಂದ್ ಇದು ಬರ್ತೈತಿ, ನಿಮ್ ಪಾಸ್ಟ್ ಫುಡ್ ಬಿಸ್ನೆಸ್ ಏನಿತ್ತು ಅದೊಂದು ಖಾನೆ ಬತ್ತು. ಖಾನೆದಾಗರಿ ನಮ್ದು ಎಂಟಿ ಐತಿ, ಏನೂ ಇಲ್ಲ, ಸ್ಟಾರ್ಟ್ಅಪ್ ಐತಿ. ಹಿಂಗ್ ಹೇಳನ ಮತ್ ಅದನ್ನು ರಿಜೆಕ್ಟ್ ಆಯ್ತು, ಎಲ್ಲಾ ಆಯ್ತು, ತಲೆಯಾಗ ಬಂತ. ಅವೇ ನೋಡ್ಕೊತ ಸರ್ಚ್ ಮಾಡ್ಕೋತ ಕೂತಿದ್ವು. ಏನಂತಾರ ಕ್ಲಾತಿಂಗ್ ಡ್ರೆಸ್ ಅದೆಲ್ಲ ರೀಲ್ಸ್ ಬರಾತಿದ್ದು. ಇದು ಮಾಡಿದ್ರೆ ಹೆಂಗ ಅಂತಂದ್ ಇಬ್ರು ಪ್ಲಾನ್ ಮಾಡಿದ್ವಿ, ಹುಡುಕ್ಯಾಡಿದ್ವಿ. ಅಮೆಝಾನ್ನಾಗ ಒಂದ್ ಸಿಕ್ಕಿತ್ತು, ಎಲ್ಲಾ ಮಾಡಿತ್ತು, ಆರ್ಡರ್ ಹಾಕಿದ್ವಿ. ಆರ್ಡರ್ ಹಾಕಿ ಅದು ಬಿಜಾಪುರ್ ಬರೋಣ ಮಷೀನ್ ಹಾಕಿದ್ವಿ. ಅದು ಮಷೀನ್ 50,000 ಮಷೀನ್. ಆ ಮಷೀನ್ ಹಾಕಿ ಈಗ ಈಗ ನಾವ್ ಏನೋ ಮಾಡಕ್ ಹೋಗಿರ್ತೀವಿ, ಆ ಏನೋ ಮಾಡಕ್ ಹೋಗಿರ್ತೀವಿ, ಎಲ್ಲಾ ಮಾಡಿ ಮುಗಿಸಿರ್ತೇವ್. ಮಾಡಿ ಮುಗಿಸಿದ್ಮೇಲೆ ಹೇಳ್ತಾರ ಮಂದಿ, ಇಲ್ಲ ಹಿಂಗ್ ಹಾಕಿದ್ರು ಬಾಳ್ ಚಲೋ ಆಕೈತಿ, ಹಂಗ ಹಾಕಿದ್ರು ಬಾಳ್ ಚಲೋ ಆಕೈತಿ ಅಂತ ಹೇಳೋಣ. ಮತ್ತೇನ್ ತಲೆಯಾಗ ಬತ್ತು, ಇದು ನಮ್ದು ಆಕ್ಚುಲಿ ನಾವ್ ಮೈಂಡ್ ಸೆಟ್ ಏನ್ ಮಾಡಿದಂದ್ರ ಈ ಬಿಸ್ನೆಸ್ ಬರ್ಬೇಕಂದ್ರ ನಮ್ದೊಂದು ಓನ್ ಆಗಿರ್ಬೇಕು, ಒಂದು ಕ್ಲಾತ್ ಬ್ರ್ಯಾಂಡ್ ಆಗ್ಬೇಕು. ಆಮೇಲೆ ನಮ್ದಾದ್ರ ಒಂದು ಏನಾರ ಯುನಿಕ್ನೆಸ್ ಅನ್ನೋದು ಬೇಕು. ಯುನಿಕ್ನೆಸ್ ನಮಗ್ ಬೇಕಾಗಿತ್ತು. ಆ ಯುನಿಕ್ನೆಸ್ ಸಂಬಂಧ ಮತ್ತ ಅದನ್ನ ಕ್ಯಾನ್ಸಲ್ ಮಾಡಿಸಿ ಮತ್ ಬೆಂಗಳೂರಿಗೆ ಹೋಗಿ ಅಲ್ಲಿ ಮಷಿನ್ ಟ್ರಾನ್ಸ್ಪೋರ್ಟಿಗೆ ಹಾಕೊಂಡು ಆಮೇಲೆ ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಮಟೀರಿಯಲ್ ಮಾತ್ರ ವಜ್ ಹೋಯ್ತು ನಮಗ್ ಬರ್ಬೇಕಂದ್ರ ಮಟೀರಿಯಲ್ ಹುಡುಕಾಡ್ಬೇಕಂದ್ರ ಅಷ್ಟು ಸರಿ ಹೋಗಿಲ್ಲ ಮಟೀರಿಯಲ್ ನಮ್ದ. ಯಾಕಂದ್ರ ನಾವು ಎಲ್ಲಿ ಚಿಕ್ಕಪೇಟೆದಾಗ ಹೋದೇವಪ್ಪ. ಚಿಕ್ಕಪೇಟೆದಾಗ ಹೋಗಾನ ಏನ್ ಲಬಡ ಅಂತಂದ್ರ ಅಲ್ಲಿ ಹೊಂಟೇವಿ ನಮಗ ಈಗ ಸುಮ್ ನಿಂತು ಬಿಡುದು, ತಾವ್ ಮುಂದೆ ಮಂದಿ ಹೊಂಟಾರ, ಅದ್ರಾಗ ಅದ್ರ ಒಳಗ್ ಹೋಗ್ತೇವ್. ಹೋಗಾನ ಅಲ್ಲಿ ಮಟೀರಿಯಲ್ ನೋಡ್ತೀವಿ, ಮಸ್ತ್ ಕ್ವಾಲಿಟಿ ಅನಿಸ್ಬಿಡ್ತ ನನಗ್. ಸಿಗ್ತಾವ ನಿಮ್ ಚಿಕ್ಕಪೇಟೆದಾಗ ಎಲ್ಲಾ ಕರೆ ಕ್ವಾಲಿಟಿ ನಮಗ್ ಸರಿ ಅನ್ನಿಸಿಲ್ಲ. ಬಿಟ್ ಮತ್ ನಮ್ದ ಬೇರೆ ಕಡೆ ತರ್ಸಿದೇವ್ ನಾವೆಲ್ಲ ಮಟೀರಿಯಲ್ ಅದೆಲ್ಲ ನೋಡೋಣ. ಈ ಸದ್ಯಕ್ ಮಟೀರಿಯಲ್ ನೀವು ಬಂದ್ ನೋಡಿದ್ರ ಅಂದ್ರ ಹುಚ್ಚಿಡ್ತೀರಿ, ಅದ್ರ ಬಗ್ಗೆ ನಮ್ದೆಲ್ಲ ಮಲ್ಲೋರು ಎಕ್ಸ್ಪೀರಿಯನ್ಸ್ ಬಾಳ ಅದ್ರ. ನಾವಂತೂ ಹುಡಿ ಹಾಕೊಂಡಿದ್ದೆವು. ಏನಂತಾರ ಸ್ಯಾಟಿಸ್ಫೈಡ್ ಆಗಿನ ಟಿ ಶರ್ಟ್ ಹಾಕೊಂಡಿದ್ದಕ್ಕ, ಹುಡಿ ಹಾಕೊಂಡಿದ್ದಕ್ಕ. ಮತ್ ಟಿ ಶರ್ಟ್ ಅಂತೂ ಕ್ವಾಲಿಟಿ ಮಸ್ತ್ ಅದಾವ್. ಥ್ಯಾಂಕ್ಸ್ ಟು ಅಭಿಷೇಕ್ ಅಂಡ್ ಕುಶಾಲ. ಹಂಗೇನಿಲ್ರಿ, ಥ್ಯಾಂಕ್ಸ್ ಅನ್ನೋದಕ್ಕಿನ್ನ ನಿಮ್ದು ಬಿಸ್ನೆಸ್ ಏನೈತಿ ನಾ ದೊಡ್ಡದಾಲಿ, ನಾವು ಸಪೋರ್ಟ್ ಇರ್ತೇವೆ. ನಿಮ್ ಸಪೋರ್ಟ್ ದಿಂದಾನೇ ಏನೈತಿ ನಿಮ್ದು ಹೇಳ್ರಿ, ನಿಮ್ದು ಹೆಂಗ ನಿಮ್ ಜರ್ನಿ ಇದು ಫೀಲ್ಡಿಗೆ ಹೆಂಗ್ ತಲೆಯಾಗ ಬತ್ತ? ಇದು ನನ್ ಫೀಲ್ಡ್ ನೋಡ, ಫಸ್ಟ್ ನಾವಂತೂ ನೀವಂತೂ ಡಿಪ್ಲೊಮಾ ಸ್ಟೂಡೆಂಟ್ ಫ್ರೆಂಡ್ಸ್ ಇಬ್ರು ಫಸ್ಟ್ ಸಮಿಂದ. ಅಂದ್ರ ನಿಮ್ಗೊಂದ್ ಕ್ಲಾರಿಫೈ ಕೊಡ್ತೀನಿ. ಇವ್ರೊಬ್ರು ಮೊದ್ಲ ಫ್ರೆಂಡ್, ಆಮೇಲೆ ನಾ ಫ್ರೆಂಡ್ ಆಗೀನಿ, ಆಮೇಲೆ ಇವ್ರಿಗೂ ಆಮೇಲೆ ನಾ ಫ್ರೆಂಡ್ ಆಯ್ತು. ಹಾರ್ತೀನಿ ತಲಿ ಮ್ಯಾಗಿನ ಹಾರೈತಿ ಅಂತ ಕೊಡ್ತೇವ್. ಫಸ್ಟ್ ಅಭಿಷೇಕ್ ನಾನು ಫ್ರೆಂಡ್ಸ್ ಡಿಪ್ಲೊಮಾದಾಗ. ನಾವಿಬ್ರು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಓದ್ತಿದ್ದು. ಕಂಪ್ಯೂಟರ್ ಸೈನ್ಸ್ ದಾಗ ಫಸ್ಟ್ ಎಲ್ಲ ನಾನೆಲ್ಲ ಅಭ್ಯಾಸ ಮಾಡ್ತಿದ್ದು ಸ್ವಲ್ಪ ಅದೇನ ಅಭ್ಯಾಸ ಲಕ್ಷ ಕೊಡೋದಕ್ಕೆ ಬ್ಯಾಗ್ ಬಿದ್ದು ಬ್ಯಾಗ್ ಹಾಗೆ 4-5-6 ವರ್ಷ ಮ್ಯಾಗ ಆಯ್ತು. ಟೋಟಲ್ ಎಷ್ಟು 2 ಲ್ಯಾಬ್ 3 ಥೇರಿ ಬ್ಯಾಕ 2 ಲ್ಯಾಬ್ ಪಾಸ್. ಫಸ್ಟ್ ಸೆಮ್ ಇದು ಲ್ಯಾಬ್ ಎಲ್ಲ ಪಾಸ್. ಯಾಕಂದ್ರೆ ಡಿಪ್ಲೊಮಾ ಮೇಲೆ ನಾವು 10th ಮೇಲೆ ಡಿಪ್ಲೊಮಾ ಹೋಗಿತ್ತು. ನಮಗ ಅಷ್ಟು ಐಡಿಯಲ್ ಡಿಪ್ಲೊಮಾ ಹೆಂಗಿರುತ್ತೆ ಅದು ಸ್ವಲ್ಪ ಟಫ್ ಆಗಿಬಿಡುತ್ತೆ. ನಾವು ಕನ್ನಡ ಮೀಡಿಯಮ್ ನನಗೆ ಫೇಲ್ ಆಯ್ತು ಎಲ್ಲ. ಹಿಂಗಾಗಿ ಮತ್ತೆ ಪಾಸ್ ಆದೆವು. ಅಣ್ಣವ್ರು ಬೇರೆ ಫೀಲ್ಡ್ಸ್ ಚೂಸ್ ಮಾಡಿದ್ರೆ ಅದು ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡೋದು. ಅಣ್ಣ ಅವ್ರ ಬೇರೆ ಫೀಲ್ಡ್ ಚೂಸ್ ಮಾಡಿದ್ರೆ ನಾವು ಅದೇ ಕಂಟಿನ್ಯೂ ಮಾಡಿದ್ರೆ ಡಿಪ್ಲೊಮಾ. ನಾ ಇಯರ್ ಗೇಟ್ ಆಗಿಲ್ಲ, ಇಯರ್ ಬ್ಯಾಕ್ ಆಗಿಲ್ಲ ಅಂದ. ಇಯರ್ ಬ್ಯಾಕ್ ಆಗಿಲ್ಲ ಅಣ್ಣ, ಬೇರೆ ಡಿಪಾರ್ಟ್ಮೆಂಟ್ ಎಂಟ್ರಿ ಆಗಿದ್ದೆ. ಆದ್ರೆ ಏನಾಯ್ತು ಅವ್ನಿಗೆ ಏನು ಒಲ್ಲ ಅನ್ನಕೇನಿಲ್ಲ, ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿ ಅದು ಇದಾಗಿ ಸ್ವಲ್ಪ ಬ್ಯಾಡ್ ಅಂತ ಬಿಟ್ರೆ ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದೆವು. ಡಿಪ್ಲೊಮಾ ಥರ್ಡ್ ಸೆಮ್ ಬಂದ ಹಂಗೆ ಸ್ವಲ್ಪ ಕಂಪ್ಯೂಟರ್ ನಾನು ಮೊದ್ಲೇ ಕಂಪ್ಯೂಟರ್ದಾಗ ತಲಿ ಕಿತ್ತಾಡೋದು ಮಾಡೋದು ಅದು ಭಾಳ. ಅವಾಗ ಸ್ವಲ್ಪ ಹುಡುಗ ಜರ ಲಕ್ಷ ಕೊಡಕತ್ತ. ಅವಾಗ ಸ್ವಲ್ಪ ಏನೋ ಹಂಗೆ OS ಚೇಂಜ್ ಮಾಡೋದು ಅದು ಮಾಡ್ಕೊತಿರ್ತಿದ್ದು. ಹಂಗ ತಲೆಯಾಗ ತಗೋತ್ ಕಸ್ಟಮರ್ ಮಾಡಕತ್. ಅವಾಗ ಇದು ಇಯರ್ 2018 ಅಂದ ಡಿಪ್ಲೊಮಾ ಅಡ್ಮಿಷನ್ ಅಭಿಷೇಕ್ ಅಣ್ಣ ನಾನು. ಅದಾಗಿನ 19 ಥರ್ಡ್ ಸೆಮ್ ನಾನು. ಅಣ್ಣ 19 ಹೊರಗೆ ಹೋದ್ರೆ ಕಾಮರ್ಸ್ ಮಾಡಿದ್ರೆ ಅಲ್ಲಿಂದ ನಾ 19 ಹಂಗ ಸಣ್ಣಗೆ ಸ್ವಲ್ಪ ಏನು ಬೇಸಿಕ್ ಕಲ್ಕೋತ್ ಹಂಗ ಹೊರಗೆ ಕೆಲಸ ಮಾಡತ್ತು.
ದಂಡಿ ಬಂದು 6 ಸೆಮಿಸ್ಟರ್ ಬ್ಯಾಕ್ ಬಿತ್ತ ಅದು ಯಾವ್ದೋ ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಸಬ್ಜೆಕ್ಟ್ ಇತ್ತ, ಅದು ಬ್ಯಾಕ್ ಬಿತ್ತ. 2 ವರ್ಷ ತೆಗ್ದಿನಿ, 2 ವರ್ಷ ವೇಟ್ ಮಾಡಿನ ತೆಗಿಲಕ್. ಆ ಗ್ಯಾಪ್ದಾಗ ಅದಕ್ಕಿಂತ ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತ. ಆ ಗ್ಯಾಪ್ದಾಗ ಹೊರಗ ನಮ್ದೇ ಅಂಗಡಿ ಐತಿ, ಅಂಗಡಿ ಒಳಗೆ ಕೆಲಸ ಮಾಡ್ತಿದ್ದೆ. ನಮ್ದು ಎಲೆಕ್ಟ್ರಿಕಲ್ ಅಂಗಡಿ ಐತಿ, ಎಲೆಕ್ಟ್ರಿಕಲ್ ಅಂಗಡಿಯಾಗ. ಆಮೇಲೆ ನಂದು BE ಅಡ್ಮಿಷನ್ ಆಯ್ತು, ಅಲ್ಲಿ ಹಂಗೆ ಕೆಲಸ ಮಾಡ್ಕೋತ ಕ್ಯಾಮ್ರಾ, CCTV, ಡೆಸ್ಕ್ಟಾಪ್ ಹೊರ ಕಸ್ಟಮರ್ ಸರ್ವಿಸ್ ಕೊಡಾಕತ್ತೆ. ಮೇನ್ ಏನ್ ನಮ್ದು ಕ್ವಾಲಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ದು ಅವ್ರಿಗೆ ಕ್ವಾಲಿಟಿ ಕೊಡ್ಬೇಕು. ರೊಕ್ಕ ಎಷ್ಟು ಬೇಕಾದ್ರೆ ಕ್ವಾಲಿಟಿ, ರೊಕ್ಕ ತಕ್ಕಂಗ ಕ್ವಾಲಿಟಿ ಇದ್ದಂಗ ರೊಕ್ಕ. ಏನು ಕಾಂಪ್ರಮೈಸ್ ಏನಿಲ್ಲ ಅದ್ರಾಗ. ಮೇನ್ ಏನು ಕಸ್ಟಮರ್ ಏನೋ ಅವ್ರ ಖುಷಿ ಇರ್ಬೇಕಟ. ಅದು ತಲೆ ಮೈಂಡ್ ಸೆಟ್ ಇಟ್ಕೊಂಡು ನಾವು ಹಂಗ CCTV ಕಂಪ್ಯೂಟರ್ದಾಯ್ತು ಸರ್ವಿಸ್ ಕೊಟ್ಕೋತ ಹಂಗೆ ಇಲ್ಲಿ ತನಕ ಬಂದಿದ್ದೆವು. ಇನ್ನು ಮುಂದೆ ಡೆವಲಪ್ಮೆಂಟ್ ಮಾಡ್ಬೇಕತ್ತೈತಿ. ನಾವು ಸ್ವಲ್ಪ ಟ್ರೈನಿಂಗ್ ತಗೊಂಡು ಮಾಡಿ ಬಿಸ್ನೆಸ್ ದೊಡ್ಡ ಮಾಡ್ಬೇಕತ್ತೈತಿ ಅಂಗಡಿ. ನಾವು ನಿಮ್ಗೆ ಸಾಥ್ ಕೊಡ್ತೇವಲ್ಲ. ನೀವು ಹಂಗ ಸಾತ್ ಇರ್ತೀರಿ ಗೊತ್ತೈತಿ. ಸಾತ್ ಇರ್ತದ ಗೊತ್ತದ ಎಕ್ಸ್ಪೀರಿಯನ್ಸ್ ಹೇಳ್ರಿ ನಮಗೆ. CCTV ನೋಡಿ, ನನಗೆ CCTV ಮೈಂಡ್ ಸೆಟ್ ಮೊದಲೇ CCTV ಇದಿಲ್ಲ ಅಂದ. ಮುಂಚೆ ಏನಂದ ಬರೀ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಕಮ್ಮಿ ಮತ್ತೆ ಲ್ಯಾಪ್ಟಾಪ್ ಜಾಸ್ತಿ. ಯಾಕಂತ ಹೋದ್ರೆ ಮಜಾ ಬರ್ತೈತಿ, ಮತ್ತೆ ಅದ್ರಾಗೇನು ಹೊಸ ಕಲಿಯಾಕ ಬರ್ತೈತಿ. ಹೊಸ ಬೇರೆ ತರ ಲ್ಯಾಪ್ಟಾಪ್ ಬರ್ತಾವ, ಅದಾಯ್ತು ಇದು ಮಾಡ್ತು, ಬಿಚ್ಚೋದು ಮಾಡೋದು ಎಲ್ಲ ನೋಡ್ಕೊಂಡು ಮಾಡಿ ಹಂಗೆ ಮಾಡಾಕತ್ತು. ಅದಂಗೇನ ನಮ್ದು ಎಲೆಕ್ಟ್ರಿಕಲ್ ಅಂಗಡಿ ಏನು ಕೆಲಸ ಮಾಡ್ತಿದ್ದ ಹಂಗ ನಾ ಸೈಟಿಗೆ ಹೋಗ್ತಿದ್ದ. ನಮ್ಮ ಕಾಕರ್ ಕಳಿಸಿದ್ರು. ಕಳಿಸಿದಾಗ ಸ್ವಲ್ಪ ವೈರಿಂಗ್ ಅದು ನೋಡಿದಾಗ CCTV ನೋಡ್ತಿದ್ದಂಗೆ ನೋಡ್ಕೋತ ವೈರಿಂಗ್ ಮಾಡೋದು ಹೆಂಗೆ ಮಾಡೋದು ಟೋಟಲಿ CCTV ಬಗ್ಗೆ ಐಡಿಯಾ ತಗೋಕತ್ತೆ. ತಗೊಂಡ್ ಬಳಿಕ ಹಂಗೆ ಸ್ವಲ್ಪ ನಾನೇ ಸ್ವಂತ ಈಗೇನು BE ಅಡ್ಮಿಷನ್ ಮಾಡಿದೆ. BE ಅಡ್ಮಿಷನ್ ಟೈಮ್ದಾಗ ಹಂಗೆ ಗ್ಯಾಪ್ ಟೈಮ್ದಾಗ ಅದಕ್ಕಿಂತ ಮುಂಚೆನೂ ಕಸ್ಟಮರ್ಸ್ ಅದಾರ CCTV ಇನ್ಸ್ಟಾಲ್ ಮಾಡ್ಕೋತ ಬಂದೆ. ಈ ಸದ್ಯಕ್ಕೆ ಏನಾಗೈತಿ, ಡೆಸ್ಕ್ಟಾಪ್ ಕಮ್ಮಿ ಆಗೈತಿ, CCTV ಹೆಚ್ಚಾಗೈತಿ. ಈಗ ಅದನ್ನ ಹಾಗಾಗೈತಿ, ನಾವು ನಮ್ ಮೆಂಟಲ್ ನಾವು ಬೇರೆನೇ ವಿಚಾರ ಮಾಡಿರ್ತೀವಿ. ರೂಟ್ ಚೇಂಜ್ ಆಗ್ತೈತೆ ಅದ. ಫಸ್ಟ್ ನಾ ಟೆಕ್ನಿಕಲಿ ಫುಲ್ ಪ್ರಿಪೇರ್ ಅದೀನಿ ಈಗ. ಅಂದ್ರೆ ಆಸ್ ಅ ಟೆಕ್ನಿಷಿಯನ್ ಮತ್ತೆ IT ಸಪೋರ್ಟ್ ಕೊಡ್ತೀನಿ ಸ್ಕೂಲ್ ಕಾಲೇಜಸ್. ಈಗ ಏನ್ ಪ್ರಾಬ್ಲಮ್ ಆಗ್ಯದ ನಂದು, ಈಗ ನಾನು BE ಓದಕತ್ತೀನಿ. BE ಓದ್ತಾ ಹೊರಗೆ ಮ್ಯಾನೇಜ್ ಮಾಡೋದು ಆಗಲಾರ್ದ ಪ್ರೆಷರ್ ಆಗಿ ನಾ ಸ್ವಲ್ಪ ಹಿಂದೆ ಮುಂದೆ ಆಗತ್ತದ ಅಷ್ಟೇ. BE ಒಂದ್ಸಲ BE ಮುಗಿಲಿ, ನಾ ಬೆಂಗಳೂರಿಗೆ ಹೋಗಿ ಏನೋ ಒಂದು ಲೈಸೆನ್ಸ್ ತಗೊಳ್ಳೋದಾಲಿ, ಏನೋ ಟ್ರೈನಿಂಗ್ ತಗೊಳ್ಳೋದಾಲಿ, ಏನೋ ಸ್ವಲ್ಪ ಅಂದ್ರೆ ಹೆಚ್ಚಿನ ಕಲ್ತು ಮಾಡಿ. ಅದು ಏನು ಕಲ್ಕೋತ ಮಾಡ್ತೇವೆ, ಯಾಕಡೆ ಟೈಮ್ ಕೊಡೋದಾಗಿಲ್ಲ, ಮೈಂಡ್ ಪ್ರೆಷರ್ ಆಗ್ತೈತಿ. ಅದು ಮಾಡು ಇದು ಮಾಡು ಅಂತ ಹೇಳಿ ಅದಕ್ಕೆ ಇವತ್ತು ಫೋನ್ ಹಚ್ಚಿದ್ರೆ ನಾಳೆ ಸಿಗ್ತಾರ ನಮಗೆ. ಹಂಗೇನಿಲ್ಲ, ನಿನ್ನೆ ಫೋನ್ ಹಚ್ಚಿದ್ರೆ ಇವತ್ತು ಸಿಗ್ತಾರ. ಇವತ್ತು ಬೆಳಿಗ್ಗೆ ನೋಡ ಕಾಲೇಜ್ದಾಗ ನಮ್ದು ಫೈನಲ್ ಇಯರ್. ನಾನೀಗ ಫೈನಲ್ ಇಯರ್ ಏನ್ ನಡೆದ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಐತಿ. ಅದ್ರಾಗ ಎಲ್ಲ ಸಬ್ಮಿಷನ್ ಇರ್ತೈತಿ. ಅದು ಇವ್ರ ಗೊತ್ತಾ, ಅಣ್ಣ ಫೋನ್ ಹಚ್ತಾರ ಬಾರಿ ಅಂತ ಹೇಳಿ. ಈಗ ಬಂದು 1 ತಾಸಿಂದ ಬಂದಿದ್ದು ವಿಡಿಯೋ. ಆಕ್ಚುಲಿ ನಮ್ದು ಪ್ಲಾನ್ ಏನಿತ್ರಿ, ಇವತ್ತ ಹೊರಗೆ ಊಟ ಮಾಡೋ ಪ್ಲಾನ್ ಮಾಡಿತ್ತು ನಮ್ದು. ಅಣ್ಣವ್ರು ನಮ್ ಕೈ ಕೊಟ್ಬಿಟ್ರು, ಲಪಡ ಕೈ ಕೊಡ್ಬೇಕಂತೇನಿದಿಲ್ಲ. ಜಸ್ಟ್ ಲೈಕ್ ಏನಂತಾರ ಅದು, ಅದೇ ಸಿಚುವೇಶನ್ ಹಂಗ್ ಮಾಡಿಸ್ತೈತಿ. ಸಿಚುವೇಶನ್ ಅನ್ನಕ್ಕಿಲ್ಲ, ಸ್ವಲ್ಪ ಕಾಲೇಜ್ದಾಗ ಭಾಳ ದಿವಸ ನಾ ಕಾಲೇಜ್ ಹೋಗಿದ್ದೆ ನಾನು. ಅದಕ್ಕೆ ಎಲ್ಲಿ ಕ್ಯಾಂಟೀನ್ ಮಿಸ್ ಮಾಡತ್ತಿದ್ರ. ಕ್ಯಾಂಟೀನ್ ದೋಸ್ತರೋಡ ಕ್ಯಾಂಟೀನಿಗೆ ಹೋಗಿ. ಕ್ಯಾಂಟೀನ್ ಏನಿಲ್ಪ ನಮ್ದು, ಲೈಬ್ರರಿ. ಏನೇನ್ ತಿಂದ್ ಬಂದಿಪ್ಪ? ಇದೇ ನಮ್ಮ ಮಾಮೂಲಿ ಉಪ್ಪಿಟ್ಟು. ಮಧ್ಯಾಹ್ನ ಉಪ್ಪಿಟ್ಟು ಮಾಡಲ್ಲ, ಏನಿಲ್ಲ. ಕಾಜು ರೈಸ್, ಕಾಜು ಫ್ರೈಡ್ ರೈಸ್ ಅಷ್ಟಿಂದು ಪ್ರಾಜೆಕ್ಟ್ ತೋರಿಸಿದ್ದು. ಜಸ್ಟ್ ರಿಚ್ ಕಿಡ್ ಥಿಂಗ್ಸ್ ಗೈಸ್. ನೋ ಬ್ರೋ, ಹಂಗೇನಿಲ್ಲ. ಪೈಸಾ ಕಾಜು ಫ್ರೈಡ್ ರೈಸ್ ಅಟ್ಟೆ ತಿನ್ಬೋದಿತ್ತವ. ಕಾಜು ಫ್ರೈಡ್ ರೈಸ್ ಅದಕ್ಕೊಂದು 30 ರೂಪಾಯಿ ಹೆಚ್ಚಿಗೆ ತಗೊಂಡಿರ್ತಾರ. ಹಾಕಿ ಕುದಿಸಿ ಮಾಡಿ ಕರಿತಾರ ನೋಡ. ಮತ್ತ ಕುದಿಸಿದ್ವಿ ಅಂತಂದ್ರ ಕಾಜು ಕತ್ಲಿ ಆತಂದ್ರ. ಗೈಸ್ ಒಂದ್ ಮಾತು ಹೇಳ್ಬೇಕಂದ್ರ, ಫಸ್ಟ್ ಅಭಿಷೇಕ್ನೇ ನನಗೆ ಕುಶಲ ಪರಿಚಯ ಆಗಿದ್ದು. ಅದು ಯಾವಾಗಪ್ಪ ಅಂದ್ರೆ ಒಂದ್ಸಲ ಎಗ್ರೆಸ್ ಅಂಗಡಿ ಕೂತಿದ್ದು, ಎಗ್ರೆಸ್ ತಿನ್ನಾಕತ್ತಿದ್ದು. ನನಗೂ ನೆನಪಿಲ್ಲ, ಅವನಿಗೆ ನೆನಪೈತಿ. ಅಣ್ಣ ವಿಡಿಯೋ ಎಡಿಟ್ ಮಾಡ್ತಾರೆ, ನಾನು ವಿಡಿಯೋ ಎಡಿಟ್. ನಂದೇನು ಅವರು ಪ್ರೀಮಿಯರ್ ಪ್ರೋ ಎಡಿಟರ್, ನಾ ಸ್ವಲ್ಪ ಬೇಸಿಕ್, ಕುಶಲ್ ಅವ್ರು ಫುಲ್ ದೊಡ್ಡದ. ಅವ್ರ ಆಫ್ಟರ್ ಎಫೆಕ್ಟ್ಸ್ ಮತ್ತ ಪ್ರೀಮಿಯರ್ ಪ್ರೋ ಇವರೆಲ್ಲ ಇದ್ರ. ಮತ್ತ ಪ್ರೀ ವೆಡ್ಡಿಂಗು ಮತ್ತೆ ಏನೇನ್ ಮಾಡ್ತಾರ, ಗ್ರಾಫಿಕ್ ಡಿಸೈನರ್. ಟೋಟಲಿ ಇಲ್ಲ, ನಾವ್ ಸ್ವಲ್ಪ ಕೊಡೋಣ. ರಿಲೇಟೆಡ್ ಟು ಗ್ರಾಫಿಕ್ ಡಿಸೈನರ್ ಮತ್ತೆ ವಿಡಿಯೋ ಎಡಿಟರ್
ಮತ್ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ವಿಡಿಯೋ ಮಾಡ್ತಿರು. ಅವಾಗ ನಾವ್ ಹಿಂಗ ಡಿಸ್ಕಸ್ ಎಗ್ರೆಸ್ ತಿನ್ನಕಂತೇನೋ ಏನೋ ಯಾವಾಗೋ 2000 ಮೇ ಬಿ 21 ಇರ್ಬೋದು. ನಮ್ ಹುಡುಗರ್ದ ಹೆಂಗಂದ್ರ ಚಾ ಟಪರ್ಯಾಗರೇ ಮಾತಾಡಿರ್ತೇವ್, ಎಗರಸ್ ಅಂಗಡಿಯಾಗರೇ ಮಾತಾಡಿರ್ತೇವ್, ಎಲ್ಲಾರ ಊಟಕ್ ಹೋದಾಗರೇ ಮಾತಾಡಿರ್ತೇವ್. ನಮ್ದ್ ಹಂಗೆ ಇರ್ತಾವ, ಕಾನ್ವರ್ಸೇಷನ್ ದಾಗೆ ಮುಗಿದ್ ಬಿಟ್ಟಿರ್ತೈತ್ ನಮ್ದ. ಬೈ ಇದಿದು ಮೇ ಬಿ 2021 ಇರ್ಬೋದು. ಅವಾಗ ಕುಶಾಲ್ ಪರಿಚಯ ಆಗಿದೆ. ಅಂದ್ರೆ ಅವಾಗ ಹಂತಾಪ ಏನಿಲ್ಲ, ಹಾ ಬೈ ಹೂ ಬೈ ಹೂ ಬೈ ಹಾ ಬೈ ಅಷ್ಟೇ, ಬರೀ ಬೈದಾಗಿ ಇರ್ತಿದ್ದೇವ್ ನಾವು. ಆಫ್ಟರ್ ಕೋವಿಡ್ ಇರ್ಬೇಕು. ಹಾ ಕೋವಿಡ್ ಆದ್ಮೇಲೆ ಅದು ಒಟ್ಟ ಟೋಟಲಿ ಅದಾಗಿಂದ ಹಂಗ ಪರಿಚಯ ಆದ್ರು. ಸ್ವಲ್ಪ ಹಂಗ ಕಾನ್ವರ್ಸೇಷನ್ ಆಯ್ತು. ಇತ್ತಿತ್ತಾಗಿ ಒಂದ್ 1 ಇಯರ್ ನಾವು ಸ್ವಲ್ಪ ಅವ್ರು ಕ್ಲೋಸ್ ಆಗಿ ಅವ್ರ ಶೋರೂಮ್ ಕ್ಯಾಮ್ರಾ ಹಾಕೋದು, ಸ್ವಲ್ಪ ಕ್ಲೋಸ್ ಆದ್ರು. ಆಮೇಲೆ ನಮ್ದು ಅವ್ರದ್ದು ಕಾಂಟ್ಯಾಕ್ಟ್ ಹೆಚ್ಚಾಯ್ತು. ಯಾಕೆ ಇವ್ರು ನಮ್ಮ ಓಣ್ಯಾನವ್ರೆ, ನಮ್ಗೆ ಗೊತ್ತಿಲ್ಲ ಇವ್ರು ನಮ್ಮ ಓಣ್ಯಾನವ್ರು ಅಂತ ಹೇಳಿದ್ರು. ಅಲ್ಲೆಲ್ಲ ಓಣ್ಯಾಗಿರ್ತಾರೆ ಅವ್ರದ್ದು. ಅವಾಗ ನಾನ್ ನೋಡಿಲ್ಲ ಇವ್ರಿಗೆ. ನಾವ್ ನಮ್ಮ ಪಪ್ಪಾಸ್ ಇರ್ತಿದ್ರು, ಇವ್ರ ಪಪ್ಪ ನಮ್ಮ ಪಪ್ಪ ಎಲ್ಲ ಫ್ರೆಂಡ್ಸ್ ಅಲ್ಲಿ ಓಣ್ಯ ಚೈಲ್ಡ್ಹುಡ್ ಫ್ರೆಂಡ್ಸ್. ಆಮೇಲೆ ಅಷ್ಟೆಲ್ಲ ಆಯ್ತು. ಈಗೆಲ್ಲ ಪರಿಚಯ ಅಣ್ಣವರು ಈಗ MCA ಬಂದಾನ ಈ ಕಡೆ. ಇವತ್ತೇ ಸೀದಾ ಫೋನ್ ಐತಿ, ಕರಾಗ ಮಾರೋಲೆ ಅಂತ ಫೋನ್ ಐತಲ್ರಿ. ಈಗ ಅವ್ರದ್ದು ಏನೈತಿ ಕುಶಾಲ್, ಅವ್ರದ್ದು ಏನೇನೈತಿ, ಹೆಂಗ ಈ ಕಡೆ ಬಂದ್ರ ಹಂಗೆ ಏನೇನಂದ್ರು ಅವ್ರ ಇಂಟ್ರೊಡಕ್ಷನ್ ಅವ್ರ ಕೊಡ್ತಾರ. ನಮ್ದು ಇಂಟ್ರೊಡಕ್ಷನ್ ಕೊಡೋ ದೊಡ್ಡ ವ್ಯಕ್ತಿ ನಾವಾಗಿಲ್ಲ. ದುಡ್ಕೊಂಡ್ ತಿನ್ನತ್ತೇವ್ರ ಅಟ್ಟೆ. ನಮ್ದೇನ ದುಡಿಬೇಕ, ದುಡ್ಡು ಮಾಡ್ಬೇಕ ಅಷ್ಟೇ ನಮ್ದ. ನಮ್ದೇನ್ ಹಂಗಿಲ್ಲ. ಎಲ್ಲಿ ಚಾಲು ಆಗೈತಿ ಅಂದ್ರೆ ನಾ ಗ್ರಾಫಿಕ್ ಡಿಸೈನರ್, ಅವರು ಗ್ರಾಫಿಕ್ ಡಿಸೈನರ್ ಸೇಮ್ ಒನ್ ಟೈಮ್. ಈಗ ಅವ್ರೆಲ್ಲ ಮಾಡತ್ತಾರ, ಅವ್ರದ್ದೇನೋ ಒಂದು ಪರಿಸ್ಥಿತಿ. ನಾವಾಗ ಫೋಟೋಶಾಪಿಂಗ್ ಯೂಸ್ ಮಾಡ್ತಿಲ್ಲ, ಫೋಟೋಶಾಪ್ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಜಸ್ಟ್ ಫೋಟೋಶಾಪ್ ಬೇಸಿಕ್ ಇದ್ದೀವಿ, ಅವರು ವಿಡಿಯೋಗ್ರಾಫಿ ನಾವು ಬೇಸಿಕ್ ಇದ್ರು. ನಾನು ಪ್ರೀಮಿಯರ್ ಪ್ರೋ ಮತ್ತೆ ಆಫ್ಟರ್ ಎಫೆಕ್ಟ್ ನಾಗ ಸ್ವಲ್ಪ ಚಲೋ ಇದ್ದೆ. ಅಷ್ಟು ಎಕ್ಸ್ಪೀರಿಯನ್ಸ್ ಏನಿದ್ದಿಲ್ಲ, ಬಟ್ ಬೇಸಿಕ್ಲಿ ಒಂದು ಕ್ಲೈಂಟ್ ಬಂದು ಹ್ಯಾಂಡಲ್ ಮಾಡೋಟ್ಟಿದ್ದೆ. ಆ ಟೈಮ್ನಾಗ ಇಲ್ಲಿ ಏನ್ ಕಾಣತ್ತಿಲ್ಲ, ಇದು ಸಿಸ್ಟಮ್, ಇದೇ ಸಿಸ್ಟಮ್ ನಾ ವರ್ಕ್ ಮಾಡ್ತಿದ್ದೆ. ನನ್ನ ಫಸ್ಟ್ ಸಿಸ್ಟಮ್ ಅಂದ್ರೆ ಸ್ಮಾಲ್ ಸೆಟಪ್ ಇತ್ತು. ಈ ಸದ್ಯಕ್ಕೆ ಬಿಗ್ ಸೆಟಪ್ ಇತ್ತು. ವಿಡಿಯೋದ ಪ್ಲೇ ಮಾಡ್ತಾರೆ, ನೋಡ್ಬೇಕಾದ್ರೆ ಒಂದ್ಸಲ ರಿವ್ಯೂ ತೋರಿಸ್ತದೆ. ಆ ರಿವ್ಯೂ ನೋಡ್ರಿ. ಈಗಿನ ಸಿಸ್ಟಮ್ ಏನಾಗಿತ್ತಂದ್ರೆ, ನಮ್ದು ಬೇಸಿಕ್ಲಿ ಕ್ಲೈಂಟ್ಸ್ ಹೆಂಗ್ ಸಿಗ್ತಾರಪ್ಪ ಅಂದ್ರ, ನಮ್ಗ 10 ರೂಪಾಯಿ ರೊಕ್ಕದಾಗ 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ತಾರ ವಿಡಿಯೋ ಎಡಿಟಿಂಗ್ ನಾಗ. ನಿಮಗೆ ಎಕ್ಸ್ಪೆಕ್ಟೇಷನ್ ನೀವ್ ಹೆಂಗ್ ಎಂತ ಕ್ಲೈಂಟ್ ಸಿಕ್ಕ್ಯಾರ ಅಂದ್ರೆ, ನನಗ ಮೊಬೈಲ್ ವಿಡಿಯೋ ಕೊಟ್ರ ನನಗ ಸಿನಿಮೆಟಿಕ್ ವಿಡಿಯೋ ಮಾಡ್ಕೊಡ ಅಂತ. ಎಲ್ಲಿ ಮಾಡ್ಲಿ ನಾ ಸಿನಿಮೆಟಿಕ್ ಹಾಕೋದು, ಒಂದು ಎಫೆಕ್ಟ್ ಹಾಕೋದು ಅಲ್ಲಿ. ಅದು ಏನ್ ಅಂದ್ರ ರೊಕ್ಕ ಇಸ್ಕೊತಿದ್ದಿಲ್ಲ. ಈಗ ನಾರ್ಮಲಿ ಎಸ್ಲಾ ಫುಟೇಜಸ್ ಅಂದ್ರೆ ಬೇರೆ, ಅವು ಫುಟೇಜೇ ಬೇರೆ ಬರ್ತಾವ. ಇವು ನಾರ್ಮಲ್ ಫುಟೇಜ್ ನೀ ಸಿನಿಮೆಟಿಕ್ ಮಾಡಂದ್ರ ಅದು ಎಷ್ಟೇ ಎಫೆಕ್ಟ್ ಹಾಕಿದ್ರು, ಎಷ್ಟೇ ಏನೇ ಮಾಡಿದ್ರು ನಾರ್ಮಲ್ ವಿಡಿಯೋ ಇದ್ದಂಗೆ ಇರ್ತೈತಿ. ಆಮೇಲೆ ಮತ್ತೆ ಫೋನ್ ಹಚ್ಚಾರ, ಕುಶಲ್ ಅವ್ರ ವಿಡಿಯೋ ಸರಿ ಬಂದಿಲ್ರಿ ಅಂತೇಳಿ. ಹಂಗ ಕಸ್ಟಮರ್ ಯಾವಾಗ್ಲೂ ಏನಾಗ್ತೈತಿ, ನಾ ಅಬ್ಸರ್ವ್ ಮಾಡಿದ ಪ್ರಕಾರ ಅವ್ರದ್ದು ಏನ್ ತಪ್ಪದಿಲ್ಲ, ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರ್ತೈತಿ. ಅದು ಈ ತರ ನಮ್ಗೆ ಕ್ವಾಲಿಟಿ ಸಿಗ್ಬೇಕಪ್ಪ ಅಂತ ಹೇಳಿ ನಾವು ಅವಾಗ ನಮ್ದೇನವಾಗ ನಾವು ಫ್ರೀಲಾನ್ಸ್ ಟೈಪ್ ಅಂತ ಹೇಳಿ ಹೊಸದಾಗ ಕಾಲಿಟ್ಟಿರ್ತೀವಿ. ಅದು ನಮಗೂ ಎಕ್ಸ್ಪೀರಿಯನ್ಸ್ ಅದು ಈ ತರ ಮಾಡ್ಬೇಕಂತ ಹೇಳಿ. ಆಮೇಲೆ ಹಂಗೆ ಮಾಡ್ತಾ ಫ್ರೀಲಾನ್ಸ್ ಮಾಡಿದೆ. ಫ್ರೀಲಾನ್ಸ್ನಾಗ ಸ್ಟಾರ್ಟಿಂಗ್ ಅಂದ್ರೆ ಏನು ಗೊತ್ತಿದ್ದಿಲ್ಲ. ಅಲ್ಲಿ ಬೆಟ್ ಮಾಡ್ಬೇಕು, ಅದೇನೋ ರೊಕ್ಕ ಅವ್ರಿಗೆ ಹೇಳ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಿದ್ದಿಲ್ಲ. ಅದೇನೋ ಅಪರೂಪಿಗೆ ಒಂದ್ 2 ಕ್ಲೈಂಟ್ ಬಂದು ನನಗ. ನಾನೇನ್ ಜಸ್ಟ್ ಸ್ಟಾರ್ಟ್ ಮಾಡಿದೆ, ಅದು ಆಕ್ಚುಲಿ ಬಿಗ್ ಪ್ರಾಜೆಕ್ಟ್ ನಾನು ಇಂಡಿಯನ್ ರುಪೀಸ್ನಾಗ ಒಂದು 10,000 ಏನೋ ಮುಗಿಸಿದೆ. ಅದು ಪ್ರಾಜೆಕ್ಟ್ ಇರೋದು 50,000 ತನಕ ನಿಂತದ ಪ್ರಾಜೆಕ್ಟ್. ನಾನು ಹಗಲ ರಾತ್ರಿ ಕೂತ್ ಮಾಡಿದ್ನಿ. ಆಮೇಲೆ ನನಗೆ ಗೊತ್ತಾಗೈತಿ, ರಿಲೈಸ್ ಆಯ್ತು, ಇದು ದೊಡ್ಡ ಪ್ರಾಜೆಕ್ಟ್ ಇತ್ತು, ಇದಕ್ ಜಾಸ್ತಿ ಹಾಕ್ಬೇಕಂತೇಳಿ. ಅದ್ರ ತರ ನನ್ ಫ್ರೀಲಾನ್ಸ್ ಕಮೆಂಟ್ಸ್ ಎಲ್ಲ ಹಂಗೆ. ಅಂದ್ರೆ ಈಗ ಹೆಂಗ್ ನನ್ ಗ್ರೂಪ್ ಹೆಂಗ್ ಇರ್ತೈತಿ, ಟೆಕ್ನಿಷಿಯನ್ ಗ್ರೂಪ್ ಇತ್ತಂದ್ರೆ ನಂದು ವಿಡಿಯೋ ಎಡಿಟರ್ ಗ್ರೂಪ್, ಅವ್ರೆಲ್ಲಾರು ಬಯಕ್ ಚಲೋ. ನನಗೆ ಕಮೆಂಟ್ಸ್ ನಾಗ ನನ್ ಫ್ರೀಲಾನ್ಸ್ ತೆಳಗ್ ಕಮೆಂಟ್ ನಾಗ ಬಯಕ್ ಚಲ್ ಬಿಟ್ರು. ಪರ್ಸನಲಿ ಎಲ್ಲ ಬೇರೆ ಕ್ಲೈಂಟ್, ಎಲ್ಲ ಹೊರಗಿನ ದೇಶ ಕ್ಲೈಂಟ್. ನನಗೇನ್ ಗೊತ್ತ, ಹಂಗಾಗಿ ಮತ್ ಅಲ್ಲಿಂದ ಕಲ್ತ ಮತ್ ಅವಾಗ ಏನೋ ಮತ್ ಮಾಡಿದೆ. ಅಲ್ಲೊಂದ್ ಸ್ವಲ್ಪ ಗಪ್ಪಳ ಆಯ್ತು ನನ್ಗೆ. ಏನಿಲ್ಲ ಅಂದ್ರು ಮತ್ ಅಲ್ಲಿ ಕ್ಲೈಂಟ್ ರೊಕ್ಕಾನೇ ಹಾಕಿಲ್ಲ. ಒಂದು 30,000-40,000 ವರ್ಕ್ ಮಾಡಿದೆ, ಅದ್ರದ್ದೇನ್ ರೊಕ್ಕ ಹಾಕಿಲ್ಲ. ಈಗ ಯಾಕೋ ವರ್ಕೌಟ್ ಆಗತ್ತಿಲ್ಲ ಫ್ರೀಲಾನ್ಸರ್ನಾಗ. ಆಕ್ಚುಲಿ ಮಿಸ್ಟೇಕ್ ನಂದೇ ಐತಿ, ಯಾಕಂದ್ರೆ ನನಗೆ ಅದು ಹ್ಯಾಂಡಲ್ ಮಾಡಕ್ ಬಂದಿಲ್ಲ. ನಿಮಗೂ ಫಸ್ಟ್ ಟೈಮ್ ಯಾರು ಫಸ್ಟ್ ಟೈಮ್ ಕೋವಿಡ್ ಟೈಮ್ನಾಗ ನಾ ಖಾಲಿಯಾಗಿ ಕಲ್ತಿ ಮಾಡಿದ್ದು. ಆಮೇಲೆ ಕೋವಿಡ್ ಟೈಮ್ನಾಗ ಮತ್ತೆ ಇನ್ನೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ಆಫ್ಲೈನ್ ಸಿನಿಮ್ಯಾಟಿಕ್ ವಿಡಿಯೋ ಮಾಡತ್ತೆ. ವೆಡ್ಡಿಂಗ್ ವಿಡಿಯೋ ಎಲ್ಲ ಮಾಡಿದೆ.
ಮಾಡೋ ಟೈಮ್ನಾಗ ನನ್ನ ಸಿಸ್ಟಮ್ ಭಾಳ ಹೆಲ್ಪ್ ಆಗ್ತಿತ್ತು. ಅವಾಗ ನಮಗೆ ನಾಲೆಜ್ ಇದ್ದಿದ್ದಿಲ್ಲ. ಆಕ್ಚುಲಿ ಇದ್ರಗಿಂತ ಮೊದಲು ಒಂದು ಸಿಸ್ಟಮ್ ಇತ್ತು, ಸಣ್ಣ ಸಿಸ್ಟಮ್, ಬೇಸಿಕ್ ಕಲ್ಯಾಟ್ ಅಂತ ಹೇಳಿ. ನಾವಪ್ಪರ್ ಏನ್ ಹೇಳೋರು, ನೀ ಎಷ್ಟು ತಗೋ ಒಂದ ಮುಗಿಸು ಅಂತೇಳಿ, ಬೇಗ ಹೆಚ್ಚಿನ ಸ್ಪೆಸಿಫಿಕೇಶನ್ ತಗೋ. ಅವಾಗ ನನ್ ಮೈಂಡ್ ಸೆಟ್ ಏನ, ನನಗೆ ಯಾಕೆ ಯೂಸ್ ಬರ್ತದೆ ಅಂತೇಳಿ ಸಾದಾ ತಗೊಂಡಪ್ಪ. ಸಾದಾ ತಗೊಳ್ಳೋಣ. ಮತ್ ಪಪ್ಪ ಹೇಳಿದೆ, ಪಪ್ಪ ನಿಮ್ಗೆ ಇಷ್ಟೆಲ್ಲ ಅವಾಗ ಕಲ್ತಿದ್ದಿಲ್ಲ, ನನ್ ಟೆಕ್ನಿಷಿಯನ್ ಏನು ನಾಲೆಜ್ ಇದ್ದಿಲ್ಲ. ಮತ್ತೆ ಕೋವಿಡ್ ಟೈಮ್ನಾಗ ಮತ್ತೆ ಸಿಸ್ಟಮ್ ಅಪ್ಡೇಟ್ ಮಾಡಿದೆ, ಈ ಸಿಸ್ಟಮ್ ಅಪ್ಡೇಟ್ ಮಾಡಿದೆ. ಈ ಸಿಸ್ಟಮ್ ನ ಒಂದ್ 4 ವರ್ಷ ಕೆಲಸ ಮಾಡಿದೆ. ಕೋವಿಡ್ ಮುಗಿದ ಟೈಮ್ ತನ ಎಲ್ಲಾ ಕೆಲಸ ಮಾಡಿದೆ. ಆಮೇಲೆ ದೊಡ್ಡ ಸಿಸ್ಟಮ್ ತಗೊಂಡ್ ಬಂದೆ, ಎಲ್ಲಿ ಬೆಂಗಳೂರಿಂದ. ನಮಗ ಹ್ಯಾಂಗ್ ಯೂಸ್ ಮಾಡ್ಬೇಕು, ನಮ್ ಸಾಫ್ಟ್ವೇರ್ ಏನೇನ್ ಸ್ಪೆಸಿಫಿಕೇಶನ್ ಬೇಕು ಅನ್ನೋದು ಅಷ್ಟೇ ಗೊತ್ತಿತ್ತು. ಬಟ್ ಅದು ಓವರ್ ಆಲ್ ವಿಂಡೋಸ್ ಹ್ಯಾಂಗ್ ಸಪೋರ್ಟ್ ಕೊಡ್ತೈತೆ ಅದು ನಂಗೆ ಗೊತ್ತಿದ್ದಿಲ್ಲ. ಅದು ಬೇಸಿಕ್ಲಿ ಹಾರ್ಡ್ವೇರ್ ಬಿಲ್ಡಪ್ ಇದ್ದಿದ್ದಿಲ್ಲ ಅವ್ರದ್ದು. ಟೋಟಲ್ ಹಾರ್ಡ್ವೇರ್ ಅಂತ ಹಾರ್ಡ್ವೇರ್ ನನ್ಗೆ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ. ಏನಂದ ಸಾಫ್ಟ್ವೇರ್ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡು ಯೂಸ್ ಮಾಡ್ಕೊಂಡೆ. ಅದು ಬರ್ತಾ ಬರ್ತಾ ನಾನು BCA ಫೈನಲ್ ಸೆಮ್ ತನಕ ಬಂದೆ. ಫೈನಲ್ ಸೆಮ್ ನಾನು ಒಂದು ಬ್ಯಾಕ್ ಇಟ್ಟು ಬೆಂಗಳೂರಿಗೆ ಕೋರ್ಸಿಗೆ ಹೋದೆ. ಏನು ಬ್ಯಾಡ್, ಇದು ವರ್ಕೌಟ್ ಆಗತ್ತಿಲ್ಲ ಅಂತ ಹೇಳಿ. ಆಮೇಲೆ ಸಿಸ್ಟಮ್ ನಮ್ಮ ಬೈ ಕಡೆ ಇತ್ತು. ಅದು ಸಿಸ್ಟಮ್ ಎಷ್ಟು GB, 16 GB RAM, 500 GB SSD, 1 TB ಸ್ಟೋರೇಜ್ ಸಂಬಂಧ ಇತ್ತು. ಅಷ್ಟಾದ್ರೂ ಒದ್ದಾಡೋದಿತ್ತು. ಯಾಕೆ ಒದ್ದಾಡತ್ತಂತ ಅವಾಗ ಮಲ್ಲೋರ್ ಕೈಗೆ ತಗೊಂಡ್ರು ಸಿಸ್ಟಮ್. ಅವಾಗ ಅವ್ರವ್ರ ಸ್ವಲ್ಪ ಆಪರೇಟ್ ಮಾಡಿದ್ವಿ, ಅದಕ್ಕೆ ಆಪರೇಟ್ ಯೂಸ್ ಮಾಡೋದು ಆಪರೇಷನ್ ಹೇಳಿದ್ರು. ಹೇಳೋಣ ಈಗ ಸಿಸ್ಟಮ್ ಮೊದ್ಲು ಫಾಲ್ಟ್ ನೋಡ್ರಿ, ಅವರು ಸಿಸ್ಟಮ್ ಬಿಲ್ಡ್ ಮಾಡಿಸಿದ್ರು ಬೆಂಗಳೂರದಾಗ. ಮೇನ್ ಆಗಿ ಕ್ಯಾಬಿನೆಟ್ ಫಾಲ್ಟ್ ಅಂದ್ರೆ ಏರ್ ಕೂಲಿಂಗ್ ಇದ್ದಿದ್ದಿಲ್ಲ ಅದ್ರಾಗ. ಅಲ್ಲಿಂದ ಲಿಕ್ವಿಡ್ ಕೂಲರ್ ಇತ್ತು. ಲಿಕ್ವಿಡ್ ಕೂಲರ್ದಾಗ ಏನಾಗಿತ್ತು, ಅದು ಬಹಳ ವರ್ಷ ಆಗಿತ್ತೇನ, ಅಂದ್ರೆ ಮೇಂಟೆನೆನ್ಸ್ ಅಂದ್ರೆ ಅದು ಲಿಕ್ವಿಡ್ ಏನಾಗೈತಿ ಒಳಗ ಸ್ವಲ್ಪ ಕರೆಕ್ಟ್ ಅದನ್ನ ಪಾಸ್ ಅಲ್ಲಾರ್ದಕ್ಕೆ ಅದು ಜಾಮ್ ಆಗ್ಬಿಟ್ಟಿತ್ತು. ಜಾಮ್ ಆಗನ ಅದು ಪ್ರೊಸೆಸರ್ 90 ಡಿಗ್ರಿ 99 ಡಿಗ್ರಿ ಹೋಗೋದು. ಅಲ್ಲಿ ಇವ್ರಿಗೆ ಕರೆಕ್ಟ್ ಪರ್ಫಾರ್ಮೆನ್ಸ್ ಕೊಡಲಾಗಿತ್ತು. ಅದು ಇವ್ರ ಕೆಲಸ ಏನು ಮೇನ್ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಮಲ್ಟಿ ಟಾಸ್ಕಿಂಗ್ ಮಾಡೋರು. ಅಲ್ಲಿಂದ ಮತ್ತೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಾವು ಎಲ್ಲ ಸ್ವಲ್ಪ ಆಪರೇಟ್ ಮಾಡಿ ಮತ್ತೆ ಚೆಕ್ ಮಾಡಿದ್ವಿ. 64 GB RAM, DDR4 3200 ಮೆಗಾಹರ್ಟ್ಸ್ RAM ಹಾಕಿದ್ವಿ ಸ್ಪೀಡ್. ಅಲ್ಲಿಂದ ಕ್ಯಾಬಿನೆಟ್ ದೊಡ್ಡದು ಗಿಗಾಬಿಟ್ ಕ್ಯಾಬಿನೆಟ್ ತರಿಸಿದ್ವು ಬೆಂಗಳೂರಿಂದ. ಆ ಟೈಮ್ನಾಗ ಅವ್ರಿದ್ರ ಆ ಕ್ಯಾಬಿನೆಟ್ ಸ್ಟೋರಿ ಅವ್ರ ಹೇಳ್ತಾರೆ. ಕ್ಯಾಬಿನೆಟ್ ಹೋದಾಗ ಕ್ಯಾಬಿನೆಟ್ ಸಿಸ್ಟಮ್ ರೆಡಿ ಆಗಕ್ ಒಬ್ಬರದಿಬ್ರದ ಕೈಯಲ್ಲ, ಇನ್ನೊಬ್ಬ ನಮ್ಮ ಅಣ್ಣ ಅಂತದಾನ ಫಸ್ಟ್ ರೆಡಿ ಮಾಡಿಸಿದವರು. ಈಗ ಅವರು ಟೆಕ್ನಿಕಲ್ ಏನ್ ಬೇಕು ಅವರೆಲ್ಲ ಹ್ಯಾಂಡಲ್ ಮಾಡಿ ಎಲ್ಲ ಕೊಟ್ಟರು. ಟೆಕ್ನಿಕಲ್ ಮಾಡಿಸಿ ಬೆಂಗಳೂರಿಂದ ಅವ್ರು ತಗೊಂಡ್ ಬಂದ್ರು. ನಾ ಹೋಗಿಲ್ಲ ಸಿಸ್ಟಮ್ ತರಾಕ, ನಮ್ಮ ಅಣ್ಣ ಅದಾರ ಇನ್ನೊಬ್ರು, ಅವ್ರು ಹೋದ್ರು. ಆಮೇಲೆ ನೆಕ್ಸ್ಟ್ ಅವ್ರು ಯೂಸ್ ಮಾಡಾಕತ್ತ. ಅದ್ರದ್ದು ಏನೇನ್ ಲಾಸ್ ಅವ್ರಿಗೆ ಗೊತ್ತು, ನಾನ್ ಇದ್ದಿದ್ದಿಲ್ಲ, ಯೂಸ್ ಮಾಡಿದ್ದಿಲ್ಲ. ಇನ್ ಮುಂದೆ ಟೋಟಲ್ ಕಾಸ್ಟ್ ಎಷ್ಟಾಗಿತ್ತು ಪಿಸಿ ಬಿಲ್ಡ್? ಟೋಟಲ್ ನನಗ್ ಬಂದಿದ್ದು ಒಂದು 59,000 ಬಂದಿತ್ತು ಫಸ್ಟ್ ಮಾಡಿದಾಗ. ಆಮೇಲೆ ನಾನು ಸ್ವಲ್ಪ ಆ ಕಡೆ ಈ ಕಡೆ ರೊಕ್ಕ ಬಾಳೆ ಮಾಡಿ ಪಪ್ಪ ಕಡೆ ಸ್ವಲ್ಪ ಇಸ್ಕೊಂಡು ಹಂಗ್ ಮಾಡಿ ಮತ್ತ ಒಂದ್ 20-25,000 ರೂಪಾಯಿ ಅದ್ರ ಮ್ಯಾಗ ಬಿಲ್ಡ್ ಮಾಡಿ. ಟೋಟಲ್ ಒಂದು 75-80 ತನ ಅಷ್ಟ್ ಹಾಕಿದ್ರು ಅದ್ರೊಳಗೆ ಮತ್ ಪ್ರಾಬ್ಲಮ್ ಆಗಿತ್ತು. ಅದು ಪ್ರಾಬ್ಲಮ್ ಆಗಿತ್ತು. ನನ್ ಸಿಸ್ಟಮ್ ರೆಡಿ ಆಗಕ್ಕೆ ಒಬ್ಬರಿಬ್ರು ಇಲ್ರಿ, ಬಾಳ ಮಂದಿ ಸಾಥ್ ಕೊಟ್ಟಾರ. ಫಸ್ಟ್ ಅಣ್ಣ ಸಪೋರ್ಟ್ ಮಾಡೋರು, ಆಮೇಲೆ ಇವ್ರು ಬಂದೆಲ್ಲ ಪ್ರಾಬ್ಲಮ್ಸ್ ಫಿಕ್ಸಿಂಗ್ ಅದ್ರದ್ದು ಏನೇನ್ ಸೊಲ್ಯೂಷನ್ಸ್ ಇವ್ರು ಹೇಳಿ. ಆಮೇಲೆ ಮುಂದಿನ ಕ್ಯಾಬಿನೆಟ್ ಬೆಂಗಳೂರಿಗೆ ಹೋಗ್ಬಿಟ್ರು ಅವ್ರು. ಅಣ್ಣ ಬೆಂಗಳೂರದಾಗಿದ್ರು ಅವಾಗ. ನಮಗೂ ಬೆಂಗಳೂರಿಗೆ ಇಲ್ಲಿದ್ ಹೋಗ್ಬೇಕಾದ್ರೆ ಬಹಳ ತ್ರಾಸ. ಅದ್ರ ಸ್ಟೋರಿ ಅವ್ರು ಹೇಳ್ತಾರೆ. ನಮ್ದು ಇರೋದು ಭೇಟಿ ಅಮ್ಮ, ಅವ್ರದ್ದು ಇರೋದು ಇದ್ರ ಸ್ಟೋರ್ ಇಲ್ಲ ಹಿಂಗ ಐತಿ ಎತ್ತ. ನಾ ಬನಶಂಕರಿ ಎತ್ತಂದ ಹೇಳ, ನಾ ಬನಶಂಕರಿ ಅಲ್ಲಿ ಗುಡಿ ಇತ್ತು, ಗುಡಿಗೆ ಹೋಗಿದ್ದೇವ್. ಅಲ್ಲೇ ಇರ್ಬೇಕು ತಗೋ ಗುಡಿ ಕಡೆ ಎತ್ತಂದ್ ಹಾಕಿ ಲೊಕೇಶನ್ ಹಾಕಿ ನೋಡಿದೆ 12 ಕಿಲೋಮೀಟರ್ ತೋರಿಸ್ತು. ಬೆಂಗಳೂರದಾಗ ಪೀಕ್ ಟ್ರಾಫಿಕ್ ದಾಗ 12 ಕಿಲೋಮೀಟರ್ ಹತ್ತಂತಂದ್ರ ಮುಗಿದ್ ಹೋದ್ ನನ್ ಕತಿ ಅಂತಂದ್ ಮಾಡ್ದೆ. ಅಂದ್ರು ನಮ್ಮ ಅಕ್ಕನ ಗಾಡಿ ಇತ್ತು, ನಮ್ಮ ಅಕ್ಕನ ಗಾಡಿ ತಗೊಂಡ್ ಒಬ್ಬನೇ ಹೋಗಿ ಎಲ್ಲಾ ನೋಡಿ ಎಲ್ಲಾ ಮಾಡದೆ. ಹೋಗಾಕೆ ಒಂದ್ 2 ತಾಸು ತಗೊಂಡೆ. ಅದೆಲ್ಲಾ ನೋಡಿ ಎಲ್ಲಾ ಮಾಡಿ ಹೋಗಿ ಮಠ ಬಿಸಿಲಾಗ ಹೋಗಿ ಮಾಡ್ಕೊಂಡ್ ಬಂದೆ. ಸಂಜೆ ಪುರ್ಸತ್ತಿಲ್ಲ, ಆರಾಮ ಮಕ್ಕೊಂಡ್ಬಿಟ್ಟೆ. ಆರಾಮ್ ತಬ್ಬಿಡ್ತು. ಬಿಸಿಲಾಗ ಅಡ್ಡಾಡಿದ, ಊಟ ಇಲ್ಲ ಏನು ಇಲ್ಲ. ಅವಾಗಂತ್ರು ಅವಾಗ ಫೆಬ್ರವರಿ ಮಾರ್ಚ್ ಬಿಸಿಲ್ ದುನ್ಯಾ ಅದ. ಹೋಗಿನಿ ಪೂರಾ ಬಿಸಿಲ್ದಾಗ ಕೆಲಸ ಆಯ್ತು. ಒಟ್ಟ ಒಂದ್ ಕೆಲಸ ಇತ್ತು, ಒಂದ್ ಕೆಲಸ ಹಾಕಿ
VRL ಹಾಕ್ತೀನಿ ಅಂತಂದ್ರು ಅದೆಲ್ಲಾ ಮುಗಿಸ್ಕೊಂಡ್ ಬಂದೆ. ಇಟ್ಟೆಲ್ಲಾ ಹಾಕೋಣ ಈಗ ಎಲ್ಲಾ ಸೆಟಪ್ ತಗೊಂಡ್ ಬರೋಣ, ಮತ್ ಸೆಟಪ್ ಆಗ್ಬೇಕಲ್ಲ. ಸೆಟಪ್ ಇದ್ದಾಗನ ಇರ್ಲಿಲ್ಲ, ಸೆಟಪ್ ಇದ್ದಾಗ ಅವ್ರೇ ಇದ್ರು. ಅವರೇ ಏನ್ ಸೆಟಪ್ ಮಾಡ್ಯಾರ ನಾ ಬರೋಣ ನೋಡಿನದ ವಿಡಿಯೋ ಕ್ಯಾಬಿನೆಟ್ ಮೇನ್ ಏನೋ ಹೇಳಿದ್ದನು, ನಮ್ ಮೇನ್ ಪರ್ಫಾರ್ಮೆನ್ಸ್ ಸಿಗಲಾಗಿದ್ದೇನು ಏರ್ ಪಾಸ್ ಆಗಲಾಗಿರ್ದ, ಮತ್ತೇನು ಕೂಲೆಂಟ್ ಹೋಗಿತಾರದ ಅಂದ್ರೇನು ರೇಡಿಯೇಟರ್ ಇತ್ತದ್ರದ್ದು. ನಾವು 320 ಫಸ್ಟ್ ಅಷ್ಟು ಕಮ್ಮಿ ಇತ್ತು, 120 mm ಏನಿತ್ತು. ನಾವು 320 mm ರೇಡಿಯೇಟರ್ ಹಾಕ್ಸಿದ್ದು. ಅದೆಷ್ಟು ದೊಡ್ಡದು ಬರ್ತೈತಿ ಅದಕ್ಕೆ ಮೂರ್ ಫ್ಯಾನ್ ಇರ್ತಾವ. ಮ್ಯಾಲ್ ಫಿಕ್ಸ್ ಮಾಡೋದು, ಕ್ಯಾಬಿನೆಟಿಗೆ ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಸದ್ಯಕ್ಕೆ ಹೇಳ್ತೀನಿ ಬಟರ್ ಜಾರ್ದಂಗ್ ಹೋಗ್ತೈತಿ, ಬಟರ್ ಹೋದಂಗ್ ಹೋಗ್ತೈತಿ. ಈಗ ಮಕ್ಕನ್ ಲಗಾನಿಗೆ ದಿವಸ ಇನ್ನೊಂದು ಅದ್ರಾಗ ಪ್ರಾಬ್ಲಮ್ ಏನಾಗಿತ್ರಿ, ಎಲ್ಲಾ ರೆಡಿ ಮಾಡ್ಯಾರ ಅವ್ರು ಸಿಸ್ಟಮ್. ಅಲ್ಲಿ ಶೋರೂಮ್ ನಮ್ದು ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಐತಿ, ಆ ಶೋರೂಮ್ ನಾಗ ಅವರೆಲ್ಲ ರೆಡಿ ಮಾಡ್ಯಾರ ಸಿಸ್ಟಮ್. ಅದ್ರಾಗ ಒಂದು ಲೈಟ್ ಹತ್ತಿಲ್ಲ. ಅಂದ್ರ ಲೈಟ್ ಹತ್ತಿದಿಲ್ಲ, ಒಂದು ಫ್ಯಾನ್ ಇಂದ ಅಂದ್ರೆ ಕನೆಕ್ಷನ್ ಕೊಟ್ಟಿದ್ದಿಲ್ಲ. ಕನೆಕ್ಷನ್ ಒಂದ್ ಮಿಸ್ಸಿಂಗ್ ಇತ್ತಾರ. ನಮ್ಗೆ ಎಕ್ಸ್ಟ್ರಾ ವೈರ್ ಬೇಕು, ಈಗ ಎಲ್ಲ ವೈರ್ ಯೂಸ್ ಆಗಿತ್ತು. ಅಡಿಷನಲ್ ಎಕ್ಸ್ಟೆಂಡ್ ಮಾಡಕ್ ಬೇಕಲ್ಲ, ಅಲ್ಲಿ ಏನೇನೋ ಮಾಡಿ ವೈರ್ ಕಟ್ ಮಾಡಿ ಅದನ್ನ ಜೋಡಿಸಿ ಮತ್ತು ಎಷ್ಟು ಅಮೆಝಾನ್ದಾಗ ಆರ್ಡರ್ ಹಾಕಿ ತರಿಸಿ ಮತ್ತೆ ರೆಡಿ ಮಾಡೋದು. ಅವಾಗ ಎಲ್ಲ ಕರೆಕ್ಟ್ ಆಯ್ತು. ಬೇಕಾದ್ರೆ ವಿಡಿಯೋ ಪ್ಲೇ ಮಾಡ್ತಾರೆ ನೋಡ್ರಿ. ಬೇಕಾದ್ರೆ ನಿಮ್ಗೆ ನಮ್ ಸಿಸ್ಟಮ್ ವಿಡಿಯೋ ನೋಡ್ತೀನಿ ಅಂದ್ರೆ ಒಂದ್ಸಲ ಹಾಕ್ತೀನಿ. ನೋಡ್ತಾರಲ್ಲ, ಹಾಕಬೇಕು ನೀವು ಅದ್ರಾಗ ಬೇಕಲ್ಲ. ಮತ್ತೆ ಓಲ್ಡ್ ಸಿಸ್ಟಮ್ ಹೆಂಗಿತ್ತು, ಹೊಸ ಸಿಸ್ಟಮ್ ಹೆಂಗಿತ್ತು ಅಂತ ಹೇಳಿ ಮತ್ತೆ ರೀಬಿಲ್ಡ್ ಮಾಡೋದು ಮಸ್ತ್ ಐತಿ. ಕುಶಾಲ್ ಅವರು ಎಡಿಟಿಂಗ್ ಮಸ್ತ್ ಮಾಡ್ತಾರ. ಈ ಸದ್ಯಕ್ಕೆ ಈ ಪಾಡ್ಕಾಸ್ಟ್ ಏನ್ ನಡೆದ ಇದು ಅದ್ರಾಗ ಎಡಿಟ್ ಮಾಡ್ತಾರ, ಮಸ್ತ್ ಐತಿ. ಈಗ ಅದ್ರಾಗೆ ಹಾಕೈತಿ. ನಿಮಗೂ ಏನ್ರೆ ಪ್ರಾಡಕ್ಟ್ ಏನಂತಾರದ ಏನ ಪ್ರೀ ವೆಡ್ಡಿಂಗ್ ಅಲ್ಲಿ, ಪ್ರೀ ವೆಡ್ಡಿಂಗ್ ಅಲ್ಲಿ, ಯಾಕೆ ಅವರು ಸದ್ಯಕ್ಕೆ ಅವರು ಕಾಲೇಜ್ ಬೇಬಿ ಶವರ್ ಅಲ್ಲಿ, ಬರ್ತ್ಡೇದ ಅಲ್ಲಿ, ಇದ್ರದೆಲ್ಲ ಏನಾರ ಕ್ಲಿಪ್ ಮ್ಯಾಗ ಡಿಪೆಂಡ್ ಹೋಗ್ತಾವ ಅಷ್ಟೇ. ಕ್ಲಿಪ್ಸ್ ನೀವ್ ಎಷ್ಟ್ ಚಲೋ ಕೊಡ್ತೀರಿ ಅಷ್ಟ್ ಚಲೋ ಎಡಿಟ್ ಆಕೇತಿ. ಇಲ್ಲ ಮತ್ ಕ್ಲಿಪ್ಸ್ ಕೊಟ್ಟಿರ್ತೀರಿ. ಈಗ ಒಂದ್ ಪರ್ಸನ್ ಈಗ ಬಿಸ್ನೆಸ್ ಒಬ್ಬರು ಮಾಡತ್ತಾರ ಅಂತಂದ್ರ, ಈಗ ನಾವ್ ಕೆಲ್ಸ ಮಾಡಿ ಒಬ್ಬ ಕ್ಲೈಂಟಿಗೆ ಕೊಡತ್ತೀವಿ ಅಂದ್ರ ಕ್ಲೈಂಟದ್ 100 ತಲಿ ಇರ್ತಾವ. ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಏನಪ್ಪ ಅಂದ್ರ ಅವ್ರಿಗೆ ಏನ್ ಎಕ್ಸ್ಪ್ಲನೇಷನ್ ಮೇನ್ ಮಾಡ್ತಿರ್ತೇವಲ್ಲ, ಆ ಟೈಮ್ನಾಗೆ ನಾವ್ ತಪ್ಪಿರ್ತೇವ್. ಫಸ್ಟ್ ಆಫ್ ಆಲ್ ಅವ್ರಿಗೆ ಬ್ಲೇಮ್ ಮಾಡೋದು ತಪ್ಪು. ನಾವು ಎಕ್ಸ್ಪ್ಲನೇಷನ್ ಮಾಡೋದ್ರಾಗೆ ತಪ್ಪಿರ್ತೇವ್ ಸಣ್ಣದ್ರಾಗೆ. ಮೇನ್ ಫಾಲ್ಟ್ ಏನ ನಮ್ ಬಿಸ್ನೆಸ್, ನಾವ್ ಬಿಸ್ನೆಸ್ ಹ್ಯಾಂಡಲ್ ಮಾಡಕತ್ತಿದ್ರ ನಮ್ ಕಡೆದವ್ರಿಗೆ ಕರೆಕ್ಟ್ ರೀಚ್ ಆಗ್ಬೇಕು. ಅವ್ರಿಗೆ ನಮ್ದು ಏನಾದ್ರು ಎಕ್ಸ್ಪ್ಲನೇಷನ್ ಅವ್ರಿಗೆ ಕರೆಕ್ಟ್ ರೀಚ್ ಆಗ್ಲಿಕ್ಕೆ ಅವ್ರು ಕನ್ಫ್ಯೂಷನ್, ನಾವು ಕನ್ಫ್ಯೂಷನ್. ಮೇನ್ ಮ್ಯಾಟರ್ ಅದ. ಏನ್ ಮಾಡಿದ್ರು ಅವ್ರು ಹಾಕಿದ್ರು ರಾತ್ರಿ ಬೆಳತನ ಕೂತ್ ನಾವ್ ಮಾಡಿರ್ತೀವಿ. ಅದ್ರೊಳಗ ಕ್ಲಿಪ್ಸ್ ಪ್ರಾಬ್ಲಮ್ ಆಗಿದ್ರ ನಮ್ದು ಎಡಿಟಿಂಗ್ ಕಡೆದ್ ಏನ್ ಇರ್ತೈತಿ ಅದ್ರದ್ದೇನು ಪ್ರಾಬ್ಲಮ್ ಇರಂಗಿಲ್ಲ. ಅವ್ರ ಕ್ಲಿಪ್ಸ್ ಪ್ರಾಬ್ಲಮ್ ಆಗಿ ಅದನ್ನ ತಲೆ ಹಾಕೊಳ್ಳಾರೆ, ಇಲ್ರಿ ಸರ್ ಚಲೋ ಆಗಿಲ್ರಿ ಅತ್ತನ ನಾವ್ ರಾತ್ರಿ ಬೆಳತನ ಮಾಡಿದ್ದು ಕೆಲಸನು ವೇಸ್ಟ್ ಆಗ್ಬಿಡ್ತೈತಿ. ಅದು ಬಿಹೈಂಡ್ ದ ಸೀನ್ಸ್ ತ್ರಾಸ್ ಏನಿರ್ತದ ನಮಗ. ನೀವು ಏನ್ 1 ನಿಮಿಷದ ಏನ್ ವಿಡಿಯೋ ನೋಡ್ತೀರಿ, 2 ನಿಮಿಷದ ವಿಡಿಯೋ ನೋಡ್ತೀರಿ, ಅದ್ರ ಹಿಂದ್ ಪ್ರೊಸೆಸ್ ಇರೋದು ಎಷ್ಟೋ ತಾಸುಗಳದು. ಊಟ ನಿದ್ದಿ ಏನು ಮಾಡ್ಲಾರಿ ಸಿಸ್ಟಮ್ ಒಂದ್ ಕೂತ್ ಮಾಡಿರ್ತೀವ್. ಅದು ಒಂದೇ ಟೈಮಿಗೆ ನೋಡಿಲ್ಲ ವೇಸ್ಟ್ ತಂದ್ರ ಅವಾಗ ಆಬ್ವಿಯಸ್ಲಿ ನಮಗ್ ತ್ರಾಸ ಆಗತ್ತದ. ಅದು ಅಂತೂ ಐತೆ. ಲೈಕ್ ಹೆಂಗಂದ್ರ ಬಿಸ್ನೆಸ್ದಾಗ ಏನಂತಾರ ಸ್ಟ್ರಗಲ್ಸ್ ಭಾಳ ಬರ್ತಾವ. ಅವೆಲ್ಲ ಸ್ಟ್ರಗಲ್ಸ್ ಸದ್ಯಕ್ಕೆ ಹ್ಯಾಂಡಲ್ ಮಾಡೋದು. ಸದ್ಯಕ್ಕೆ ಅಭಿಷೇಕಣ್ಣ ಇದು ಕಷ್ಟ. ಈಗ ಹೊಸದಾಗ ಕಾಲಿಟ್ಟಾರ. ಇವ್ರಿಬ್ರು ಬಿಸ್ನೆಸ್ ಮಾಡೋದವ್ರ. ಬಿಸ್ನೆಸ್ ಹಂಗಲ್ಲ, ನಂದೇನ ಸರ್ವಿಸ್ ಬೇಸ್ಡ್ ನನ್ ಬಿಸ್ನೆಸ್. ಸರ್ವಿಸ್ ನಮ್ದು ಹೆಂಗ ಮೈ ಹಣ್ಣು ಆಗ್ತೈತಿ, ರೊಕ್ಕ ಬರ್ತದ ಬರತ್ತೇನಿಲ್ಲ. ನಾವ್ ಕ್ವಾಲಿಟಿನೂ ಕೊಡ್ತಿದ್ದೇವ್, ಮೈ ಹಣ್ಣು ಆಗ್ತದ ಬಾಳ. ಅದೇ ತರ ನಿಮ್ದು ಹೊಸ ತರ ಇದ್ರಾಗ ಈಗ ಸದ್ಯಕ್ಕೆ ಅವರು ಮಾಡಾಕತ್ತಾರ. ಸಣ್ಣದಾಗ ಚಲೋ ಮಾಡಿ ಈಗ ಚಾಲೂ ಮಾಡ್ಯಾರ. ಅವ್ರದ್ದು ದೊಡ್ಡದಾಗ್ತದ. ಈಗ ಈಗ ಅವರು ಈಗ ಕಸ್ಟಮೈಸ್ ಮಾಡಕತ್ತಾರ. ಅವ್ರಿಗೆ ಹೊಸ ಸ್ವಲ್ಪ ಐಡಿಯಾ ಬರತ್ತದ ಏನ್ ಮಾಡ್ಬೇಕು ಅಂತ ಹೇಳಿ. ಅವರು ನೀವು ಇದ್ರಾಗ ಕುಶಲ್ ಅವರೆಲ್ಲ ಫೈನಾನ್ಷಿಯಲ್ ಹ್ಯಾಂಡಲ್ ಮಾಡಕತ್ತಾರ. ಒಟ್ಟೆಲ್ಲ ಏನೈತಿ ಎಲ್ಲಾರು ಸೇರಿಸಿ ಮಾಡ್ಬೇಕತ್ತೆ. ದೋಸ್ತರ ಅದೀವಿ, ಇನ್ನ ದೋಸ್ತರು ಬಹಳ ಮಂದಿ ಅದಾರ. ಹೆಲ್ಪ್ ಮಾಡೋರು ಮುಂದ್ ಸ್ವಲ್ಪ ನಾವು ತೋರಿಸೋದಿಲ್ಲ. ಇಷ್ಟ ಮಂದಿ ಇದೀವತ್ತಂದ ಏನೈತಿ ತೋರಿಸಿ ಮಾಡ್ತಾರಲ್ಲ ಹೆಲ್ಪ್. ಹಂಗೇನಿಲ್ಲ ಸದ್ಯಕ್ಕೆ ಅವ್ರ ಇದ್ರಾಗ ಅವ್ರ ಲೈಫ್ದಾಗ ಅವ್ರ ಬಿಸಿ. ಸದ್ಯಕ್ಕೆ ಹೆಂಗ ನಾವು ಈಗ ಸದ್ಯಕ್ಕೆ ಅದ್ರಾಗ ನಾವು ಕುಲ ಮಾಡ್ಕೊಂಡು ಏನೇನೋ ಗುದ್ದಾಡಕತ್ತೇವ್. ಯಾರಿಗೂ ಬ್ಲೇಮ್ ಮಾಡಪ್ಲೆ ಏನಿಲ್ಲ. ಈಗ ನಮ್ ಮೈಂಡ್ ಸೆಟ್ ಏನಾಗೈತಿ, ನಮ್ ಪ್ರೆಸೆಂಟ್ ಸಿಚುವೇಶನ್ ಏನಾಗೈತಿ ಅಂದ್ರ ನಾವ್ ಮನ್ಯಾಗೆ ಹೇಳೋದು ಒಂದ್ ಹೊಂಟೇವ್, ನಾವು ಮಾಡೋದು ಒಂದ್ ಹೊಂಟೈತಿ. ಅದು ಇದು ನಮ್ದು ಏನಿದೆ 28 ಏಜ್ ಏನ್ ಬರ್ತೈತ್ಲಾ, ಬಹಳ ಸ್ಟ್ರಗಲ್ ಲೈಫ್ ಅದ. ಇದ್ರಾಗೆ ಏನ್ ಮಾಡಿದ್ರು ಇದ್ರಾಗೆ
ಇದು ಪೂರಾ ಹದಗೆಟ್ಟಿದ್ರು ಇದ್ರಾಗೆ ಏನೈತಿ ಅದನ್ನ ವಿಚಾರ ಮಾಡಿ ಅದ್ರಾಗ ನಮ್ಮ ಬಹಳ ಮನ್ಯಾಗ ಬಹಳ ಮಾಡಿ ಮಾಡ್ಬೇಕು. ಬಹಳ ನಮ್ನಿ ಹೇಳ್ಬೇಕಂದ್ರೆ ಹೇರಾಪೇರಿ ಅಂದ್ರೆ ಸಪೋರ್ಟ್ ಸಿಗಂಗಿಲ್ಲ, ಒಮ್ಮೊಮ್ಮೆ ಸಪೋರ್ಟ್ ಸಿಕ್ಕರು ನಮ್ಗೆ ಆಗಂಗಿಲ್ಲ. ಎಲ್ಲಾ ಈಗ ನಂದು ಮುಗಿತ್ ಫೈನಲ್ ಇಯರ್. ಈಗ ಕುಶಾಲ MC ಓದಾತಾನೆ. ಈಗ MC ಮುಗಿಬೇಕಾದ್ರೆ 2 ವರ್ಷ. ಅವ್ನ್ ಮುಗಿತಾನ, ಅವನವ್ರು ಕೂಡ ಇದು ಅವನದು ಹ್ಯಾಂಡಲ್ ಮಾಡ್ಬೇಕು, ಎಲ್ಲ ಹ್ಯಾಂಡಲ್ ಮಾಡ್ಬೇಕು. ನನ್ ಮುಗಿತು, ನಾ B ಫೈನಲ್ ಇಯರ್. ಈಗ 8th ಸೆಮ್ ಇನ್ನೊಂದು 6 ತಿಂಗಳು ಇಂಟರ್ನ್ಶಿಪ್ ಹೋಗ್ತೀನಿ. ಇಂಟರ್ನ್ಶಿಪ್ ಮುಗಿತದ. ಬೆಂಗಳೂರಿಗೆ ಹೋದ್ರ ಅಣ್ಣ 6 ತಿಂಗಳ ತನ ಇಲ್ಲ ಅಂತೂ ಬಿಜಾಪುರದಾಗ ಇರಂಗಿಲ್ಲ. ಅದನ್ನು ಸಾರಿ ಕೇಳ್ತೀನಿ ಎಲ್ಲರಿಗೆ. ಮತ್ತೆ ಮಲ್ಲು ಬಿಟ್ಟು ಹೋದ, ಫೋನ್ ಎತ್ತಲಾಗ್ಯಾನ ಅಂತ ಹೇಳಿ. ನಾವ್ ಹತ್ತೀವ್ರಿ, ನಾವ್ ಹತ್ತೀವ್. ಯಾಕತ್ತಿಕೋ ನೀವ್ ಕರೆ ಹುಡುಗತ್ರ ಮತ್ತೆ ತ್ರಾಸ ನಾವು ನೋಡ್ಕೋಬೇಕಾಕೇತಂದ ನಾವು ಸುಮ್ ಮಾಡೋದಾಕೇತಿ. ಯಾಕಂದ್ರ ಇಂಟರ್ನ್ಶಿಪ್ ಅಂದ್ರೆ ನಾನು ಎಲ್ಲ ಇಲ್ಲಿ ಬಿಟ್ಟು ಹೋಗ್ಬೇಕಾಗ್ತೈತಿ, ಬಿಜಾಪುರ ಮನೆಗಿನೆಲ್ಲ ಎಲ್ಲ ಐತೆ. ಅದಾಗಿಂದ ಮತ್ತೆ ಇಲ್ಲಿ ಹೊಳೆ ಬಿಜಾಪುರ ಐತಿ, ಬರೋನು ಬಂದ್ ಕೆಲಸ ಮಾಡೋಣ. ಹಂಗೆ ಅಣ್ಣ ಅಭಿಷೇಕ್ ಅಣ್ಣ ಸಪೋರ್ಟ್. ಅಲ್ಲಿ ತನ ಚಲೋ ಆಯ್ತು, ಚಲೋ ಚಲೋ ಆಗತೈತಿ. ಪಾಸಿಟಿವ್ ನೀವು ನೆಗೆಟಿವ್ ನಾಗೆ ಇರ್ರಿ, ಬ್ಯಾಡಲ್ಲ. ಥಿಂಕಿಂಗ್ ಪಾಸಿಟಿವ್ ಇರ್ರಿ ಯಾವಾಗ್ಲೂ. ಯಾಕಂದ್ರೆ ಫಸ್ಟ್ ಬಿಸ್ನೆಸ್ ಅಂದ್ರೆ ಡೌನ್ ಫಾಲ್ ಹೋಗೋದೇ ಅದು. ಯಾವಾಗ ನಮ್ದು ಬೇನೆ ಇರ್ತದ, ಬಾರ್ ಚಾಟ್ ಇರ್ತೈತಿ, ಅದು ಕೆಳಗೆ ಇಳಿತಿರ್ತದ. ಅದು ಎಲ್ಲಾರು ಎಷ್ಟು ಇಳಿತೈತೆ ಅಷ್ಟು ಚಲೋ, ಅಷ್ಟು ಎಕ್ಸ್ಪೀರಿಯನ್ಸ್ ಆಕೈತಿ ಮನುಷ್ಯ. ಎಲ್ಲಾರು ಓದ್ತಾರ, ಇಲ್ಲ ಪ್ರಾಫಿಟ್ ಬೇಕಂತ ಲಾಸ್ ಇರ್ಬೇಕ. ಒಂದ್ ಬಿಸ್ನೆಸ್ ದಾಗ ಲಾಸ್ ಇದ್ರನೇ ಒಂದ್ ಮಜಾ ಬರೋದು. ಬಿಸ್ನೆಸ್ ಮಾಡ್ತೀನಿ ಅಂತೀರಿ, ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡ್ತೀನಿ ಅಂದ್ರ ಅದನ್ನ ತೆಗಿರಿ. ಬಟ್ಟಿ ಬಿಸ್ನೆಸ್, ನಾ ಬಟ್ಟಿ ತಗೊಂತೀನಿ 200 ರೂಪಾಯಿನಾಗ, ಮಾರೋದ್ 400 ರೂಪಾಯಿ ಮಾಡ್ತೀನಿ, ನನಗೆ 200 ರೂಪಾಯಿ ಪ್ರಾಫಿಟ್. ಅದು ಅದ್ರಾಗ ಖರ್ಚು ತೆಗಿಬೇಕು. ಅದ್ರಾಗ ನೀವು ಖರ್ಚು ತೆಗಿಬೇಕು, ನಿಮ್ ಬ್ರ್ಯಾಂಡ್ ತೆಗಿಬೇಕು, ನಿಮ್ದು ಶಿಪ್ಪಿಂಗ್, ಆಮೇಲೆ ನೀವು ಮಾಡಿದ ಕೂಲಿ ತೆಗೆದ್ರೆ ನಿಮ್ಗೆಲ್ಲಾ ಕುಡಿಸಿ 1 ರೂಪಾಯಿ ಉಳಿದಿತ್ತು. ಒಂದು ಬಟ್ಟಿ ಮಾರೋದ್ರೆ ನಿಮ್ಗೆ 1 ರೂಪಾಯಿ ಸಿಗ್ತೈತಿ. ಎಕ್ಸಾಂಪಲ್ ಹೇಳತ್ತೀನಿ. ಸೊ ಈ ತರ ಮಾಡ್ರಿ. ನೀವು ಕಾನ್ಫಿಡೆಂಟ್ ಇದ್ರೆ ಮಾಡ್ರಿ, ಮಾಡಕ್ ಬಿಡಲ್ಲ, ಯಾವ್ದು ಮಾಡಕ್ ಬಿಡಲ್ಲ. ಹಿಂಗ್ ಮುಟ್ಟಿ ಬಿಡ್ತೀನಿ ಅಂದ್ರೆ ಸುಮ್ಮನೆ ಲಾಸ್ ಗೊತ್ತಿರ ನೀವು ಮನ್ಯಾನವ್ರಿ ಬೇಡನ ಬೇಡ. ಯಾಕಂತ ನೀವು ಹಾಕಕ್ ಬೇಡಲ್ಲ, ಹಾಕ್ರಿ, ಇನ್ವೆಸ್ಟ್ ಮಾಡ್ರಿ. ನೀವು ನಿಮ್ ಸ್ಟ್ರಗಲ್ ತೋರಿಸ್ಬೇಕ, ಮೆಹನತ್ ಇರ್ಬೇಕ. ಅದ ನಾ ಹೇಳ್ತೀನಿ, ನನ್ ಸರ್ವಿಸ್ ಫೀಲ್ಡ್ದಾಗ ನಾ ಕೆಲಸ ಮಾಡಕತ್ತಾರ, ನನ್ ಮೇನ್ ಫೋಕಸ್ ಇರುತ್ತೆ ಕೆಲಸದ ಮ್ಯಾಗ ಇರ್ತದ. ಕೆಲಸ ಬಿಟ್ಟು ಆಮೇಲೆ ಮುಂದಿನ ಇರ್ತೈತಿ ಮಾಡೋದು, ಎಂಜಾಯ್ಮೆಂಟ್ ಇರ್ತೈತಿ, ಮಾಡೋದು ಇರ್ತೈತಿ. ಕೆಲಸ ಮೇನ್ ಫೋಕಸ್ ಆಗ್ತೈತಿ. ಕೆಲಸ ಆದ್ಮೇಲೆ ನೀವು ಎಂಜಾಯ್ಮೆಂಟ್ ಮಾಡ್ರಿ. ಈ ಕುಶಾಲ್ ಹಂಗೆ ಮಾಡ್ತಾನೆ, ವಿಡಿಯೋ ಎಡಿಟಿಂಗ್ ಮಾಡ್ತಾನ. ಅವನು ಪ್ರಾಜೆಕ್ಟ್ ದೊಡ್ಡ ಬರ್ತಾವ. ನಮಗೂ ಹ್ಯಾಂಗ್ ಇರ್ತಾವಂದ್ರಿ, ನಾವ್ ಒಂದೊಂದ್ ಕ್ಲೈಂಟ್ ಹ್ಯಾಂಗ್ ಸಿಗ್ತಾರಂದ್ರ, ಅಮೆರಿಕನ್ ಕ್ಲೈಂಟ್ ಸಿಕ್ಕಿರ್ತಾರ ಒಂದೊಂದ್ಸಲ ಹೊರಗಿನ ಫಾರಿನ್. ಅವರು ಯಾವಾಗ ಹೆಚ್ಚಿರ್ತಾರ ಅವಾಗ ಒಂದು ಮೆಸೇಜ್ ಆಗ ಹಿಂಗ್ ಕೂತ್ ಎದ್ದು ಕುಂತ ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ವಿಡಿಯೋಸ್ ಹ್ಯಾಂಗ್ ಅದಾವ, ಏನೇನ್ ಅದಾವ ಅಂತ ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅವ್ರಿಗೆ. ಸರ್ ನೋ ಸರ್, ಹಾ ಸರ್, ನಾ ಮೊದ್ಲೇ ನಂದು ಇಂಗ್ಲಿಷ್ ಅಂದ್ರ ಇಂಗ್ಲಿಷ್ ಮಾಡಿ ಸ್ವಲ್ಪ ಹೆಂಗೈತಿ, ಇಂಗ್ಲಿಷ್ ಸ್ವಲ್ಪ ಮಿಡ್ ಲೆವೆಲ್ ಆಗೈತಿ. ಮ್ಯಾರೇಜ್ ಮಾಡ್ತಾನ, ತಿಳ್ಕೊಳಕ್ ಕೋಮದಾಗ ಹಂಗೇನಿಲ್ಲ. ಅಲ್ಲಿ ಹೋಗಿ ಅದು ಕುಂಡಿರ್ಬೇಕು 4-5 ತನ 5ಕ್ಕೆ ನಿದ್ದಿ, ಆಮೇಲೆ 10 ಕೇಳುದು. ಮನ್ಯಾಗ ಹಿಂಗ್ ಉಗುಳ್ತಿದ್ರು, ಹಿಂಗ್ ಓದ್ಸ್ಕೊತಿದ್ವಿ, ಮನ್ಯಾಗ ಬೈತಾರ, 10 ಆಗೈತಿ ಹೇಳು ಮಾರೇ ಅಷ್ಟೇ. ಇವತ್ತು ಎಕ್ಸಾಂಪಲ್ ಹೇಳ್ತೀನಿ ನಿಮಗ, ಕಾಲೇಜ್ 10 ಅಂತ ಮೆಸೇಜ್ ಬಂದೈತಿ. ಜಸ್ಟ್ 8ಕ್ಕೆ ಹೇಳಬೇಕು, ಎದ್ದು ಎಲ್ಲಾ ಕೆಲಸ ಮುಗಿಸ್ಕೋಬೇಕಂತ ನಾ ಮಾಡಿದ್ರ 9ಕ್ಕೆ ಎಚ್ಚರಾಗಿತ್ತು ನನಗ. 8ಕ್ಕೆ ಬಂದಿ ಬಿಷಾರ, ಮತ್ ಮಕ್ಕೊಂಡೀನಿ, ಮತ್ತೊಮ್ಮೆ ಬಂದ ಬಿಷಾರ. ಪಪ್ಪ ಶಾಲಿ ಹೋಗಲ್ಲ ಚಾಲೋ ರೀ ಇವತ್ತಿಂದ ಹುಡುಗಂದು. ಅದು ಓಲ್ಡ್ ಏಜ್ ನೆನಪಕ್ಕವ. ಈಗ ಹೇಳ್ತಿಲ್ಲ ಸಾಲಿಗೆ. ಮೇನ್ ಏನಾಗೈತಿ, ನಂದ 2 ವರ್ಷ ಗ್ಯಾಪ್. ಕುಶಾಲಂದ 1 ವರ್ಷ 2 ವರ್ಷ 1 ವರ್ಷ. ನಾನ್ ಡಿಪ್ಲೊಮಾಗಿಂದ 2 ವರ್ಷ ಗ್ಯಾಪ್ ಆಯ್ತು. ಕುಶಾಲಂದ 1 ವರ್ಷ. ಅಣ್ಣವ್ರು ಅವರು 1 ವರ್ಷ ಗ್ಯಾಪ್ ಆಗಿ ನಾನು ಉಡಾನೆ ಫೇಲ್ ಆಗ್ತಾನೆ. ಕ್ಲಾಸ್ಮೇಟ್ಸ್ ನಾನು ಒಂದು ನೋಡ ಬರೀ ಒಂದೇ ವರ್ಷ ದೋಸ್ತಿಯಾ, ಬಾಳ ಒಂದೇ ವರ್ಷ ದೋಸ್ತಿ. ಒಂದೇ ಬೆಂಚ್ ಮೇಲೆ ಕೂಡ್ತಿದ್ದು, ಹಿಂದ್ ಕೂತ್ ದಾನ್ಲಿ ಆಗ್ತಿದ್ದು, ಲಾಸ್ಟ್ ಬೆಂಚ್ ಕೂತ. ಅದಕ್ಕೆ ಫೇಲ್ ಅದು, ಫಸ್ಟ್ ಟೈಮ್ ಫೇಲ್ ಅದು. ಅಂದ್ರೆ ಇಲ್ಲಿ ತನ ಈ ಸದ್ ನೋಡ ನಮ್ದು 18 ಬ್ಯಾಚ್ ಫ್ರೆಂಡ್ಸ್. ನಾವು ಸದ್ಯಕ್ಕೆ ಈಗ 26 ನೆಕ್ಸ್ಟ್. ಎಷ್ಟು ವರ್ಷ ಆಯ್ತು? 5 years ಮೇಲೆ ಆಯ್ತು ಈಗ ನಾವು ಫ್ರೆಂಡ್ಸ್ ಹೋಗಿ. ಅಂದ್ರೆ 7 years ಆಯ್ತು. 18 ಈಗ ಮ್ಯಾಗಿನ 2 ಬಿಟ್ಟರೆ ಬಿಟ್ಟಾರ. ನಾಲ್ಕು ದಿವಸದಿಂದ ನೋಡಕತ್ನಲ್ಲಿ ಹಿಂದಲ್ಲಿ. ಹೇಳ್ಬೇಕಿಲ್ಲ, ನಂಗೇನು ಗೊತ್ತಿಲ್ಲ. ಅದೇ ಅಲ್ಲಿದ್ದ 7 ವರ್ಷ ದೋಸ್ತಿ. ಹಂಗ ಇಲ್ಲಿ ತನ ಹಂಗೈತಿ, ಮುಂದೆ ಹಂಗೆ ಇರ್ಲಿ.
ಇರ್ತೈತಿ ಇರತ್ತದ ಇರತ್ತದ ಆಬ್ವಿಯಸ್ಲಿ. ಹುಡುಗರ ದೋಸ್ತಿದಾಗ ಕಾಂಪ್ರಮೈಸ್ ಇರಂಗಿಲ್ಲ. ಎಟ್ಟೆ ಹೊಡೆದಾಡ್ಲಿ, ಕಾಲೇಜ್ ಹಿಡ್ಕೊಂಡ್ ಕಿತ್ತಾಡ್ಲಿ, ರಗತ್ ಬರ್ಲಿ, ಆಮೇಲೆ 5 ನಿಮಿಷಗಳ ಬಾವೆ ಅಂತ ಚಲೋ ಆಕೇತಿ ಈಗ ಹೋಗೋದೈತಿ. ಈಗ ಪಾಡ್ಕಾಸ್ಟ್ ಮುಗಿಯೋಣ, ಈಗ ಸೀದಾ ಈಗ ಹೋಗ್ತೀವಿ. ಇಲ್ಲ ಫಸ್ಟ್ ಏನೋ ನಮ್ದು ಅಂಗಡಿ ಏನದ ಕೆಲಸ ಮುಗಿಸೋಣ ಒಂದ್ ಹಿಂಗೆ ಏಟ ಮಾಡ್ತಾರ ಪ್ರತಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕೆಲಸ ಮಾತ್ರ ಹೋಗ್ತಾರೆ ವಿಧಾನ ಮಾಡೋದು. ಈಗ ಸದ್ಯಕ್ಕೆ ಒಂದ್ ಆರ್ಡರ್ ಬಂದೈತಿ, ಈಗ 100 ಟಿ ಶರ್ಟ್ ಬಂದೈತಿ, ನಾವು ಅವಾರೇ ಅವನೀಗ ಹಚ್ಚಿ ಕ್ಲೈಂಟ್ ದವ್ರಿಗೆ ಫೋನ್ ಹಚ್ಚಿ ಸಾಕಾಯ್ತು. ಬರ್ತೀವ್ರಿ ಸರ್ ತಂದು ಬಿಟ್ಟಾರ. ಎಲ್ಲಾ ಸೇರಿ ಅಷ್ಟಿಗೆ ಬಂದ್ ನಮ್ ಕುತ್ತಿಗೆ ಇಡ್ತಾರ, ಸರ್ ಮಾಡ್ಕೊಡ್ರಿ ಅಂತ. ನಾವ್ ಇರೋರಿಬ್ರು, ಒಂದು ಕಾಲೇಜ್, ನಾ ಇರೋ ಒಬ್ಬ. ಎಟ್ಟತ್ ನಾ ಟಿ ಶರ್ಟ್ ಹೊಡಿಲಿ, ಎಟ್ಟತ್ ಪ್ರಿಂಟ್ ಮಾಡ್ಲಿ, ಅದ್ರ ಟೈಮ್ ಹಿಡಿಯುದು. ಇದು ಫಸಾದ್ ಐತಿ, ಆಗ್ತೈತಿ ಮುಂದೆ. ಅದೇನೋ ಸ್ವಲ್ಪ ಟೀಮ್ ಬಿಲ್ಡಪ್ ಅಲ್ಲಿ ಟೀಮ್ ಬಿಲ್ಡ್ ಆಯ್ತು, ಅದು ಒಂದ್ ಲೆವೆಲ್ ಹೋಗಲ್. ಮತ್ತೆ ಸದ್ಯಕ್ಕೆ ಸ್ಟ್ರಗಲ್ ಅನ್ನೋದು ಸ್ಟ್ರಗಲ್ ಅದು. ನೀವು ಸ್ಟ್ರಗಲ್ ಮಾಡ್ಲಾರೆ ನೀವು ಮುಂದೆ ಬರಂಗಿಲ್ಲ. ಆಮೇಲೆ ಅಂತ ಯಾರ ಒಬ್ಬೊಬ್ರು ಅದು ಸ್ಟ್ರಗಲ್ದಾಗೂ ಮಜಾ ಇರುತ್ತೆ. ನಿಮ್ಗೆ ಯಾರೋ ಒಬ್ಬರು ಅಂತಿರ್ತಾರ, ನಾ ಅದು ಮಾಡದನೆ ಬಂದಿರ್ತಾನ, ನಾನು ಹಂಗ್ ಮಾಡ್ಯಾನೆ ಹಿಂಗ್ ಮಾಡಿ ಎಲ್ಲ ಹಂಗ್ ಮಾಡ್ಯಾನ. ಅದೇನ್ ಸಂಬಂಧ ಇಲ್ಲ. ನೀ ಎಲ್ಲಿ ತನ ಮಾಡಂಗಿಲ್ಲ ಅಲ್ಲಿ ತನ ಬರಂಗಿಲ್ಲ. ಅದು ಮಾತ್ರ ಖರೆ ಐತಿ, ಎಕ್ಸ್ಪೀರಿಯನ್ಸ್ ಆಗೈತಿ. ಯಾಕಂದ್ರೆ ನಂದ ಖುದ್ ಎಕ್ಸ್ಪೀರಿಯನ್ಸ್ ಐತಿನ, ಒಂದಲ್ಲ ಆಡಲ್ಲ ಟೋಟಲಿ. ನಾ ಕಂಪ್ಯೂಟರ್ ಅಂತ ನಾ ಅದನ್ನ ಕೂತಲ್ಲಿ ಮಾಡೋದಿರ್ತಿತ್ತು. ಎಂದ CCTV ಕೈ ಹಾಕಿನಿ, ಥಡದ್ ಮೈ ಇಟ್ಟು ಹಣ್ಣು ಹಾಕೈತಿ ಹೇಳ್ತೇನೆ, ಭಾಳ ಹಣ್ಣು ಹಾಕೈತಿ. ಒಬ್ಬ ಕೆಲಸ ಮಾಡ್ತೇನೆ, ಮತ್ತೆ ಮ್ಯಾಗ ಹತ್ತದ ಲುಚಿನ್ ಕೇಳೋದು, ಒಬ್ಬ ಹತ್ತಡಿ ತಗೊಳ್ಳೋ ಏನೇ ಅಲ್ಲಿ ಒಟ್ಟ ಮಷಿನ್ ಟೋಟಲಿ ಕ್ಯಾಮರಾ ರಿಲೇಟೆಡ್. ಸದ್ಯಕ್ಕೆ ನನ್ನ ಟೀಮ್ ಏನೋ ಸಣ್ಣದೈತಿ, ಅಂತವ್ರು ಸಣ್ಣ ನಾ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ತೈತಿ. ಹೈರಾಣ ಆಗೋದೆ ಹೈರಾಣ ಅಲ್ಲಿ ಬ್ಯಾಡ ಅನ್ನಂಗಿಲ್ಲ, ಮುಂದೆ ದೊಡ್ಡದಾಕೈತಿ ಆಗ್ಲಿ. ಒಟ್ಟು ಹೇಳ್ತೀನಿ, ಏನು ಹಿಂದೆ ಸರಿ ಬಿಟ್ರೆ ಅಷ್ಟೇ. ನಾವು ಯಾರಲ್ಲಿ ಮಾಡೋದೇನೆ ನನ್ನ ಕಡೆ ಆಗಂಗಿಲ್ಪ. ನನ್ನ ತಲೆ ಬಂದೈತೆ ರಗಡ್ ಸಲ. ನಾ ಯಾವ್ದಕ್ ಹಿಡ್ದೇನಪ್ಪ ಈ ಫೀಲ್ಡ್ದಾಗ, ಯಾಕೆ ಮಾಡತ್ ನನ್ನ ಫೀಲ್ಡ್ದಾಗ. ಒಮ್ಮೆ ತಲೆ ಬಂದಿರ್ತಾರ ರಾತ್ರಿ ಕೂತಾಗ ಮುಕ್ಕೊಂಡಾಗ, ಇಲ್ಲಿ ಹೊಂಟದ ಹೋಲಿ ನನ್ ತಲೆಗೂ ಬಾಳ ಯಾಕಂದ್ರೆ ಕೂತಿರ್ತಾವ ವಿಚಾರ ಬರ್ತೈತಿ, ನಾ ಯಾಕೆ ಮಾಡತ್ನಪ್ಪ ಇಂತ. ಒಂದ್ ಕೆಲಸ ಮಾಡೋ ಟೈಮ್ನಾಗ ನಿಮ್ಗೆ ಕೆಲಸ ಮಾಡೋ ಟೈಮ್ನಾಗ ನಿಮ್ಗೆ ಏನ್ ಅನ್ಸಂಗಿಲ್ಲ, ಮಜಾ ಬರ್ತೈತಿ, ಮಾಡ್ತೀರಿ. ಖಾಲಿ ಕೂತಾಗ ಗಿಲ್ಸ್ ಏನಿರಂಗಿಲ್ಲ. ಆಫ್ ಸೀಸನ್ ನಮ್ದು ಆಫ್ ಸೀಸನ್ ಬರ್ತಾವ. ಆಫ್ ಸೀಸನ್ ಖಾಲಿ ಅಲ್ಲ, ರೊಕ್ಕ ಬರಂಗಿಲ್ಲ. ಆ ಟೈಮ್ನಾಗ ವಿಚಾರ ಬರ್ತಿರ್ತಾವ, ಬಿಟ್ಟು ಬಿಡೋದೇನ ಚಲೋ ಅನಿಸ್ತೈತಿ. ಯಾಕೆ ಬೇಕಪ್ಪ ನಮಗೆ ಇಂಥಪ್ಪ ಒದ್ದಾಡೋದು, ಸುಮ್ಮ ಆರಾಮ್ಸೆ. ನಾ ಅಂದ್ರೂ ಡಿಪ್ಲೊಮಾ CS ಬಿ ಹಚ್ಚಿನಿ. ಬೇಕಪ್ಪ ಅಂದ್ರೆ ಸಾಫ್ಟ್ವೇರ್ ಕಂಪ್ನಿ ವೆಬ್ ಡೆವಲಪ್ಮೆಂಟ್ ಮಾಡ್ತೇವೆ, ಚುಟುಕ್ ಗೊತ್ತೈತಿ, ಬೇಕಾದ್ರೆ ಸಾಫ್ಟ್ವೇರ್ ಜಾಬ್ ಮಾಡ್ಬೋದು, ತಲೆ ಬರ್ತೈತಿ. ಮೈಂಡ್ ಹೆಂಗ ನಮ್ಗೆ ಖುಷಿ ಸಿಗ್ಬೇಕಾ ಕೆಲಸ ಮಾಡಕತ್ತೇವ ಅಂದ್ರೆ. ಹೌದು, ತಲೆ ಹಗರ್ ಇರ್ಬೇಕು. ಅದು ಕೆಲಸ ಮಾಡಿ ನಮಗೆ ಹೆಂಗ ಚಂತ ಏನೋ ಈಗ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡೋರು ರಗಡ್ ಬಂದಿದಾರ, ಅವ್ರಿಗೆ ತಲೆಗೆ ಶಾಂತಿ ಇಲ್ಲ. ಅದು ಆ ಕೆಲಸದಾಗ ನಿಮ್ಗೆ ಮಜಾ ಬರ್ಬೇಕು, ಅಂತ ಕೆಲಸ ಮಾಡ್ಬೇಕು. ಯಾರೋ ಹೇಳ್ತಾರ ನೀವು ಯಾರೋ ಕೆಲಸ ಮಾಡ್ತಾರ, ಹಂಗಿಲ್ಲ. ನೀನ್ ಮನ್ಸಿಗೆ ಬಂದಿದ್ ನೀ ಕೆಲಸ ಮಾಡ್ಬೇಕು, ಎಲ್ ಮಜಾ ಬರ್ತದ. ಎಲ್ ಅದಕ್ಕೊಂದು ನಿನಗ ಅದು ಕೆಲಸ ಸ್ಯಾಟಿಸ್ಫೈ ಅನಿಸ್ಬೇಕದ. ನನಗ್ ಮಾಡಿದಪ್ಪ, ನನಗೆ ರೊಕ್ಕ ಬಂದೈತಿ ಅಂತ ಹೇಳಿ. ಹಂಗ ಅವಾಗ ಏನೈತಿ, ಅವಾಗ ಮಾಡೋದ್ರಾಗ ಅದ ಏನ್ ಮಜಾ ಇರ್ತೈತಿ, ಅದ್ರೊಳಗೂ ಸಿಗಂಗಿಲ್ಲ. ಅದು 100 ರೂಪಾಯಿ ದುಡಿ, ಸಾಕು. 1000 ರೂಪಾಯಿ ದುಡಿ, ಖುಷಿ ಇರ್ಬೇಕು. ₹1,00,000 ತಗೊಂಡ್ ತ್ರಾಸ್ ತಗೊಂಡ್ ದುಡದ ಮಾಡೋದಕ್ಕಿನ್ನ ಬರೇ ಲಕ್ಷ ಬರ್ತದ, ಬರಾಕೇನಿಲ್ಲ. ಮನಸ್ ನೆಮ್ಮದಿ ಇರಂಗಿಲ್ಲ, ಖುಷಿ ಇರಂಗಿಲ್ಲ. ಅದು ಒಂದ್ ಕೆಲಸ ಮಾಡಾಕ ಏನಿರುದು ಅಂತ ಅದ್ರದ್ದು ಒಂದ್ ಮೇನ್ ಇರೋದ್ ಮೋಟಿವ್ ಹೇಳುದು. ಯಾರು ಒಮ್ಮಲ್ಲಂತರೂ ದೊಡ್ಡದಾಗಂಗಿಲ್ಲ, ಸ್ಟ್ರಗಲ್ ಇಂದೇ ಆಗೋದು. ಮಾಡ್ರಿ, ನೀವು ಮಾಡ್ರಿ, ಎಲ್ಲ ಮಾಡೋಣ. ನೀವು ಸಪೋರ್ಟ್ ಮಾಡ್ರಿ. ನಾವು ಫ್ಲೆಕ್ಸ್ ಫ್ಯೂಲ್ ಅಂಗಡಿ ಐತಿ, ನೀವೆಲ್ಲ ಪಬ್ಲಿಸಿಟಿ ಆಲ್ ಓವರ್ ಇಂಡಿಯಾ ಡ್ರಾಪ್ ಶಿಪ್ಪಿಂಗ್ ಐತಿ. ಡ್ರಾಪ್ ಶಿಪ್ಪಿಂಗ್ FlexFuel.in ಅಂತ ಹೊಡ್ರಿ, ನಮ್ದು ವೆಬ್ಸೈಟ್ ನಾಗ ನಿಮ್ಗೆ ಎಲ್ಲಾ ತರದ ಡಿಸೈನ್ಸ್, ನೀವು ಕಸ್ಟಮೈಸ್ ಡಿಸೈನ್ ಮಾಡ್ಬೋದು. ಈ ಫೋನ್ ನಂಬರ್ ನೋಟ್ ಮಾಡ್ಕೊಂಡು ಅಭಿಷೇಕ್ ಅವ್ರು ಹೇಳ್ತಾರ. 6363 ಡಿಸ್ಪ್ಲೇದ ಹಾಕ್ತೇವೆ. ಬೆಸ್ಟ್ ಡಿಸ್ಪ್ಲೇ ಮಾಡ್ರಿ. ಮತ್ತೆ ನಿಮ್ಗೆ ಎಂತ ಬೇಕಾ ಅಂತ ಟಿ ಶರ್ಟ್ ನೀವು ನಿಮ್ದ ಖುದ್ ಡಿಸೈನ್ಸ್ ತುಂಬರ್ರಿ, ಅಪ್ಲೋಡ್ ಮಾಡ್ರಿ ವೆಬ್ಸೈಟಿಗೆ. ಅಲ್ಲಿ ಕಸ್ಟಮೈಸ್ ಆಪ್ಷನ್ಸ್ ಇರ್ತೈತಿ. ಅಲ್ಲಿ ಡಿಸೈನ್ ಬಟನ್ ಐತಿ, ಆ ಬಟನ್ ಮೇಲೆ ಕ್ಲಿಕ್ ಮಾಡೋದು ಟೋಟಲಿ ವಿಸಿಟ್ ಮಾಡೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ನಿಮ್ಮ ಲೈಕ್ ಆಗಿದ್ದ ಡಿಸೈನ್ಸ್ ಅಪ್ಲೋಡ್ ಮಾಡ್ರಿ. ಮಾಡಿಂದ ನಮ್ದು ಸ್ವಲ್ಪ ಏನೋ ಟ್ರಾನ್ಸ್ಪೋರ್ಟ್ ಲೇಟ್ ಆಗ್ಬೋದು, ನಿಮ್ಮ ಕ್ವಾಲಿಟಿ ಅಂತೂ ಟಿ ಶರ್ಟ್ ಕ್ವಾಲಿಟಿ ಕೊಡ್ತದೆ, ಅದ್ರ ಬಗ್ಗೆ ಅಂತೂ ನೋ ಕಾಂಪ್ರಮೈಸ್. ನೀವು ಏನು ಬೇಡಿರ್ತೀರ ಅದೇ ನಾವು ಕ್ವಾಲಿಟಿ ಕೊಡ್ತೀವಿ. ಮತ್ತು ಐತಿ ನಾ ಹಂಗ ಡೆವಲಪ್ ಮಾಡೋಣ ಐತ್ರಿ. ಇದು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕದ ಹೇಳತ್ತಿದ್ದ. ಬರೀ ಬಿಜಾಪುರದ ಬೇಕಿತ್ತಂದ್ರ ನೀವು ಡೈರೆಕ್ಟ್ ಕಂಪ್ಯೂಟರ್ ಫಸ್ಟ್ ಏನ ಅದು ಬಿಡ್ರಿ, ಸೆಕೆಂಡ್ ಕಂಪ್ಯೂಟರ್
ಅಡ್ರೆಸ್ ಹೇಳ್ತೀನಿ ಬರೋದು ಹೆಂಗ್ ಅಂತ ಹೇಳಿ. ಹಾ ಮೇನ್ ಗಾಂಧಿ ಚೌಕದಿಂದ ನೀವು ಆಟೋ ಹತ್ತಿದ್ರಂದ್ರೆ ಸೀದಾ ಆಶ್ರಮ ಅಂತ ಹೇಳೋದು. ಹಾ ಆಶ್ರಮ್ ಗೇಟ್ ಮುಂದೆ ಇಳಿರಿ. ಆಶ್ರಮ್ ಗೇಟ್ ಮುಂದೆ ಆಟೋದವ್ರು ಇಳಿಸ್ತಾರ. ಬಸ್ಸು ಬರ್ತಾವ, ಆಟೋ ಬಸ್ಸಿಗೆ ಬರ್ತಾವ, ಸಿಟಿ ಬಸ್. ಬಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೋರಿ. ಲೆಫ್ಟ್ ಬಂದು ಸೀದಾ ಬರ್ರಿ. ಅಲ್ಲೇ ಸ್ವಲ್ಪ ಫ್ಲೆಕ್ಸಿಬಲ್ ಅಂತ ಅಂಗಡಿ ಕಾಣ್ತೈತಿ. White colour board. ತಿಳಿಲಿಕ್ಕಂದ್ರ ಕಾಲ್ ಮಾಡ್ರಿ. ಕಾಲ್ ಮಾಡಿ ಆಶ್ರಮ ಮುಂದೆ ನಾವೇ ಕರ್ಕೊಂಡ್ ಹೋಗ್ತೀವ್ರಿ. ಹಾ ಅದನ್ನು ಪಾಸಿಬಲ್. ನಾನ್ ಅಷ್ಟು ದೂರ ಏನಿಲ್ಲ. ಆಶ್ರಮ ಇಲ್ಲೇ ಐತಿ, ಎದುರಿಗೆ. ಹಾ ಇಲ್ಲೇ ಆಕೇತಿ. ಬಂದ ಏನದ ನೀವು ಬಿಜಾಪುರದಾಗ ಎಲ್ಲಿ ಕೇಳಿದ್ರು ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮ ಅಂತ ಹೇಳ್ರಿ. ಯಾರ್ ಬೇಕಾದ್ರೂ ನಿಮ್ಗೆ ಅಲ್ಲೇ ಇರ್ಲಿ ತಂದು ಬಿಡ್ತಾರೆ ನಿಮ್ಗೆ ಆಶ್ರಮ ಕಡೆ. ನೀವು ಬಿಜಾಪುರ ಏನ್ ಫಸ್ಟ್ ಗೇಟ್ ಬರ್ತೈತಲ್ಲ ಅಲ್ಲೇ ಕೇಳ್ರಿ. ನೀವು ಗಣೇಶ್ ನಗರ್ ಟೋಟಲಿ ಸರೌಂಡಿಂಗ್ ಬಿಜಾಪುರ ಎಲ್ಲಿ ಬರ್ತೀರಿ ಎಲ್ಲಾ ಕಡೆ ಬಂದ್ ನೋಡ್ರಿ. ಆಶ್ರಮ ಅಂತ ಹೇಳ್ರಿ ನಿಮ್ಗೆ ಡೈರೆಕ್ಟ್ ಆಶ್ರಮ ಅಂತ ಇಳಿಸ್ತಾರ. ಅಲ್ಲಿದಿಂತ ಒಂದ್ ಹಾರ್ಡ್ಲಿ 2 minutes. 2 minutes ಅಲ್ಲ, ಹಿಂಗ ಏನಂತ ಹಿಂಗ ಎಡುಗ್ ಬಿದ್ದು ನಮ್ಮ ಭಾಷೆದಾಗ ಅಂತಾರ ನೋಡ. ಎಡುಗ್ ಬಿದ್ರೆ ಬರ್ತದ ಅಂತಾರ ನೋಡ. ಹಂಗ ಅದ್ರಾಗ ಪಟ್ಟಣ ಏನೈತಿ ಅಲ್ಲೇ ಸಿಗ್ತೈತಿ. ಮತ್ತೆ ಹೆಂಗಂತೀರಿ? ಮತ್ತೆ ನಡೆದಿ ಏನಿಲ್ರಿ. ಪ್ರೊಜೆಕ್ಟ್ ಹೆಂಗ್ ನಡೆದೈತಿ ಅದು ಹೇಳ್ರಿ. ಪ್ರಾಜೆಕ್ಟ್ ಹೇಳಂಗಿಲ್ಲ ನಾವು ಆಗಲೇ. ಪ್ರಾಜೆಕ್ಟ್ ಬಗ್ಗೆ ಏನ್ ಏನು ಕೇಳಂಗಿಲ್ಲ. ಸ್ಟ್ರಗಲ್ಸ್ ಬಾಳ ಐತಿ. ನನ್ನ ಫ್ರೆಂಡ್ ಸಚಿನ್ ಹತ್ರ ಫ್ರೆಂಡ್ಸ್ ಅದಾರ ಏನಾರು ಎಲ್ಲ ಟೀಮ್ ಅಪ್ ಮಾಡಿ ಮಾಡಾಕತ್ತಿದ್ವು. ಅವ್ರು ಹೆಲ್ಪ್ ಎಲ್ಲಾರು ಮಾಡ್ಕೊಡ ಮಾಡತ್ತೇವು. ಸ್ಟ್ರಗಲ್ಸ್ ಮಾತಾಡೋಣ ಲಾಸ್ಟ್. ಇದೇ ಲಾಸ್ಟ್ ಪ್ಲೀಸ್. ಪ್ರೊಜೆಕ್ಟ್ ಆಯ್ತು ಸದ್ಯಕ್ಕೆ. ಮತ್ತೆ ನಮ್ಮ ಫೈನಲ್ ಎಕ್ಸಾಮ್ಸ್ ಅದಾವ, ಇಂಟರ್ನಲ್ಸ್ ಅದಾವ. ನಾ ಒಂದು ಟಾಪಿಕ್ ಹೇಳ್ತಿದ್ದೀನಿ. ಇನ್ಸ್ಟಾಗ್ರಾಮ್ ಟಾಪಿಕ್ ನಿಮಗೆ ಏನ್ ಅನಿಸ್ತೈತಿ ಇನ್ಸ್ಟಾಗ್ರಾಮ್ ಬಗ್ಗೆ? ಇನ್ಸ್ಟಾಗ್ರಾಮ್ ನೋಡ ನಾವು ಏನಂತಾರ ಏನು ಹೇಳಪ್ಲೇ ಇಲ್ಲ. ಅದು ಮನ್ಸಿಗೆ ಇರ್ತದ, ನಾವು ಮನ್ಸಿಗೆ ಇರ್ತೇವೆ. ಯಾವಾಗ ಗೊತ್ತಾಗಿಲ್ಲ. ನಾವು ಮನ್ಸಿಗೆ ಆಗುತ್ತೆ, ಅದು ಮನ್ಸಿಗೆ ಆಕೈತೆ. ಅದ ಕಲಬರಿ ತಗ ಗೊತ್ತಾಗ್ಬಿಟ್ಟೈತ್ರಿ. ರಾತ್ರಿ 9-10 ಮ್ಯಾಗ ಸೀದಾ ಮನ್ಸಿಕ್ ಸಾಂಗ್ ಫಿಕ್ಸ್ ಅದಂತ ಫಿಕ್ಸ್. ಸ್ವಲ್ಪ ಹುಡುಗ ಒಂದ್ ಸಾಂಗ್ ಹಿಡಿದ್ ಬಿಟ್ಟಾನ್ರಿ. ಅದು ಆಮೇಲೆ ನಿಮಗ್ ಸ್ವಲ್ಪ ಇಟ್ಟೆ ಹಾಕಿ ತೋರಿಸ್ತೀವಿ. ಒಂದ್ ಸಾಂಗ್ ಜಾನಪದ ಅಲ್ಲ ಕನ್ನಡದ ಯಾವ್ದೋ ಒಂದ್ ಸಾಂಗ್ ಐತ್ಲ, ಅದು ಸ್ಲೋ ಅಂಡ್ ರಿವರ್ಡ್. ಅದು ಅಲ್ಲೋ ಇದ್ರದ ಚಲೋ ಸಾಂಗ್. ಜಾನಪದ ಬಿಡು, ಜಾನಪದ ಇಲ್ಲಿದ್ದಾಗ ಹಚ್ತೇವ್, ಮಜಾ ಮಾಡಕ್ ಹಚ್ತೀವಿ. ರಾತ್ರಿ ಒಂದ್ ಸಾಂಗ್ ಐತಿ ಹಚ್ತೇವ್ ಒಂದಿಟ್ಟ. ಅದು ಕೇಳ್ರಿ. ನಮ್ ಹುಡುಗ ಅದನ್ನ ಹಿಡಿದ್ ಬಿಟ್ಟಾನ, ಈಗ ಗುತ್ತಿಗೆ ಹಿಡ್ದಾನ. ಅದ್ರದ ಬಿಡಾತಿಲ್ಲ. ಅದ್ರ ಪ್ರಕಾರ ಏನೈತಿ ಹೋಗ್ತದ. ಆಮೇಲೆ ಅದ್ರಾಗ ಎರಡು ಇರ್ತದ ನೋಡ. ಅದ್ರಾಗೂ ಬಿಸ್ನೆಸ್ ಐತಿ. ಅವ್ರದ್ ಮೇನ್ ಅಟ್ರಾಕ್ಷನ್ ಏನು? ಯೂಸರ್ಸ್ ನ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಯಾಕಪ್ಪ ಅಂದ್ರೆ ಈಗ ಇನ್ ಕೇಸ್ ನೋಡ್ರ ಈಗ ನಾನೇ ಅಲ್ಲಿ ಯಾರೇ ಅಲ್ಲಿ ಮಾನಸಿಕ ಆರತಿಗೋ ಅವ್ನಿಗೆ ಒಟ್ಟು ಮಾನಸಿಕ ರೀಲ್ಸ್ ಸಜೆಸ್ಟ್ ಮಾಡೋದು. ನನಗೆ ಸುಮ್ ಹೋಗಿರಿ ನಾವು. ಅವ್ನ ಏನ್ ಮಾಡ್ತಾನ, ಮಾನಸಿಕಾಗಿನ್ ಬಾ ಹೊಡಿ ಲೈಕ್ ತಂದ ಅವ್ರಿಗೆ ಅದೇ ಬೇಕು. ಅವನಿಗೆ ಏನಾಗಿರ್ತದ ಮಾನಸಿಕ ಅಂತೇಳಿ ಅಂತ ಹೇಳಿ ಹೊಡಿದ್ ಮಾತ್ರ ಲೈಕ್ ಮಾಡೋದು. ಮತ್ ಸರಸ್ತಾನ. ಅದು ಅಲ್ಗೋರಿತಮ್ ಹಂಗೆ ಲೂಪ್ ಹಾಕಿರ್ತೈತದ. ಹಂಗ ಒಂದಾಗನ ಅದೇ ಮಾನಸಿಕ ರೀಲ್ಸ್ ಕಳಿಸ್ತದ. ಅದ್ರಾಗ ನೋಡು ಕೋಟ್ಸ್ ಬೇರೆ. ಕೋಟ್ಸ್ ಬರ್ತಿರ್ತಾವ. ಅವು ಕೋಟ್ಸ್ ಡೇಂಜರ್ ಇರ್ತಾವ. ಅಲ್ಗೋರಿತಮ್ ಹಂಗೈತಿ. ಮತ್ತೆ ಏನ್ ಲೈಕ್ ಮಾಡ್ತಾ ಇದೆ ಬರ್ತದ. ಅದು ಒಟ್ಟು ಅದೊಂದು ಅವ್ರದ್ದು ಒಂದು ಬಿಸ್ನೆಸ್ ಆಗ್ಬಿಟ್ಟಿತ್ತು. ನಮಗೇನು ಅವ್ರಿಗೇನು ಸಂಬಂಧ? ಅವ್ರಿಗೆ ರೊಕ್ಕ ಬರ್ತಾ ಸಾಕು. ಯಾರು ಯೂಸರ್ಸ್ ತೊಗೊಂಡು ಏನ್ ಮಾಡೋದಕ್ಕೆ? ಮಾನಸಿಕರೇ ಯಾರಿ, ನೀವು ಡ್ಯಾನ್ಸರೇ ಮಾಡ್ರಿ, ಒಟ್ಟು ಅವ್ರಿಗೆ ಏನದ ಆಯ್ತು ಮುಗಿತ್ತು. ಎಲ್ಲಾ ಟೈಪ್ ಕಂಟೆಂಟ್ ಸಿಗ್ತಾವ್ರಿ ನಿಮ್ಗೆ. ನೀವು ಬಿಸ್ನೆಸ್ ತಾ ಬಂದ್ರೆ ಬಿಸ್ನೆಸ್ ಲೈಕ್ ಮಾಡ್ರಿ. ಬಿಸ್ನೆಸ್ ರಿಲೇಟೆಡ್ ಅದರದ್ದು ರಿಲೇಟೆಡ್ ಫೀಡ್ಸ್ ಬರ್ತಾವ. ಏನು ಮೇನ್ ಏನ್ ಟಾಪಿಕ್ ಇನ್ಸ್ಟಾಗ್ರಾಮ್ ಯೂಸರ್ ಅಂದ್ರೆ ಮಾನಸಿಕ. ಆಮೇಲೆ ನಾವ್ ಎಷ್ಟೇ ತ್ರಾಸ್ ತಗೋ ಏನೇ ಮಾಡ, ಚಂದ ಕಂಟೆಂಟ್ ಚಲೋ ಕಂಟೆಂಟ್ ಬರಂಗಿಲ್ಲ. ಅತಿ ಹೆಚ್ಚು ಕ್ರಿಂಜ್ ಮಾಡ್ರಿ. ನಾ ಏನ್ ಮೊದಲು ಕಂಟೆಂಟ್ ಮಾಡ್ತಿದ್ದಲ್ಲ 2019 ಕಂಟೆಂಟ್ ಮಾಡಕ್ ಚಾಲು ಮಾಡಿ ನಾನು. ಅವಾಗ ಏನ್ ಕಂಟೆಂಟ್ ಮಾಡ್ತಿದ್ನಲ್ಲ ಅದು ರಾತ್ರಿ ಬೆಳತನ ಕೂತ್ ಎಡಿಟ್ ಮಾಡವಪ್ಪ. ರಾತ್ರಿ ಮತ್ತೆ ಹುಚ್ಚಾಗಿ ಎಡಿಟ್ ಮಾಡವ. ಒಂದೊಂದ್ ಕಂಟೆಂಟ್ ಒಂದೊಂದ್ ವಾರ ತನ ವೇಟ್ ಮಾಡಿ ನನಗ. 1,000 ವ್ಯೂಸ್ ಹೋಗುದು ಅಷ್ಟೇ ಬಿಟ್ಬಿಡುದು. ಆಮೇಲೆ ಸುಮ್ಮೊಂದ್ ಹಿಂಗ್ ಬರೀ ಒಂದು ಏನ ವಿಡಿಯೋ ಹಿಂಗ್ ಹೇಳೋದ್ ಹಿಂಗ್ ಬಿಟ್ಟಿರ್ತೇನೆ. ಅದಕ್ಕ ಮಿಲಿಯನ್ ವ್ಯೂಸ್ ಹೋಗುದು. ಮಿಲಿಯನ್ ಹೋಗಿಲ್ಲ, ಸಾರಿ, ಹೋಗ್ಬೇಕಂತ ಆಸೆ ಐತೆ ಅಷ್ಟೇ. ಅಣ್ಣ ಒಮ್ಮೆ ಎಲ್ಲರಿಗೂ ಆಸೆ ಮಿಲಿಯನ್ ಅಂದ್ರೆ 1,000 ಹೋಗಿರ್ತೈತ್ಲಾ, ಅದಕ್ಕೆ 10,000 ತನ 20,000 ವ್ಯೂಸ್ ಹೋಗುದಪ್ಪ. ಅದೇ ಹುಚ್ಚಾಗೋದು. ಅಂದ್ರೆ ಹ್ಯಾಂಗ್ ಆಗ್ತೈತಿ, ಎಡಿಟ್ ಮಾಡೋ ಟೈಮ್ನಾಗ ಒಂದು ದೊಡ್ಡದ ಏನಂತ ಅಂದ್ರ ಒಂದು 10 ನಿಮಿಷದ ವಿಡಿಯೋನ 1 ನಿಮಿಷನಾಗೆ ಮಾಡ್ಬೇಕು ನಾವು. ಎಷ್ಟು ತಲೆ ಓಡಿಸ್ಬೇಕು, ಎಷ್ಟ್ ಮಾಡ್ಬೇಕಂದ್ರಾಗ ಆ ಒಂದೊಂದ್ ಟೈಮ್ನಾಗ ಎಷ್ಟು ತಲೆ ಓಡಿಸುತ್ತೆ ಹೋಗಂಗಿಲ್ಲ, ಓಡಿಸ್ಲಾರ ಹೋಗಿರ್ತೈತ. ಹಂಗೆ ಅದೇ. ಆಮೇಲೆ ಈ ತಿತ್ಲಾಗ ಕ್ರಿಂಜ್ ಕಂಟೆಂಟ್ ಗಟ್ರದ ಬಿದ್ನಿ, ಗಟ್ರದಾಗಿಂದ ಅದು ಏನ್ ಚಪಾತಿ ಹಚ್ಚೋಣ ಗಟ್ರದಾಗ ನೀರ್ದಾಗ ಹಾಕೊಂಡ್ ಮರ ಇಷ್ಟು ವಿಯರ್ಡ್
ಅವ್ ನಡ್ದಾವ ನಾವ್ ಇಟ್ ತ್ರಾಸ್ ಕೊಟ್ಟು ಎಲ್ಲಾ ಕೂತು ಇದನ್ನ ಮಾಡ್ತಿರ್ತೀವಿ ಅದಕ್ಕೆ ಇಟ್ಟಿಟ್ ಲೈಕ್ ಅದಕ್ 1 ಮಿಲಿಯನ್ 10 ಮಿಲಿಯನ್ ವ್ಯೂಸ್ ಹಂಗ ಹೋಗಿರ್ತಾವ ರಾತ್ರಿ ಹೊತ್ತನ ಕೂತು edit ಮಾಡಿದಾಗ ಪಕ್ಕ ಇದು ಕ್ಲಿಕ್ ಹಾಕಂದಿರ್ತ ಪ್ಲಕ್ಕಾದ ಡೌನ್ ಆಗಿರ್ತದೆ. ಅದು ಮೇನ್ ಹೆಂಗಂದ್ರ ಅಲ್ಲಿ ಮೇನ್ ಐತಿ ನಮ್ದೇ ಇನ್ನೊಂದೇನು ಅದು ಕಾಮಿಡಿ ಆಯ್ತು ಜಸ್ಟ್ ಏನು ಈಗ ಯಾರಿಗೋ ಒಂದ್ ಹೆಸ್ಕಿ ಬರ್ತಿರ್ತದ ಈಗ ಅವ್ನಿಗೆ ಕಳಿಸ್ಬೇಕತ್ ನಮ್ದು ಈಗ ಯಾರ ಈಗ ಮುಂದ್ ಪರ್ಸನ್ ಕೂತಾನಂದ್ರ ಅವ್ನಿಗೆ ಬಟ್ ಯಾವ್ದು ಏನೋ ನೀನ್ ಗಟ್ಟರದಾಗ ಚಪಾತಿ ಅಂದ್ರೆ ಅವ್ನಿಗೆ ಹೇಸ್ಕೊತಾನ ಅವ್ನಿಗೆ ಶೇರ್ ಮಾಡ್ಬಿಡೋದು. ಹಾ ಅದೇ ಒಂದಕ್ಕೊಂದ್ ನೆಟ್ವರ್ಕ್ ಹೋಗ್ತೈತದ ಹಂಗೆ ಅದು ನೀವು ಹೆಸ್ಕೊಂಡ ನೆಕ್ಸ್ಟ್ ನಾವು ಹೆಸ್ಕೊಳ್ಬೇಕು. ಚಲೋ ತಗೊಂಡ್ ಯಾರು ಏನ್ ಮಾಡೋರ್ ಅದಾರಿ ಯಾರು ಏನು ಮಾಡಂಗಿಲ್ಲ ಈಗ ಜಸ್ಟ್ ಏನ್ ಎಂಟರ್ಟೈನ್ಮೆಂಟ್ ಆಗಿಬಿಡ್ತದ ತಲೆ ಈಗ ಎಂಟರ್ಟೈನ್ಮೆಂಟ್ ಅನ್ನೋದು ಹಂಗ ಎಂಟರ್ಟೈನ್ಮೆಂಟ್. ನಾಳೆ ಮುಂದಿನ ಫ್ಯೂಚರ್ ಹೆಂಗ್ ಆಗ್ತೈತಂದ್ರ ಮಂದಿ ರೊಕ್ಕಕ್ ಬೆನ್ ಹತ್ತಂಗಿಲ್ಲ ಫಾಲೋವರ್ಸ್ ಲೈಕಿಗೆ ಬೆನ್ ಹತ್ತಾರ ಆ ತರ ಹೋಗ್ತೈತಿ ಮುಂದ್ ಫ್ಯೂಚರ್. ಇರ್ಲಿ ಫಾಲೋವರ್ಸ್ ಎಲ್ಲ ಲೈಕಿಗೆ ನಮ್ದು ಬಿಸ್ನೆಸ್ ಬೇಕಂದ್ರೆ ನಾವು ಫಾಲೋವರ್ಸ್ ಲೈಕ್ ಬೇಕಾ ಅದು ಬೇಕು. ಹೊರ ಚಲೋ ವೇದ ಅಷ್ಟೇ. ಆಮೇಲೆ ನಮಗ್ ಮಾಡಕ್ ಇಷ್ಟ ಆಗಂಗಿಲ್ಲ ಕರೆ ಕ್ರಿಂಜ್ ಕಂಟೆಂಟ್ ನಮಗೂ ಮಾಡ್ಬೇಕಾಕೇತಿ ಎದಕ್ಕಂತಂದ್ರ ಅದು ಏನಾರ ಒಂದ್ ರೀಚ್ ಹೋಗ್ಬೇಕಂದ್ರ ಕ್ರಿಂಜ್ ಕಂಟೆಂಟ್ ದಿಂದಾನೇ ರೀಚ್ ಹೊಂಟದ. ಯಾವ ಟೈಪ್ ಆಫ್ ನಿನಗ್ ಸಿಗ್ತಾರ ಒಂದು ಪೂರಾ ವೇಲಾ ಇರ್ತಾರ ಏನು ಮಾಡ್ತಾರ ಅವ್ ಚಪ್ರಿ ಗಿಪ್ರಿ ಕಾಣ್ತಾವ ಸಿಗ್ತಾವಲ್ಲ ಪೂರಾ ಸನ್ ಗ್ಲಾಸಸ್ ಎಲ್ಲಾ ಹಾಕೊಂಡ್ ಫುಲ್ ಮ್ಯಾಕ್ ಪ್ಯಾಂಟ್ ಇರಿಸ್ಕೊಂಡ್ ಎಲ್ಲಾ ಬರ್ತಿರ್ತ ಅಂತವ್ರಿಗೆ ಹೋಗ್ತಾವ. ಅದು ಒಂದ್ ಟೈಮ್ ಇತ್ತು ನೋಡ್ರಿ 2019 ದಾಗ ಕಚ್ಚಾ ಬದಾಮ್ ಟ್ರೆಂಡ್ ಕಚ್ಚಾ ಬದಾಮ್ಗಿಂತ ಮುಂಚೆ ಟಿಕ್ಟಾಕರ್ಸ್ ಆಗಿತ್ಲ ಅದೇ ಅದೇನಾಗ ವಿಡಿಯೋ ತಲಿ ಎಳ್ನಾಡ್ಸುದತ್ತ ಕಿತ್ ಒಗಿಯುದತ್ತ ಹಾಕೊಳ್ಳುದತ್ತ ಬಾಳ ಇದ್ದು ನಾವ್ ಏನ್ ನೋಡೋಣ ಈಗ ಅವರು ಅದೊಂದ್ ಮೆಮರೀಸ್ ನಮ್ಮದೊಂದು ಮೆಮರೀಸ್ ಇವತ್ತರ ಒಂದ್ ಮುಂಜಾನೆ ನೋಡಿದ್ನ ಸ್ನ್ಯಾಪ್ಚಾಟ್ ದಾಗ ಒಬ್ಬವ ಅದಾನ ಅವ ಇನ್ಸ್ಟಾಗ್ರಾಮ್ ದಾಗೆ ಅದಾನ ಅವಂದು 1.2 ಮಿಲಿಯನ್ ವ್ಯೂಸ್ ಏನೋ ಹೋಗ್ತಾವ ಬರೀ ಸ್ಟೋರಿ ಇದಕ್ಕ ಸ್ನ್ಯಾಪ್ಚಾಟ್ ದವ್ರು ನೀ ರೊಕ್ಕ ಕೊಡ್ತಾರ ಅವನೀಗ 8 ಲಕ್ಷ ಬರ್ತದ ದಿವ್ಸ ಪೇವಟ್ ಐತ ಒಂದು ಸ್ನ್ಯಾಪ್ಚಾಟ್ ದಿಂದಾನೇ ಬರೀ ಸ್ಟೋರಿ ಸ್ಪಾಟ್ಲೈಟ್ ಅದಕ್ಕ 1.2 ಹೋಗ್ತಾವ 1.2 ಮಿಲಿಯನ್ ವ್ಯೂಸ್ ಹೋಗಿದ್ದಕ್ಕ ಅದಕ್ಕ ದಿವ್ಸ ಅದೇನು ಕ್ರಿಸ್ಟಲ್ಸ್ ಅತ್ತೇನೋ ಸೆಂಡ್ ಮಾಡ್ತಾರ. ಇವತ್ ಅದನ್ನ ನೋಡಿದ್ ಸ್ನ್ಯಾಪ್ಚಾಟ್ ದಾಗ ಡೈಲಿ ಪೇವಟ್ 8 ಲಕ್ಷ ರೂಪಾಯಿ ಅಂದ್ರೆ ಏಟ್ ಗಳಿಸ್ಕೊತಾನ ತಿನ್ನಕ್ಕೆ 8 ಲಕ್ಷ. ಅದೇ ಡಿಪೆಂಡ್ ಹೇಳ್ತೀನಿಲ್ಲ ಪೈಲಾ ಅವರು ಕ್ರಿಂಜ್ ಕಂಟೆಂಟ್ ಅದು ಇದು ಫಾಲ್ತು ಎಲ್ಲಾ ಮಾಡ್ಕೊಂಡ್ ಕುಂದಿರ್ತಿದ್ರು. ಸದ್ಯ ಅವಾಗಿನ ಟೈಮ್ ಹಂಗ ಈಗ ಸದ್ಯಕ್ಕೆ ಅವ್ರು ಈಗ ಅವ್ರ ಇದ್ರಾಗ ಅದು ಮ್ಯಾಚ್ ಆಗ್ಬಿಡ್ತಿಲ್ಲ. ಈಗ ಅದು ಮುಗಿದ್ ಬಿಟ್ಟದ ಈಗ ಚಲೋ ಗಾಡಿ ಮನಿ ಗಿನಿ ಎಲ್ಲಾ ಕಟ್ ಕುಂತ್ ಬಿಟ್ರ ಅವ್ರ ಏನೇ ಇದ್ರು. ನಾವು ಆ ಟೈಮ್ ನಾವು ಕಂಟಿನ್ಯೂ ಮಾಡ್ಕೊತ ಹೋಗಿದ್ದೇವೆ ಅಂದ್ರೆ ಎಲ್ಲೂ ಇರ್ತೀವಿ ನಾವು ಇವ್ರು ಮಾಡ್ತಿದ್ದು ಹಂಗ ಸ್ವಲ್ಪ ಅದು ಏನೋ ನಡ್ಬರ್ಕ ಮಜಾ ಇತ್ತು. ಅದೇನಂತಾರಲ್ಲ ಅದು ಕೆಲಸ ಆಯ್ತು ನಾವು ಸಾಲಿ ಹೋಗಿ ಕಾಲೇಜ್ ಹೋಗ್ತಿದ್ದೆವು ಅದೇ ಅಂತ ಕಾನ್ಸಂಟ್ರೇಷನ್ ತಲೆ ಹಾಕೊಟ್ಟು ಮತ್ತೆ ಮನ್ಯಾಗ ಬಸ್ಕೊಳ ಮತ್ತೆ ಮನ್ಯಾಗ ಚಪ್ಪಲ್ ಬಡ್ಸ್ಕೊತಿದ್ವಿ ಗ್ಯಾರಂಟಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಹೆಂಗ್ ಮಾಡ್ತಿದ್ದೇವೆ ಅಂದ್ರೆ ಮೋಟೋರೋಲಾ ಸಣ್ಣದು 7,000 ಮೊಬೈಲ್ ಅವಾಗ ಅದೇ ಇತ್ತಲ್ಲ ಆ ಮೊಬೈಲ್ ವಿಡಿಯೋ ಮಾಡ್ತಿದ್ವಿ ನಾವು. ಏನೇನೋ ಮಾಡಿದ್ದು ಎಲ್ಲಾ ಅದು ಮಾಡಿದ್ದು ಈಗ ಹೊಸ ಕಾಲ್ ಹಾಕಿದ್ದು ಎಲ್ಲಾ ಮಿಕ್ಸ್ ಮಾಡಾತ್ತೇವ ಎಲ್ಲಾ ಕಡೆ ಟ್ರೈ ಮಾಡಾತ್ತೇವ. ಲೈಕ್ ABD ವಿಲಿಯರ್ಸ್ ಹೆಂಗಂತಾರ ಮಿಸ್ಟರ್ 360 ಅತ್ತಾರ ಎಲ್ಲಾ ಕಡೆನೂ ಟ್ರೈ ಮಾಡ್ತಾ ಎಲ್ಲಾ ಕಡೆ ಟ್ರೈ ಮಾಡ್ತಾ ABCD EFG HIJK ವಿಲಿಯರ್ಸ್ ಏನೈತಿ ಹೆಂಗೈತಿ ಎಲ್ಲಾ ಮಾಡಾತ್ತೇವ. ಮತ್ ನಿಮ್ದು ಬಿಕಾಮ್ದು ಏನಾರ ಹೇಳ್ರಲ್ಲ. ನಂದ್ ಬಿಕಾಮ್ ಅಭಿಷೇಕ್ ಅನ್ನೋರ್ BBA. ನಂದ್ BBA ಏನ BBA ಹೇಳಿ ನಮ್ BBA ಆರಾಮ್ ಸಾರಿ ಡಿಪ್ಲೊಮಾದ ಏನ್ ಕಾರ್ಬಾರ್ ಬಾಳ್ ಮಾಡಿವು ಕಾರ್ಬಾರ್ ಇಲ್ಲ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಭಿಷೇಕ್ ಇದ್ದ ಅವ್ರು ನಾವು ಏನೇನು ಕ್ಲಾಸ್ ಬಾಳ್ ಕಾರ್ಬಾರ್ ಮಾಡಿ ಬಿಡಲ್ಲ ಹಂಗ ದೋಸ್ತ ಇದ್ದ ಹೊಸದಾಗ ಏನಿರ್ತದ ನಮಗೂ ಐಡಿಯಾ ಹೆಂಗ ಏನೇನು ಜಿಗಾಡ್ತಿದ್ದೆವು ಕ್ಲಾಸ್ ಬಂಕ್ ಮಾಡದ ಅದು ಮಾಡು ಸರ್ ಕಡೆ ಬೈಸ್ಕೊತಿದ್ದೆವು ಮಾಡ್ತಿದ್ದೆವು. ಅದು ಜರ್ನಲ್ಸ್ ಇರ್ತದ ಜರ್ನಲ್ಸ್ ಬರ್ತಿದ್ದಿಲ್ಲ ಬೈಸ್ಕೊತಿದ್ದೆವು. ಮತ್ತ ಅಂತದ್ರಾಗ ನಮಗ್ ಇನ್ನೊಂದ್ ಏನ್ ಚಲೋ ಆಗ್ಬಿಟ್ಟಿತ್ತಂದ್ರ ನಮ್ ದೋಸ್ತಂದೊಂದು ಮನಿ ಇತ್ತು ಅವ್ರ ಪಪ್ಪ ಮಮ್ಮಿ ಟೀಚರ್ ಅವು ಬ್ಯಾರೆ ಊರಾಗ ಹೋಗಿದ್ರು ಹಿಡದ ಹಾಕ್ ಪದ್ಧತ್ ಸಿರಿ ಹೋಗ್ ಕೂತು ಬಿಡ್ತಿದ್ವಿ ಅವ್ರ ಮನೀಗ 8 ಇಲ್ಲ 10 ಮಂದಿ ಗ್ರೂಪ್ ಇತ್ತು ನಮ್ದ. ಲೈಕ್ ಹೆಂಗ ಅವ್ರ ಮನೆ ದೊಡ್ಡ ಟಿವಿ ನೋಡ್ಕೋತ ಏನೈತಿ ಪಿಕ್ಚರ್ ಡೌನ್ಲೋಡ್ ಮಾಡೋದದ ಅದು
ಕಾಲೇಜ್ದಾಗಿಂದ ವೈಫೈ ಏರತ್ತಾರ PC ದಾಗ ಪಿಕ್ಚರ್ ಡೌನ್ಲೋಡ್ ಮಾಡ್ಕೊಂಡ್ ಅದ್ರಿಂದ ನನ್ನ ಫ್ರೆಂಡ್ ಒಬ್ಬ ಚೇತನ್ ಅಂತ ಯಾವ ಮಾಡ್ತಿದ್ದ ಡೌನ್ಲೋಡ್ಸ್ ಎಲ್ಲ ಹಾ. ಅವ್ನ ಕೆಲಸ ಪಿಕ್ಚರ್ ಎಲ್ಲಾ ಮಾಡ್ಕೊಂಡ್ ಹೋಗಿ ಅವ್ನ ಬರೇ ಕೂತ್ಬಿಡ್ತಿದ್ದ. ಮನ್ಯಾಗ ಪಿಕ್ಚರ್ ಅಷ್ಟೇ ನೋಡ್ತೀವಿ. ಪಿಕ್ಚರ್ ಅಷ್ಟೇ ಏನಿಲ್ಲ, picture ಅಷ್ಟೇ. ಅಲ್ಲ ಏನ್ ಅಂತದೇನಿಲ್ಲ ನಾವೆಲ್ಲ ಟೆಕ್ನಿಕಲ್ ಸ್ಟೂಡೆಂಟ್ಸ್ ನಾನೇನ್ ಕೇಳಿದ್ ಬರೀ ಪಿಕ್ಚರ್ ಅಷ್ಟೇ ನೋಡ್ತೀವಿ. ಅದೇ ಒಬ್ಬ Picture ಅಷ್ಟೇ. ಪಿಕ್ಚರೇ ನೋಡ್ತಿದ್ದೀವಿ ನಾವ. ಮತ್ತೆ ಹಂಗೇನಿಲ್ಲ ಅದು ಉಂಟು. ಪಿಕ್ಚರ್ ಮತ್ತ ಒಂದ್ ಗಾಡಿ ತಗೊಂಡ್ ಆಲ್ಮಟ್ಟಿ ಹೋಗಿದ್ದೀವ್ರಿ, ಅವ್ರ ಮನ್ಯಾಗ ಗೊತ್ತಿರ್ಲಿಲ್ಲ. ಒಂದ್ಸಲ ಹಿಂಗ ಹೋಗಿದ್ದು ಇದು ಅಕಸ್ಮಾತ್ ಇದು ಮನೆ ವಿಡಿಯೋ ಮನೆಯವ್ರು ನೋಡಿದ್ರು ನಡಿತೈತಿ, ಅವ್ರ ಮನ್ಯಾಗ ಗೊತ್ತಾಗೈತಿ. ಇಳ್ದಾಗ ತೊಳ್ದಾರ ಅಂತದ್ರಾಗ ಇದೊಬ್ಬ ಪ್ರಶಾಂತ್ ಅಂತ ನಮ್ ದೋಸ್ತ್ ಇದ್ದ. ಅವಾರೇ ಒಂದ್ ಗಾಡಿ ಹೋಗಿ ಜರ ಹಿಂದ್ ಟಚ್ ಮಾಡ್ಬಿಟ್ಟಿದ, ಅದು ಕೋಲ್ಗೇಟ್ ಹಚ್ಚಿವಿ. ಆಮೇಲೆ ಈಗ ಮನಿ ಇಲ್ಲಿ ಇರ್ತಿತ್ತಂದ್ರೆ ಇಷ್ಟ ಪಾರ್ಕಿಂಗ್ ಇತ್ತು ಅವ್ರ ಮುಂದ, ಮನಿ ಒಂದ್ ಸೈಡ್ ಖಾಲಿ ಐತಿ. ಗಾಡಿ ಹಚ್ಬೇಕಾದ್ರಲ್ಲಿ ಮಣ್ಣೆಲ್ಲಾ ಇರ್ತಿತ್ತು, ಗಾಡಿದೆಲ್ಲ ಟೈರ್ ಮಾರ್ಬಿಡ್ತಿದ್ವು. ಗಾಡಿ ಹೋಗಿ ಹಚ್ಚನ ಟೈರ್ ಮಾರ್ಕ್ ಅವ್ರ ಮನ್ಯಾಗ ಗೊತ್ತಾಕೈತ, ಕಾಲಿಲೆ ಹಾರಿಸ್ತಿದ್ದೀವಿ. ಅದು ಎಲ್ಲ ಬಾಳ ವಿಚಿತ್ರ ಲಪಡ ಮಾಡಿವಿ. ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿವಿ. ಓದೋದ್ ಜರ ಕಮ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದೇವು, ಒಂದ್ ವರ್ಷ ಬ್ಯಾಕ್. ಅದಕ್ಕೆ ಒಂದ್ ವರ್ಷ. ಅದಕ್ಕೆ ಅದು ಫಿಕ್ಸ್. ಮತ್ತೆ ಅದಾದ ಮ್ಯಾಗ ಸ್ವಲ್ಪ BBA ಬರೋಣ ಸೀರಿಯಸ್ನೆಸ್, ಸಾರಿ ಕಾಮರ್ಸ್ ಬರೋಣ ಸೀರಿಯಸ್ನೆಸ್ ಅವಾಗೂ ಇರ್ಲಿಲ್ಲ. ಅವಾಗ ಒಂದ್ ವರ್ಷ ಸೀರಿಯಸ್ನೆಸ್ ತಗೊಂಡಿ, ಸೆಕೆಂಡ್ ವರ್ಷ ಅವಾಗ ಏನೋ ಕೋವಿಡ್ ಚಾಲು ಆಯ್ತು. 4 ತಿಂಗಳೇನೋ ಸೆಕೆಂಡ್ ಇಯರ್ ಕಾಲೇಜ್ ಇತ್ತು. 4 ತಿಂಗಳದಾಗ ಏನು ಕೆಟ್ಟ ಫಾಲ್ತುತನ ಮಾಡಿದೆವು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನಾಯ್ತು ಅವ ಆಯ್ತು ಕಾಮರ್ಸ್ ಪಾಸೇ ಹಾಕಿದ್ದಿಲ್ಲ, ಕೋವಿಡ್ ಇರ್ಲಿಲ್ಲ ಅಂದ್ರ. ಹಾ, ಕೋವಿಡ್ ಪಾಸ್ ಔಟ್ ಇಬ್ರು ಏನು ಮಾಡಿದ್ದಿಲ್ಲ, ಹೆಂಗೂ ಏನು ಇರ್ತಿದ್ದಿಲ್ಲ. 4 ತಿಂಗಳ ಕಾಲೇಜಿಗೂ ಎಲ್ಲಾ ಆನ್ಲೈನ್ ಕ್ಲಾಸ್. ಯಾರು ಕೇಳ್ತಾರ ಆನ್ಲೈನ್ ಕ್ಲಾಸ್? ಹಾಕೊಂಡದ ಏನ್ ಇದ್ದಿದ್ದ ಮಕ್ಕೊಂಡ್ ಪದ್ಧತಿ ಆಗಿತ್ತು, ಅದ್ರಾಗ ಪಾಸ್ ಆದ್ವು. ನಾವು ಡಿಪ್ಲೊಮಾದಾಗ 4 ಸೆಮಿಸ್ಟರ್ ಅಷ್ಟೇ ಪ್ರಮೋಟ್ ಆಗಿದ್ದ. ಎಲ್ಲಾ ಜಿಗಾಡಿದ್ರ, ಅವಾಗೆಲ್ಲ ಸ್ಟ್ರೈಕ್ಸ್ ಮಾಡಿದ್ರ, ಬೋರ್ಡಿಗೆ ಹೋಗಿ ಎಲ್ಲಾ ಅದು ಮಾಡ್ರ ಅಲ್ಲಿಲ್ಲ. ಕಡಿಗ್ ನನ್ ಜೂನಿಯರ್ಸ್ ಏನಿದ್ರೆ ಎಲ್ಲ ಡಬಲ್ಸ್ ಎಲ್ಲ ಪಾಸ್ ಔಟ್ ಪ್ರಮೋಟ್ ಆದ್ರೆ ನಾವು ಒಂದೇ 6 ಸೆಮ್. ಅದೇ ಏನ್ ಮೇಲೆ ಲಪಡ ಆಯ್ತು. ನಾವು 14 ಮಂದಿ ನಾವು ಒಬ್ಬ ಉಳಿದ್ಬಿಟ್ಟೆ. 2 ವರ್ಷ ಒಬ್ಬ ಕೂತ್ ಬರ್ದೇನೆ ಪೇಪರ್, ನೆಟ್ವರ್ಕ್ ಸೆಕ್ಯೂರಿಟಿ. ಗುಡ್ ಆ ಗ್ಯಾಪ್ದಾಗ ನಾ ಎಲ್ಲ ಸ್ವಲ್ಪ ಕಲ್ತಿದ್ದಲ್ಲ, ಹೊರಗಿಂದ ಅದು ಇದು ಆಗ್ತದ ಮಾಡ್ತದ. ಹಂಗ ಸ್ವಲ್ಪ ಹಂಗ ಮಾಡ್ಕೊತ ಬಂದೇವು. ಈಗ ಪೈಲಾನೇ ಇತ್ತು ತಲ್ಯಾಗ, ನಮ್ದು ಪೈಲಾ ತಲ್ಯಾಗ ಇರ್ಲಿಲ್ಲ. ನಮ್ ಪೈಲಾ MBA ಇತ್ತು ತಲ್ಯಾಗ. MBA ಇತ್ತು, ಒಂದ್ MCA ಇತ್ತು. MCA ದಿಂದ ಏನೇನೇನೇನೋ ಒಟ್ಟು ಪ್ಲಾನ್ ಮಾಡಿದ್ದೆವು. ಮಾತ್ರ ಪ್ಲಾನ್ ಅದ್ ಹತ್ತಾರಲ್ರಿ, ನಸೀಬ್ದಾಗ ಏನ್ ಬರೋದು ಅದೇ ಆಗೋದು. ನೀ ಅಟ್ಟೆ ಇದನ್ ಮಾಡ್ತೀನಿ ಅದನ್ ಮಾಡ್ತೀನಿ ಫಸ್ಟ್ ಗ್ರಾಫಿಕ್ ಡಿಸೈನ್ ಮಾಡ್ತಿದ್ದೆ. ಬರೀ ಗ್ರಾಫಿಕ್ ಡಿಸೈನ್ ಅಂದ್ರೆ ಬರೀ ಫೋಟೋಶಾಪ್, ಅವು ಪೋಸ್ಟ್ ಮಾಡ್ಕೊಡು, ಫೋಟೋ ಎಡಿಟ್ ಮಾಡ್ಬೋದು, ಅಭಿಷೇಕ್ ಎಡಿಟ್ ಮಾಡ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ದಾಗ ಐತಿ ಗ್ಲಾಸ್ ಕೈ ಹಿಡ್ದ ನಿಂಗೆ ಎಲ್ಲ ಐತಿ. ಮಜಾ ಬರ್ತಿತ್ತಲ್ಲ, ಹಿಡ್ಕೊಂಡು ಫೋಟೋ ಹೊಡಿಯೋದು, ಆಮೇಲೆ ನಿಮ್ ಕೂದ್ಲ ಮ್ಯಾಗ ಎರಿಶಿಂಗ್ ಹಾಕೊಂಡು ಹೊಡಿಯೋದು. ನಾವದೇ ಆಗಲೇ ಏನ್ ಇನ್ಸ್ಟಾಗ್ರಾಮ್ ಕ್ರಿಂಜ್ ಕಂಟೆಂಟ್ ಮಾತಾಡತಿದ್ದೆಲ್ಲ, ಅದು ಇದ್ರ ಪಾಠ ಇದನ್ನೇ ಮಾಡಿವಿ. ಅವಾಗ ನಾವು ಎಲ್ಲ ಫೋಟೋ ಶೂಟ್ ಮಾಡ್ತಿದ್ವು. 100 ರೂಪಾಯಿ ಎಲ್ಲ ಸೆಟ್ 500 ರೂಪಾಯಿ ಕ್ಯಾಮ್ರಾ ತಗೋತಿದ್ವು DSLR. ಅದು 1-2 ಸಲ. ಲೆನ್ಸ್ ಬೇಡ, ನಮಗೆ ನಾಲೆಜ್ ಇದ್ದಿಲ್ಲ. ಉದ್ದನ್ ಲೆನ್ಸ್ ಲೆನ್ಸ್ ಅಷ್ಟೇ ಬೇಕು. ಆಮೇಲೆ ಕ್ರಾಪ್ ಲೆನ್ಸ್ ಅವೇನು ನಮ್ಗೆ ಐಡಿಯಾ ಇದ್ದಿದ್ದಿಲ್ಲ. ಸುಮ್ ಹೋಗೋದೈತಿ, ಕ್ಯಾಮ್ರಾ ತೊಗೊಳದೈತಿ, 500 ರೂಪಾಯಿ ಕೊಡೋದೈತಿ. ಉದ್ದನ್ ಲೆಂಟೆ ಬೇಕು, ಹಿಂಗ್ ಝೂಮ್ ಆಗ್ಬೇಕು, ಪೂರ್ತಿ ಬ್ಲರ್ ಬರ್ಬೇಕು. ಜರ ನಾವ್ ಇದು ನಟ ಸಾರ್ವಭೌಮ ಸ್ವಲ್ಪ ನೋಡಿದ್ವಿ ಅನ್ಸ್ತದ, ಅದ್ರ ಸಂಬಂಧ ಜರ ಉದ್ದ ಕ್ಯಾಮ್ರಾ ಗಿಡ್ ಕ್ಯಾಮ್ರಾ ಅಂತ ನಾವ್ ಅಂತೀವಿ. ತಗೊಂಡ್ ಹೋಗುದು ಶಿವಗಿರಿಯಲ್ಲಿ. ನಾವ್ ಎಲ್ಲ ಬುತ್ನಾಕೆರೆ ಫಿಕ್ಸ್ ಬಿಜಾಪುರ. ನಾವೆಲ್ಲ ಒಂದ್ ಕಡೆ ಇದ್ದು ಬುತ್ನಾಕೆರೆ ಫಿಕ್ಸ್. ನಮ್ಮಲ್ಲಿ ಬುತ್ನಾಕೆರೆ ಹೋಗೋದೈತಿ. ಬೈ ಫೋಟೋ ಹೊಡಿ ಹೊಡ್ಕೊಳ್ಳೋದು, ಫೋಟೋ ಹೊಡಿದು ಎಡಿಟ್ ಮಾಡಲ್ಲ, ಎಲ್ಲಿ ಪೋಸ್ಟ್ ಮಾಡಲ್ಲ, ಸುಮ್ ಇಟ್ಕೊಳ್ಳೋದು, ಸ್ಟೋರೇಜ್ ಫುಲ್. ಅದು ಒಂದ್ ಹಿಂದ್ ಅದು ಬ್ಲರ್ ಹಾಕಿತ್ತು ನಮ್ ತಿಂಡಿ, ಮತ್ ಹೋಗೋದು ಮತ್ ಬ್ಲರ್ ಮಾಡೋದು, ಬ್ಲರ್ ಮಾಡೋದು, ಮತ್ತ ಆ ಪಿಕ್ಸಾಟ್ ಅತ್ ಹುಚ್ಚಿ ಹಿಡಿಸ್ಬಿಟ್ಟಿದ್ರೆ ಎಲ್ಲಾರು ಹೇಳ್ತೀನಿ. ಎಲ್ಲಾ ಮುಗ್ದೈತಿ. ಜಸ್ಟ್ ನಡೆದಿದ್ದು AI, ಚಾಟ್ GPT ಕೊಡೋದೈತಿ, ಪ್ರಾಂಪ್ಟ್ ಕೊಡೋದೈತಿ. ಎಲ್ಲಿ DSLR ಹತ್ಬೇಕು, ಎಲ್ಲಿ ಏನು ಹತ್ತಂಗಿಲ್ಲ, ಐಫೋನ್ ಹತ್ತಂಗಿಲ್ಲ, DSLR ಹತ್ತಂಗಿಲ್ಲ, ಏನಿಲ್ಲ. ಜಿಮ್ನಿದ ತೋತಾರ ಮಾಡ್ತಾರ. ಈಗಂದ್ರ ಫೋನ್ ನಾವ್ ಜಿಮಿನಿ ಅಂದೇವಿ, ನೀ ಜಿಮ್ಮಿ ಅಂದೇವಿ. ಜಮಿನಿ ಆಯ್ತದ, ನೀ ಜಿಮ್ಮಿ ಅಂದಿದಿ. ಮತ್ AI ಏನ್ ವಿಶೇಷ? ಹೆಲ್ಪ್ ತಗೊಂಡ್ರೆ ಹೆಲ್ಪ್ ಐತಿ ಅಂದ್ರೆ ಏನದ, ಹೆಲ್ಪ್ ಐತಿ, ಲಾಸ್ ಐತಿ. ಅದ್ರ ಬಗ್ಗೆ ಇದು ನಾನು ಕ್ಯೂ ಸ್ಪೈಡರ್ದಾಗ ಇಂಟರ್ವ್ಯೂದಾಗ ಕೇಳಿದ್ರು ಕಾಲೇಜಿಗೆ ಬಂದಾಗ. AI ಇದ್ರದ್ದು ಈಸ್ ಅ ಬೂನ್ ಆರ್ ಅಡ್ವಾಂಟೇಜ್ ಅಂತ ಕೇಳಿದ್ರು. ಎರಡು ಐತಿ. ಅದೇ ನನಗ್ ಕೇಳೇ ಇಲ್ಲ ಕ್ವಶನ್, ಎಲ್ಲರಿಗೂ ಕೇಳಿದ್ರ ಪ್ರಿಪೇರ್ ಅಲ್ಲ. ಅದು ಅಲ್ಲಿ ಇದು ಏನ ಸ್ಪಾಂಟೇನಿಯಸ್ ಕೊಟ್ಟಾರದನ್ನ ಕೊಟ್ರು, ಎಲ್ಲಾ ಮಾಡಿದ್ರು, ತಲೆಯಾಗಿಟ್ಟು ಒಂದೇ ಓಕೆ ಇದು ಪಾಯಿಂಟ್ ಹೇಳ್ಬೇಕು ನಡೀತದ ಅಂತ. ಎಲ್ಲಾರು ಹಿಂಗ್ ಕೇಳ್ಕೊ ಬಂದ್ರೆ ನಾ ಇಲ್ಲ
ನಾ ಅನಸ್ತ ಇವನು ನೋಡಪ್ಪ ಎಲ್ಲಿ ಎದಕ್ಕಂದ್ರ ಫಿಫ್ತ್ ಸೆಮ್ದಾಗ ಒಂದ್ ಬ್ಯಾಕ್ ಐತಿ. ಬ್ಯಾಕ್ ಇದ್ದಿದ್ ಸಂಬಂಧ ಇಲ್ಲ ಆಮೇಲೆ ಎಲ್ಲ ಆಯ್ತು ನೀ ಸೆಲೆಕ್ಟ್ ಆಗಿ ತಂದ್ರಪ್ಪ ಲೆಟರ್ ಕೊಟ್ರು. ನಮ್ ಎಲ್ಲಾ ಲೆಟರ್ ಕೊಟ್ಟಿದ್ ಎಲ್ಲಾರು ಖುಷಿ ಆಗ್ಬಿಟ್ಟಿದ್ವಿ, ಇದು ಹಿಂಗ ಅದು ಹಿಂಗ ಅಂತ. ಯಾರು ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ, ಹೋಗ್ ಬಂದಾನ. ನೀ ಅಂದಂಗ ಬೆಂಗಳೂರು ಪೇಜಲ್ಲ, ಬೆಂಗಳೂರ್ನಾಗ ಕತಿ ಬೆಂಗಳೂರಾಗಿನ್ ಕತೆ ಏನಿಲ್ಲ. ಆಸ್ ಅ ನೋಡ, ನೀ ಫಸ್ಟ್ ಇಲ್ಲಿ ತನ ಹುಟ್ಟ ಹಿಡಿದು ಬಿಜಾಪುರದ ಬೆಳೆದಿ, ಒಮ್ಮೆಲೆ ಬೆಂಗಳೂರಿಗೆ ಹೋಗಿ ನಾನು PG ಮಾಡಿ ಇದ್ದಿ. ಅವಾಗ ನಿನಗೆ ಏನೇನು ಫೀಲ್ ಆಯ್ತಲ್ಲ? ಬೆಂಗಳೂರು ಹೆಂಗ್ ಅನ್ನಿಸ್ತ ನಾನು, ಬಿಜಾಪುರ ಬೆಂಗಳೂರು ಅನ್ನಕ್ ಏನಿಲ್ಲ. ಯಾಕಂದ್ರೆ ನಾನು ಬೆಂಗಳೂರಿಗೆ ಹೋಗಿ 2-3 ವರ್ಷ ಹೋಗಿನಿ, ಫ್ರೆಂಡ್ ರೂಮ್ ಹೋಗಿನಿ, ಬಂದಿನಿ ಅಷ್ಟೇ, ದೋಸ್ತ ಹೋಗಿ. ನಾ ಕರೆಕ್ಟ್ ಇದ್ದೆ ಬಿಡು, ಅಂದ್ರೆ ಇಲ್ಲಿದಕ್ಕಿಂತ ಅಲ್ಲಿ ಎಕ್ಸ್ಪೀರಿಯನ್ಸ್ ಕೋರ್ಸ್ ಮುಗಿಸಿದ್ಯೋ ಇಲ್ಲ? ಇದ್ದೆ. ಇಲ್ಲಿದಕ್ಕೆ ಅಲ್ಲಿದಕ್ಕೆ ಎಕ್ಸ್ಪೀರಿಯನ್ಸ್ ಭಾಳ ಡಿಫ್ರೆಂಟ್. ಇಲ್ಲೇನ್ ಕುತ್ತಲೆ ಊಟ ಬರ್ತದ, ನೀರು ಬರ್ತದ, ಎಲ್ಲಾ ಬರ್ತದ. ಹೋದೆ, ಊಟದ ಪ್ರಾಬ್ಲಮ್ ಏನ್, ನಮಗ್ ಊಟ ಒಂದ್ ಚಂದ ಬೇಕು, ಊಟದ ಪ್ರಾಬ್ಲಮ್. ಬಿಹಾರ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಇದು ಬರೇ ಅನ್ನ 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 ಹಾಕೇ ಬೆಳೆಸ್ತಿದ್ದು. ಅನ್ನ ಹೋಗ್ಲಿಲ್ಲ, ಇದನ್ ಮಾಡ್ಲಿಲ್ಲ. ಹೋದ್ಯು ಸ್ವಲ್ಪ ದಿವ್ಸ ಮಜಾ ಅನ್ನಸ್ತ, ಇನ್ನಾದ್ರೂ ಮಜಾ ಐತಿ, ಇಲ್ಲ ಅನ್ನಂಗಿಲ್ಲ. ರೊಕ್ಕ ಬಾಳ್ ಹೋಗ್ತಾವ ಮೇನ್ಲಿ ಅಂತಂದ್ರ ರೊಕ್ಕ. ಮಜಾ ಮಾಡ್ಬೇಕಂತಂದ್ರ ರೊಕ್ಕ, ಮಜಾ ಮಾಡ್ಲಿಲ್ಲ ಅಂತಂದ್ರ ಸುಮ್ ಪಿಜಾ ಕುಂದಿರ್ಬೇಕು. 2 ದಿವ್ಸ PG ಹುಡುಕುದಾಯ್ತು. 15-20 ಕಿಲೋಮೀಟರ್ ಬರೇ PG ಹುಡುಕಾಕೆ ಅಡ್ಡಾಡಿವು. ಗಾಡಿ ಮೇಲೆ ಅಡ್ಡಾಡಿಲ್ಲ ಮತ್ತ. ಅಲ್ಲ, ಈಗ ಮನಿ ಐತಿ ಇಲ್ಲ ಅಂಗಡಿ ಹೋಗ್ಯ, ಅದಕ್ಕೆ ಮತ್ತ ಗಾಡಿನೇ ಬೇಕು. ಅದು ಬಹಳ ದೂರ ಇಲ್ಲ, ಹಿಂಗ್ ಡಬ್ ಹೊಡೋರು ಸಾರಿ ಎಡೆ ಬಿದ್ರೆ ಸೀದಾ ಅಂಗಡಿ ಅಂದ್ರೆ ಗಾಡಿಕೊಂಡು ಹೋಗ್ಯವು. ಆಮೇಲೆ ಅಷ್ಟೆಲ್ಲ ಆಯ್ತು, PGನೂ ಸಿಕ್ತು. ನಮ್ ಫ್ರೆಂಡ್ಸ್ ಇದ್ರು, ಅವ್ರ PG ನಮ್ PG ಬಾಜುನೇ ಎಲ್ಲ ಆಯ್ತು. ಮಾಡಿದ್ವಿ PG ಎಲ್ಲ ಆಯ್ತು, ಚಲೋ ಆಯ್ತು. ಕೋರ್ಸ್ ಅಂತದ್ರಾಗ ಏನಾಗೈತಿ, ಕೋರ್ಸ್ ಮುಂಜಾನೆ ನಾವ್ ಮುಂಜಾನೆ ಹೇಳೋರಲ್ಲ, ಇವರೆಲ್ಲ ಇಬ್ರು ಮುಂಜಾನೆ ಹೇಳೋರು 7 ಗಂಟೆ. ನೀ ಈಗಾದ್ರೂ ಹೇಳ್ತಿಲ್ಲ ಏನಾರ ಈ ತರ ಇಲ್ಲ ಹಂಗ. ನಾವ್ ಇಲ್ಲ, ನಮಗ್ ನಿದ್ದಿ ಬೇಕು, ನಮಗ್ ನಿದ್ದಿ ಪ್ರಯಾರಿಟಿ, ನಿದ್ದಿದವ್ರ ನಾ ಇಬ್ರು ಅಂತ ಹೆಂಗ ನಮ್ದೇನ ಅವನು ಅಂತ ಎಡಿಟಿಂಗ್ ಅಂತ ಕೂತಾರ 3, 4, 5, 5 6 ಹೋಗ್ಲಿ ಮಕ್ಕಳದೇ ಇಲ್ಲ. ನಮ್ದು ಅದ ಹೆಣೆ ನಾನು ಏನ್ ಗುದ್ದಾಡ್ಕೊ ಕೂತಾರ ಮುಗಿತಾರ. ನಾವು ಅದೇ ಸದ್ಯ ಕಾಲೇಜ್ ಐತಿ, ಕಾಲೇಜ್ ಮ್ಯಾಗ ಕೂತಿರ್ತೇವ್. ಹೋದೆ ಮುಂಜಾನೆ 7ರಿಂದ 9 ಕ್ಲಾಸ್ ಅಂತ ಹೇಳಿದ್ರು. ನಂದ್ರಾಗ ಮತ್ PG ಅಂತಂದ್ರೆ ಸಿಂಗಲ್ ಶೇರಿಂಗ್ ಅಂತ ತಗೊಳಲ್ಲ, 3 ಇಲ್ಲ 4 ಶೇರಿಂಗ್, 3 ಶೇರಿಂಗ್ ಒಂದ್ ತಗೊಂಡೆ. ಅವ್ರು ಕೆಲಸ ಮಾಡೋದು, ಲೈಟ್ ಬಂದ್ ಮಾಡೋದು ಒಂದ್ ಮಾಡ್ತಾರೆ. ಮತ್ತೆ ನಿದ್ದೆ ಹತ್ತಬೇಕಲ್ಲ, ಲೈಟ್ ಇದ್ರೆ ನಿದ್ದೆ ಹತ್ತಲ್ಲ ನಮಗ. ಒಂದರ ತನಕ ಕುಂದ್ರೋದು, ಮುಂಜಾನೆ ಹೇಳುದು 6ಕ್ಕೆ ಎದ್ದ ಎಲ್ಲಾ ಜಳಕ ಅದು ಮಾಡಿ ಎಲ್ಲಾ ಮಾಡಿ 7ಕ್ಕೆ ಹೋಗಿ ಕೂಡ್ತಿದ್ವಿ. 8-8:15 ತನ ಸ್ವಲ್ಪ ಇದು ಇರ್ತಿತ್ತು, ಅದಕ್ಕ ಜಳಕ ಮಾಡ್ಕೊಡ್ತಿದ್ವಿ, ಸ್ವಲ್ಪ ಫ್ರೆಶ್ ಅನ್ನಿಸ್ತಿತ್ತು. ಆಮೇಲೆ ಕಣ್ ಜಗಾಕ್ ಚಾಲು, ನಿದ್ದೆ ಬರ್ತಿತ್ತ ಅನ್ಕೋತ ಹಂಗೆ ಮಾಡಿ 9 ತನ ಹಿಂಗೆ ಮಾಡಿ ಅಷ್ಟೊಂದು 1, 2, 4 ತಿಂಗಳ ಜಗ್ಗಿದೆ. ನಂದ್ ಏಪ್ರಿಲ್ದಾಗ ಬರ್ಡೇ ಇತ್ತು, ಬರ್ತಡೇ ಮುಗಿಸಿದೆ. ಮನ್ಯಾಗ ಹೇಳ್ಬಿಟ್ಟೆ, ನನಗ್ ಊಟ ಸೆಟ್ ಆಗತ್ತಿಲ್ಲ, ಏನು ಆಗತ್ತಿಲ್ಲ. ಬರೇ ಹೊರಗಿನ ತಿಂದಿವ್, ಊಟ ಸೆಟ್ ಆಗತ್ತಿಲ್ಲ. ಮತ್ತ ಉತ್ತರಾಖಂಡ ಕಾಣವಲ್ಲಿ ಇದ್ದು, ಬರೇ ಹೊರಗಿನ್ ತಿಂದ್ ಕುತಿಗ್ ಬತ್ತು ಮನ್ಯಾಗ. ಊರಿಗ್ ಬಂದಾಗ ಚಂದಂಗ್ ಮನ್ಯಾಗ ಊಟ ಮಾಡೋದು, ಮತ್ತ ಅಲ್ಲೋಗಣ ಮತ್ತ ಅದೇ ಹಾಡ ಎಲ್ಲಾ ಮಾಡಿ ಬಂದೆ. ಕೋರ್ಸ್ ಇನ್ನ ಮುಗಿಸ್ ಇನ್ನ ಬೇಲ್ದಾಗ ಐತದ, ಇನ್ನ ಬೆಂಗಳೂರ್ದಾಗ ಐತದು. ಇನ್ನ 2 ಕ್ವಶನ್ ಸಂಬಂಧ ಅಲ್ಲೇ ಐತದು. SQL ಇವ್ರು ಮಾಡಿದವ್ರು, SQL 2 ಕ್ವಶನ್ಸ್ ಅದಾವ. SQL ಮತ್ ಪವರ್ BI ಅದೊಂದ್ ಸ್ವಲ್ಪ ಅಸೈನ್ಮೆಂಟ್ ಅದಾವ. ಅಸೈನ್ಮೆಂಟ್ ಮುಗಿಸಿ ಅವ್ರಿಗೆ ಕೊಟ್ಟೆ ಅಂದ್ರ ಸರ್ಟಿಫಿಕೇಟ್ ಕೈ ಬರ್ತದ. ಅದನ್ನ ಮಾಡಕ್ ನಾ ತಯಾರಿಲ್ಲ. ಇಲ್ಲಿ ತನ ಐತಿ, ಜಲ್ದಿ ಮುಗಿಸ್ರದ್ನ. ಅದೇ ಆಮೇಲೆ ಆನ್ಲೈನ್ MBA ಮತ್ ಮದ್ಯಾವ ಬರ್ಬೇಕಲ್ರಿ, ಆನ್ಲೈನ್ MBA ಅಲ್ಲೊಂದ್ ಬ್ರಾಕೆಟ್ ದಾಗ ಬರ್ಬೇಕಲ್ಲ, ಅದಕ್ ಆನ್ಲೈನ್ MBA ವಿಚಾರ ಮಾಡ್ತೀವಿ. ಏನ್ ಟೈಮ್ ಐತಿ, ಅದಕ್ಕೆ ಏನೈತಿ, ಮದ್ವೆ ಆಗಿನೇ 2 ವರ್ಷ ಪೆಲ ಹಚ್ಬೋದು ಅಷ್ಟೇ. ಜಲ್ದಿ ಮದ್ವೆ ಆದ್ರೆ ಇಲ್ಲ ಆಗಲ್ಲ. ಈ ಮುಂದಿನ ವರ್ಷ ಫಿಕ್ಸ್ ಆಯ್ತಂದ್ರ ಈಗ ಬ್ಯಾಡ. ಇದು ನಾವ್ ವಿಡಿಯೋ ನಮ್ಮ ಅವ್ವ ನೋಡಿದಂದ್ರ ಗಂಟೆ ಬೀಳ್ತಾಳ. ನಂದ ಮದ್ವಿ ಟಾಪಿಕ್ ಚೇಂಜ್, ಬ್ಯಾಡ ನಾವ್ನ ಮಜಾ ಮಾಡೋಷ್ಟು ಮಜಾ ಐತ್ರಿ. ಆಮೇಲೆ ಗೊತ್ತಿದ್ದವ್ರ ಇದ್ರು, ಸ್ವಲ್ಪ ನಮಗ ಅವ್ರಿಗೆ ಸ್ವಲ್ಪ ಗೊತ್ತಿದ್ದವ್ರ ಇದ್ರ ಅಂತಂದ ಬೆಂಗಳೂರದಾಗ ಸ್ವಲ್ಪ ಜಿಂದಗಿ ಆರಾಮ್ ಹೋಗೈತಿ. ರಿಲೇಟಿವ್ಸ್ ಎಲ್ಲಾ ಚಲೋ ಇದ್ದವ್ರ ಅಂತಂದ ಊಟ ಗಿಟ್ಟದ ಏನು ಪ್ರಾಬ್ಲಮ್ ಆಗಿಲ್ಲ.
ಈಗ ಆದ್ರೂ ಬೆಂಗಳೂರಿಗೆ ಹೋದ್ರ ಟೆನ್ಷನ್ ಇರಂಗಿಲ್ಲ, ಯಾಕಂದ್ರೆ ಎಲ್ಲಿ ಹೋಗ್ಬೇಕು ಇದೆಲ್ಲ ಗೊತ್ತಾಗುತ್ತೆ. ಒಂದ್ಸಲ ಅಡ್ಡಾಡ್ ಬಂದ್ರೆ ಆರಾಮ್ ನಡೆದ. ಹಾ, ಮೆಟ್ರೋ ಆಪ್ ಇರ್ತದ ಫೋನ್ದಾಗ, ವಾಟ್ಸಪ್ದಾಗ ಟಿಕೆಟ್ ಬುಕ್ ಮಾಡದೈತಿ, ಸ್ವಯಂ ಎಲ್ಲಿ ಇಳಿದ ಏನೇನ್ ಕೆಲಸ ಮುಗಿಸ್ಕೊಂಡ್ ಬಂದ್ ಹತ್ತದ. ಮತ್ ಸೀದಾ ಖರೆ ಬೆಂಗಳೂರು ಜೀವನ ತ್ರಾಸ ಬಾಳ ಐತಿ. ಭಾಳ. ಎಷ್ಟ್ ರೊಕ್ಕ ಇದ್ರೂ ಸಾಲಂಗಿಲ್ಲ. ಎಷ್ಟ್ ರೊಕ್ಕ ಜಾಸ್ತಿ ಆಕೈತಿ, ನಮ್ ನೀಡ್ಸ್ ವಾಂಟ್ಸ್ ಏನ್ ಇರ್ತದ ಅದು ಜಾಸ್ತಿ ಆಕೋತ್ ಹೋಕೈತಿ. ಅದು ಮಾಡಿಸ್ತೈತಿ ಹಂಗದಲ್ಲಿ ನೋಡ ಅಲ್ಲಿದ್ ಮಾಡಿಸ್ತದ. ಮೆಂಟಾಲಿಟಿ ಹೆಂಗ್ ಬಂದ್ಬಿಡ್ತೈತಿ ಅಲ್ಲಿ ಇರಾನದು. ಯಾಕಂದ್ರೆ ಎಲ್ಲಾರು ಹೆಂಗ್ ಇರ್ತಾರ ಹಂಗ್ ತರ ಅಷ್ಟೇ, ಏನ್ ಎಲ್ಲಿಗ್ ಬ್ರೇಕ್ ಮಾಡ್ಕೊಳ್ಳೋದು. ನಮ್ ಮನ್ಯಾಗಿಂದ ನಮಗೇನ್ ರೊಕ್ಕ ಕೊಡ್ತಾರಿಲ್ಲ, ನೀ ಏನ್ ದುಡಿತಿ ಅದು ನಿನಗ್ ಸಾಲ್ ಬೇಕು ಅಂತನ್ನೋ ತಲ್ಯಾಗ ಮೆಂಟಾಲಿಟಿ ಇಟ್ಕೊಂಡ್ ಅಲ್ಲಿ ಹೋಗಿ ಜೀವನ ಮಾಡ್ಬೇಕು. ಇಲ್ಲ ನಡಿತೈತಿ ಜೈ ಹಿಂದ್ ಜೈ ಭಾರತ್ ಮಾಡು ಅಂತಂದ್ರ ಆಗೋದಿಲ್ಲ. ಅದು ತ್ರಾಸ್ ಅದು ಮಾಡ್ಕೊಂಡು ಬಜೆಟ್ ದಾಟಬಾರ್ದು ನೋಡಲ್ಲಿ. ಹಾ, ನಾ ಆದ್ರೂ ಹೋಗಿನಿ, ನಾ ಮಜಾ ಮಾಡೀನಿ. ಅಲ್ಲೊಬ್ಬರದಾರ ಬೆಂಗ್ಳೂರ್ದವ್ರು ಅವ್ರಿಗೆ ಕೇಳ್ರಿ, ಅವ್ರು ಬೆಂಗ್ಳೂರ್ ತ್ರಾಸ ಹೇಳ್ತಾರ. ಬೆಂಗ್ಳೂರ್ಗ್ ಹೋಗ್ಬೇಕ್ರಿ, ರೊಕ್ಕ ಇದ್ರ ಕೂಡ ಹೋಗ್ಬೇಕು. ಮೊನ್ನೆದು ರೊಕ್ಕ ಇದ್ರ ಕೂಡ ಹೋಗ್ಬೇಕು. ಎರಡನೇದು ಪೇಷಂಟ್ ಇರಬಾರ್ದು. ಮೂರನೇದು ಇದು ಗುಡಿ ಹೋಗೋ ಇರಬಾರ್ದು. ಏನಿಲ್ಲ, ನಾವು ಹೋಗಿ ನಾನು ಒಂದ್ 3 ತಿಂಗಳು ಬೆಂಗಳೂರು ಕೋರ್ಸ್ ಮಾಡೀನಿ. ಮತ್ತೆ ಈಗ ನೋಡ್ಬೇಕು ಮುಂದಿನ ಫ್ಯೂಚರ್. ನಾವ್ ಒಬ್ಬ ಹೋಲಾರದಂಗ ಆಯ್ತು ಬೆಂಗಳೂರ ಎಲ್ಲಾರ್ದ. ಈಗ ಬಾತ್ಲ ಅನ್ನೋ ಹಣೆ ಬಾರಿ ಈಗ ಇಂಟರ್ನ್ಶಿಪ್ ಅಂತ ಹೇಳಿ. ನೀ ಹೋಗಿ ನೀ 8 ತಿಂಗಳು ಹೋಗಿ, ನಾ ಫಸ್ಟ್ ಸೆಮ್ ಸೆಕೆಂಡ್ ಮುಗಿದೈತಿ, ನಾ 3rd ಸೆಮ್ 4th ಸೆಮ್ ಅಲ್ಲಿ ಮುಗಿಸ್ಬೇಕು. ಮತ್ತ ಒಳ ಕುತಿ ಉರ್ಲೈತ ಅಂದಂಗ ಆಯ್ತದ. ಹೊರಗಿಲ್ಲ ಟಚ್ ಏನಿಲ್ಲ. ಹಿಂಗ ಹೇಳಿರ್ತೀವ್ರಿ, ನಮ್ ಹುಡುಗು ಗೊತ್ತಾಗ್ಬಿಡ್ತೈತಿ. ಈಗ ಬೆಂಗಳೂರು ತ್ರಾಸ, ಊಟ ಗೀಟ ನಂದ್ ಏನ್ ಪರಿಸ್ಥಿತಿ ನಡದತ್ತಂದ ಅವನೇ ಹೇಳ್ತಾನ ನಿಮಗೆ. ಅದಕ್ಕೊಂದಮ್ ತ್ರಾಸ ಆಕೇತಿ. ಅಭಿಷೇಕ್ ನೀ ಹೇಳಿದ್ ಕರೆಕ್ಟ್ ಐತಿಲ್ಲ ತಂದ್ ಹೇಳ್ತಾನ ಫೋನ್ ಹಚ್ಚಿ. ಬ್ರೋ ಬರೀ ಒಂದೇ ದಿವಸ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿನ. ಆದಿಯೋಗಿ ಹೋಗಿದ್ದು. ಆದಿಯೋಗಿ ಹೋದಾಗ ಏನೂ ಇಲ್ಪ ತಿನ್ನಾಕ ಏನ್ ಮಾಡ್ತಿ, ಬರೀ ತಟ್ಟೆ ಇಡ್ಲಿ. ನಾವ್ ಇಲ್ಲೆಲ್ಲ ಚಲೋ ಚಲೋ ಬರೀ ರೊಟ್ಟಿ ಪಾಟಿ ಚಪಾತಿ ತಿಂದವ್ರು. ಅಲ್ಲಿ ಹೋಗ ನಮ್ಗೆ ಎಲ್ಲಿ ಅದೇನೋ ಕುಂಬಳಕಾಯಿ ಹಪ್ಲೆ ಇತ್ತು, ಕುಂಬಳಕಾಯಿ ಹೆರಚಿ ಕೊಟ್ಟಾರಪ್ಪ ಪಲ್ಯ. ನಾವ್ ಏನ್ ತಿನ್ನೋವು. ನೀವೆಲ್ಲೆಲ್ಲಿ ಟ್ರಿಪ್ ಮಾಡಿರಿ? ಟ್ರಿಪ್ ಅನ್ನಕ್ ಏನಿಲ್ಲ, ಬರೀ ಆದಿಯೋಗಿ ಅಷ್ಟು ಹೋಗಿದ್ದು ನಾವು. ಟ್ರಿಪ್ ಟ್ರಿಪ್ ಅದೇ ಹೇಳ್ರಿ, ಯಾವ ಟ್ರಿಪ್ ಹೋಗಿರಿ, ಏನ್ ಮಾಡ್ರಿ? ಏನಾರ ಒಂದು ಟ್ರಿಪ್ ಯಾವ್ದೋ ಇದಕ್ ಹೋಗಿದ್ರಿ ಅವ್ರು? ನೀ ಒಂದೆಲ್ಲೋ ಹೋಗಿದ್ದಿ, ಏನೋ ಕಾರ್ದೇನೋ ಒಂದು ಇನ್ಸಿಡೆಂಟ್ ಅದು ನಾನ್ ಡಿಪ್ಲೊಮಾ ಮುಗಿದ್ಮೇಲೆ ಬೆಳಗಾವ್ ಹೋಗಿದ್ದು. ಹೋದಾಗ ಅದಕ್ಕೆ ಬೇರೆ ಎಲ್ಲ ಕೆಲಸದ ಹೋಗಿದ್ದು. 3 ಮಂದಿ ಫ್ರೆಂಡ್ಸ್ ಇದ್ದು. ಪೋಲೋ ಕಾರ್ ಇತ್ತು. ಅದು ಏನೋ ಹೋಗೋ ಮುಂದಾಗ ಯರಗಟ್ಟಿ ಸಮೀಪೆ 10 ಕಿಲೋಮೀಟರ್ ಯರಗಟ್ಟಿಗಿಂತ ಮುಂಚೆ ಹಿಂದೆ 10 ಕಿಲೋಮೀಟರ್ ಪೆಲ ಕಾರ್ ಟೈರ್ ಬ್ಲಾಸ್ಟ್ ಆಗ್ಬಿಡ್ತಪ್ಪ. ಟಾಪ್ ಬಂದ್ಬಿಡ್ತದ. ನಾನು 30 ಸ್ಪೀಡ್ ಇದ್ದು. ಮುಂದಿನ ಫ್ರಂಟ್ ವೀಲ್ ಹೋಯ್ತು. ಫ್ರಂಟ್ ವೀಲ್ ಬ್ಲಾಸ್ಟ್ ಆಯ್ತು ಲೆಫ್ಟ್ ಸೈಡ್. ಬ್ಲಾಸ್ಟ್ ಆಗೋಣ ಅದು ನಮಗೂ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಸ್ಟೆಪ್ನಿ ಬಿಚ್ಚಿದವ್ರು. ಟೈರ್ ಬಿಚ್ಚಿಲ್ಲ. ನಾವ್ ಫ್ರೆಂಡ್ ಅವ್ನು ಹೊಸ ಕಾರ್ ತಂದು, ಅವ್ನು ಐಡಿಯಾ ಐತಿ ಯಾಕಡೆ ಬಿಚ್ಬೇಕು ಗೊತ್ತಾಗಿಲ್ಲ. ನಾ ಕಾರ್ ಕಲ್ತಿ ನನಗೆ ಬರ್ತೈತಿ, ಅದ್ರ ಒಟ್ಟ ಇದು ಮಾಡಿಲ್ಲ. ನಟ್ ಬೋಲ್ಟ್ ಏನ್ ಇರ್ತೈತಿ ಅದು ಲೂಸ್ ಮಾಡ್ಬಿಟ್ಟು ಟೈಟ್ ಮಾಡಿ ಸೈಡ್ ಹೋಗಿಸ್ಬಿಟ್ಟು. ಅದ್ರ ಮೇಲೆ ಹೆಂಗ 3 ಮಂದಿ ನಿಂತ ಟಾಮಿ ಬರ್ತೈತಿ, ಹಿಂಗ್ ಟೈಮಿ ಹಾಕಿ ಹಿಂಗ್ ತಿರ್ಸ್ತಿರ್ತೈತಿ. 3 ಮಂದಿ ನಿಂತ ಭಾರ ಹಾಕಿ ಸೈಡ್ ಹೋಗಿಸ್ಬಿಟ್ಟು ಟೈರ್ ಹರಿದ 12 ಚಿಪ್ಪಡಿ ಆಗಿತ್ತದ. ಹೋಗುತ್ತಾನ ಹೋದು ಯರಗಟ್ಟಿ ನಿಂತು. ಅಲ್ಲಿ ಯಾರೋ ಒಬ್ರು ಅಣ್ಣ ಹೆಲ್ಪ್ ಮಾಡಿರು. ವೆಲ್ಡಿಂಗ್ ಹೊಡೆದು ಬಿಚ್ಚಾಕ್ ಹೋರು, ಏನೋ ಆಗಲಿಲ್ಲ. ಸೀದಾ ಮತ್ತ ಮುಂದೆ ಎಲ್ಲೂ ಹೋದು ಸೌದತ್ತಿ ಕ್ರಾಸಿಗೆ ನಿಂತು ಗ್ಯಾಸ್ ವೆಲ್ಡಿಂಗ್ ಹೊಡೆದು ಕತ್ರಿಸಿದ್ದು. ಬ್ಯಾರೆ ಗಾಲಿ ಹಾಕೊಂಡು ಹೋಗಿದ್ದು. 10,000 ರೂಪಾಯಿ ಹೋಯ್ತು. ಮ್ಯಾಗ್ವಿಲ್ ಚೇಂಜ್ ಮಾಡೋದು, ಟೈರ್ ಚೇಂಜ್ ಮಾಡೋದು, ಮ್ಯಾಗ್ವಿಲ್ ಚೇಂಜ್ ಮಾಡೋದು. ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಅದು. ಚಲೋ 30 ಸ್ಪೀಡ್ದಾಗ ಇದ್ದೇವೆ ಬರೀ ನಾವು. 30 ಸ್ಪೀಡ್ದಾಗ ಉಳಿದಿಲ್ಲ. ಭಾಳ ಸ್ಪೀಡ್ ಇತ್ತರ ಗೀತಾ ಗೋವಿಂದ ಅಂದ್ಬಿಡ್ತಿದ್ದೆವು. ಬೈ ಹಾ ಟೈಮ್ ಇಟ್ಟಾಯ್ತು 6:04. ಬೈ ಇದು ಅಂಗಡ್ಯಾಗ ಎಂಡ್ ಮಾಡೋಣ. ಹಾ ಬೈ ಇಲ್ಲೇ ನಾನು ಬೈ ಪಜ್ಜು ಇನ್ನೊಬ್ಬ ನಮ್ಮಲ್ಲಿ ನಮ್ಮ ದೋಸ್ತ. ಹಾ ಬೈ ನಮ್ಮ ಚೈಲ್ಡ್ ದೋಸ್ತ್. ನಂದು ಒಂದು ದೋಸ್ತಿ 10 ವರ್ಷದ ದೋಸ್ತಿ. ಆ ಸೈಡ್ ಹೋಗ್ಬೇಕಾ? ಈ ಬೈ ಎಲ್ಲಿ ಕರೆಕ್ಟ್ ಎಲ್ಲಿ ಹೋಗ್ಬೇಕು? ಬೈ ಹಚ್ಚ ಅವನೇ. ಹಾ ಅಣ್ಣನು ಬೆಂಗಳೂರದಾಗ ಏನೋ ಎಲ್ಲಿಯೋ ಸ್ಟ್ರಗಲ್ದಾಗ ಸಿಕ್ಕೊಂಡ ಅಣ್ಣ. ಈಗ ಈಗ ಲಿಂಗದ ಗುಡಿಗೆ ಹೋದ್ರ ಬರಲ್ಲ. ಅಂದ್ರ ಸ್ವಲ್ಪ ಗೇಟ್ ಮುಂದೆ ಬರಕ್ ಆಕೇತೆ ಸ್ವಲ್ಪ ನಮ್ದ ಅದಕ್ಕೆ ಆಗೇತಿ. ಹಾ ಹಾ ಗೈಸ್ ಮುಗಿಸ್ಬಿಡ್ಬಾ. ಎಂಡ್ ಆಫ್ ದ ಪಾಡ್ಕಾಸ್ಟ್. ಸರಿ ಗೈಸ್, ಎಲ್ಲಿ ನೋಡಿ ಮಾತಾಡಿ ನನಗೆ ಕಾಲ್ ಮಾಡಿ. ನೋಡಿ ಮಾತಾಡಿ ಕಾಲ್ ಮಾಡಿ ನನಗೆ ಏನದ. ಇದಕ್ಕಿಂತ ಮುಂಚೆ ಎಲ್ಲ ಕಟ್ ಮಾಡ್ಬಿಡುದು.
ಗೈಸ್ ನಿನ್ನ ಪಾಡ್ಕಾಸ್ಟ್ ಯಾವಾಗ ಟೈಮ್ ಸಿಗ್ತೈತೆ ನೆಕ್ಸ್ಟ್ ಟೈಮ್ ಮಾಡ್ತೇವ್. ಮಾಡ್ತು ಹಂಗ ಎಲ್ಲಾರು ಬಿಸಿ ಇರ್ತೇವ್ ಹಿಂಗ ಬರ್ಬೇಕಂತ ಬರಬೇಕಂತ ಬಂದಿರ್ತೇವಲ್ಲ, ಬಂದು ಕೂತು ಮಾಡಿ ಹೋತು. ಅದು ಮೂಡ್ ಇರ್ಬೇಕ, ಖಾಲಿ ಇರ್ಬೇಕ, ಒಂದೇನೋ ಒಂದ್ ತಲ್ಯಾಗ್ ಬಂತಂತಂದ್ರ ಪಾಡ್ಕಾಸ್ಟಿಗೆ ಆಗಿರ್ತದ. ಆತೈತಿ ಮಾಡ್ಬೇಕಂತ ಬಂದಾಗ ಯಾವ ಕೆಲಸ ಆಗಿರಂಗಿಲ್ಲ. ಅದು ಸುಮ್ ಅಚಾನಕ್ ಅವು ರ್ಯಾಂಡಮ್ ಥಾಟ್ಸ್ ಬಂದಾಗ ಮಾಡ್ಬೇಕಂತ ಹೇಳಿ ಒಂದ್ ತಿಂಗಳಿಂದ ಆಯ್ತು ನಾವು ಪಾಡ್ಕಾಸ್ಟ್ ಅಂಗಡಿ ಹಾಕಂತ ನೋಡಾಕತ್ತೀವಿ. ವಿಚಾರ ಮಾಡ್ಕೊತ ಕೂತಿದ್ವಿ. ಅದು ಇವತ್ತ ಪಾಡ್ಕಾಸ್ಟ್ ಹಾಕು, ಈ ಪಾಡ್ಕಾಸ್ಟ್ ಮಸ್ತ್ ಫ್ರೀ ಸಿಕ್ಕಂದ್ರೆ ನೆಕ್ಸ್ಟ್ ಪೂರ್ತಾಗ ವಿಚಾರ ಮಾಡೋಣ. ಮಾಡೋಣ ಕಿಸ್. ಹಂಗ ನಮ್ದು ಇನ್ಸ್ಟಾಗ್ರಾಮ್ದ ಕಂಟೆಂಟ್ ಕುಶಾಲ್ ಅವ್ರ ಅಕೌಂಟ್ ಐತಿ, ಅಪ್ಲೋಡ್ ಮಾಡ್ತಿರ್ತೇವೆ. ಅಪ್ಲೋಡ್ ಮಾಡ್ತಿರ್ತೇವ್ ನೋಡ್ರಿ. ಸದ್ಯಕ್ಕೆ ಕಂಟಿನ್ಯೂ ಸದ್ಯಕ್ಕೆ ಏನ್ ಮುಗೀತ್ ಸಾಕ್. ಇವತ್ತಿಗೆ ಇಷ್ಟ ಪಾಡ್ಕಾಸ್ಟ್. ಸಪೋರ್ಟ್ ಮಾಡ್ರಿ ಫ್ಲೆಕ್ಸ್ ಫೀಲ್ಗೆ. ಈಗ ಎಲ್ಲಾರು ಬರ್ತಾರ, ನಿಮಗ್ ಸಿಗ್ತಾರ. ನಿಮ್ಗೇನು ಬೇಸರ ಆಗ್ತಿತ್ತು ಮಾಡ್ತಿದ್ದ ನಿಮ್ ಇನ್ಸ್ಟಾಗ್ರಾಮ್ ಹೋಗ್ರಿ, ನಮ್ದು ಇನ್ಸ್ಟಾಗ್ರಾಮ್ದಾಗ ಕಂಟೆಂಟ್ ಸಿಕ್ಕಿರ್ತೈತಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಗೈಸ್. ಇದ್ರ ಸಂಬಂಧ ಇದೆ ಥಂಬ್ನೇಲ್. ಎಸ್, thumbnail